ಬ್ಯಾಂಗ್ಳೂರ್ ಜನ ದೇ ಆರ್ 80% ಫುಡೀಸ್. ಪ್ಯೂರ್ ಅಥೆಂಟಿಕ್ ಸಾತ್ವಿಕ್ ಫುಡ್ ಎಲ್ಲೂ ಸಿಗಲ್ಲ ನಿಮಗೆ. ಸಣ್ಣದಾಗ ಒಂದು ಹೋಟೆಲ್ ಮಾಡೋಣ, ನನಗೆ ಆಸೆ ಹೋಟೆಲ್ ಮಾಡಬೇಕು, ಜನಕ್ಕೆ ನಮ್ಮ ಶೈಲಿಯ ಒಂದು ಫುಡ್ ಕೊಡಬೇಕು. ಯಾರು ಹೇಳಿದ್ದಿದೆಯಾ ಇದು ಆಗಲ್ಲ ನಿನ್ನಿಂದ ಇದೆಲ್ಲ ಅಂತ? ಸಿಕ್ಕಾಪಟ್ಟೆ ಜನ, 1% ಜನನೂ ಆಗುತ್ತೆ ಅನ್ನೋರು ಇಲ್ವೇ ಇಲ್ಲ. ಹೇಳದ್ನಲ್ಲ, ಒಂದು ಚಿತ್ರಾನ್ನಕ್ಕೆ ಒಂದು ಒಗ್ಗರಣೆ ಹಾಕಕ್ಕೂ ನಂಗೆ ಬರಲ್ಲ, ಏನು ಗೊತ್ತಿಲ್ಲ ಅದ್ರ ಗೊತ್ತಿಲ್ಲ. ಬ್ರಾಹ್ಮಣ ಪ್ರಸಾದಂ ಅಂತೇಳಿ ಹೆಸರು ಹೆಂಗೆ ಉಟ್ಕೊಳ್ಳಿ? August 12th, 2022. ನಮ್ಮ ಹತ್ರ ಸ್ಟೋರ್ ರೂಮ್ ಇಲ್ಲ, ಫ್ರಿಡ್ಜ್ ಇಲ್ಲ, ಇಷ್ಟೇ ತೊಗೊಂಡು ಹಾಕ್ಬೇಕು, ಇಷ್ಟೇ ಆಗಬೇಕು, ಇಷ್ಟೇ ಖಾಲಿ ಆಗ್ಬಿಡ್ಬೇಕು. ನಮ್ಗೆ ಫ್ರೆಶ್ ಆಗೇ ಕೊಡ್ಬೇಕು ನಾವೆಲ್ಲ. ಇವತ್ತು ತಿಂದಿದ್ದು ಊಟನೂ ಅಷ್ಟೇ, ಇನ್ಕ್ಲೂಡಿಂಗ್ ಉಪ್ಪಿನಕಾಯಿ ಕೂಡ ಚೇಂಜ್ ಮಾಡ್ತೀವಿ. ನನಗೆ ತಲೆ ಇದ್ದಿದ್ದು ಲೀಸ್ಟ್ ಬಜೆಟ್. ಬಂಡವಾಳ ಎಷ್ಟು ಬೇಕಾಯ್ತು? 6,800 ರೂಪಾಯಿ. ಇವಾಗೂ ನನ್ನ ಹತ್ರ ಲಿಸ್ಟ್ ಇದೆ. ಫಸ್ಟ್ ಡೇ ಏನು ಖರ್ಚು ಮಾಡಿದೆ 6,800 ರೂಪಾಯಿ. ಅವತ್ತಿನ ದಿನದ್ದು 6,200 ಚಿಲ್ಲರೆ ಏನೋ ಅವತ್ತು ಬಂದ್ಬಿಡ್ತು. 10x10 ಅಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿ ಮೈನ್ ರೋಡಲ್ಲಿ 5,000 ಸ್ಕ್ವೇರ್ ಫೀಟ್ ಮಾಡಿದ್ದೀವಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ನಿಮ್ಮ ಯಶಸ್ಸಿಗೆ ಏನ್ ಕಾರಣ ಅಂತ ನೀವು ಹೇಳ್ತೀರಿ? ಡೆಡಿಕೇಶನ್, ಶ್ರದ್ಧೆ, ಮೇನ್ಲಿ ನಮ್ಮ ಅಮ್ಮ ಸರ್. ನನ್ನಲ್ಲಿ ಒಬ್ಬ ಹುಟ್ಟಿರೋನವನು ಅರ್ಧಕ್ಕೆ ಸಾಯಬಾರ್ದು. ಒಂದು ಥಾಟ್ ಇರ್ಬೋದು, ಒಂದು ಕನಸಿರ್ಬೋದು. ಸೊ ಈ ಬ್ರಾಹ್ಮಣ ಪ್ರಸಾದ ಮುಟ್ಟಿರೋದು ಹಾಗೆ. ಬಾಸ್ ಕಾಸ್ಟ್, ದ ಮೇಕಿಂಗ್ ಆಫ್ ಅ ಬಾಸ್. ಬಾಸ್ ಕಾಸ್ಟ್ಗೆ ಸ್ವಾಗತ. ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಬಿಸ್ನೆಸ್ ಮಾಡಿ ಗೆದ್ದ ಉದ್ಯಮಿಗಳ ಜೊತೆ ಅವರ ಸಾಧನೆಯ ಯಶೋಗಾಥೆ ಬಗ್ಗೆ ಈ ಶೋನಲ್ಲಿ ಮಾತಾಡ್ತೇವೆ. ಆ ಸಾಧಕರ ಸಾಧನೆಯ ಪಯಣದ ರಿಯಲ್ ಸ್ಟೋರಿಯಲ್ಲಿ ಅಮೂಲ್ಯವಾದ 10 ಹಲವು ವಿಚಾರಗಳು ಸಿಗುತ್ತೆ. ಅದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸು ಗಳಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರತಿ ವಾರ ಹೊಸ ಹೊಸ ಉದ್ಯಮಿಗಳು ನಮ್ಮ ಜೊತೆಯಲ್ಲಿರ್ತಾರೆ. ಇವತ್ತಿನ ಈ ಎಪಿಸೋಡ್ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅನ್ನೋರಿಗೆ, ಫುಡ್ ಬಿಸ್ನೆಸ್ ಆರಂಭಿಸೋದು ಹೇಗೆ, ಡಿಫರೆಂಟ್ ಆಗಿ ಯೋಚನೆ ಮಾಡೋದು ಹೇಗೆ, ಸಣ್ಣದಾಗಿ ಸ್ವಲ್ಪ ಬಂಡವಾಳದಿಂದ ಬಿಸ್ನೆಸ್ ಆರಂಭಿಸಿ ದೊಡ್ಡ ಮಟ್ಟಕ್ಕೆ ಬೆಳೆಸೋದು ಹೇಗೆ ಅನ್ನೋದನ್ನ ನೀವಿಲ್ಲಿ ತಿಳ್ಕೋಬಹುದು. ನಮ್ಮ ಇವತ್ತಿನ ಗೆಸ್ಟ್ ಸುಮನ್ ಭಾರದ್ವಾಜ್ ಬೀದಿ ಬದಿಯಲ್ಲಿ 10x10 ಜಾಗದಲ್ಲಿ ಫುಡ್ ಬಿಸ್ನೆಸ್ ಆರಂಭಿಸಿ ಇಂದು 5,000 ಸ್ಕ್ವೇರ್ ಫೀಟ್ ಜಾಗ ಇರುವ ಹೋಟೆಲ್ ಮಾಡೋ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ಎಪಿಸೋಡ್ ನಲ್ಲಿ ನಾವು ಫುಡ್ ಬಿಸ್ನೆಸ್ ಆರಂಭಿಸೋಕು ಮುಂಚೆ ಏನ್ ಮಾಡಬೇಕು, ಪ್ಲಾನಿಂಗ್ ಹೇಗಿರಬೇಕು, ಟೇಸ್ಟು, ವೆರೈಟಿ, ಕ್ವಾಲಿಟಿ ಫುಡ್ ಬಿಸ್ನೆಸ್ ನಲ್ಲಿ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಬಿಸ್ನೆಸ್ ನಡೆಸೋ ಸ್ಥಳ ಹೇಗಿರಬೇಕು, ಗ್ರಾಹಕರನ್ನ ಸೆಳೆಯೋದು ಹೇಗೆ, ಪ್ರೈಸಿಂಗ್ ಹೇಗೆ, ವ್ಯಾಪಾರ ಹೆಚ್ಚುವಂತೆ ಮಾಡೋದು ಹೇಗೆ ಅನ್ನೋದನ್ನ ನೀವಿಲ್ಲಿ ತಿಳ್ಕೋಬಹುದು. ನೀವೇನಾದ್ರೂ ಫುಡ್ ಬಿಸ್ನೆಸ್ ಆರಂಭಿಸಿ ದೊಡ್ಡ ಲೆವೆಲ್ಗೆ ಬೆಳೆಸಬೇಕು ಅನ್ನೋರಾದ್ರೆ ಬನ್ನಿ ಸುಮನ್ ಭಾರದ್ವಾಜ್ ಅವ್ರ ಜೊತೆ ಫುಡ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಮಾತಾಡೋಣ. ಬಾಸ್ ವಾಲಾ, ಬಿ ದ ಬಾಸ್. ಎಸ್, ಇವತ್ತು ನಮ್ಮ ಜೊತೆಗೆ ಬ್ರಾಹ್ಮಣ ಪ್ರಸಾದಂ ಓನರ್ ಆಗಿರುವಂತ ಸುಮನ್ ಭಾರದ್ವಾಜ್ ಅವರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ ಸರ್? ಸರ್ ಸೂಪರ್ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಕೇಳ್ಬೇಕು ಸರ್. ಸರ್ ಬಿಸ್ನೆಸ್ಸು ನಡೀತಾ ಇದೆ ಸರ್, ಸೂಪರಾಗಿ ನಡೀತಾ ಇದೆ. ನೀವು ಹೇಳ್ದಾಗೆ ಚಿಕ್ಕದ್ರಿಂದ ಇಲ್ಲಿಗೋರ್ಗೂ ಬಂದಿದ್ದೀವಿ ಅಂದರೆ ಜನರ ಆಶೀರ್ವಾದ, ದೇವ್ರ ಸಪೋರ್ಟು. ಜನರ ರೆಸ್ಪಾನ್ಸ್ ಹೆಂಗಿದೆ ಅಂತ? ಅಲ್ಟಿಮೇಟ್ ಸರ್. ನಾವು ಕ್ವಾಲಿಟಿ ಕೊಡೋವರೆಗೂ ಜನರು ನಮ್ಮ ಕೈ ಬಿಡಲ್ಲ ಸರ್. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ ಜನ ದೇ ಆರ್ 80% ಫುಡೀಸ್. ಅವ್ರು ಹೇಗೆ ಅಂದರೆ ನಂಗೆ ಅದು ಬೇಕು ಅಂದರೆ ಅದು ಬೇಕು, ಆನ್ ಟೈಮ್ ಅದು ಬೇಕು. ನಾನು ಎಷ್ಟು ದೂರ ಆದರೂ ಟ್ರಾವೆಲ್ ಮಾಡ್ತೀನಿ, ಎಷ್ಟಾದರೂ ಕೊಡ್ತೀನಿ. ಐ ನೀಡ್ ದಟ್ ಅಷ್ಟೇ. ಸೊ ನಾವು ಅವ್ರಿಗೆ ಕೊಡೋ ಇದಕ್ಕೆ ನಾವು ನಿಯತ್ತಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಸ್ವಚ್ಛತೆ ಕಾಪಾಡಿಕೊಂಡು ಕ್ಲೀನಾಗಿ, ಯಾಕೆಂದರೆ ಕಸ್ಟಮರ್ ಅಂತ ಬಂದಾಗ ಅಲ್ಲಿ ನಾವೇ ಇರ್ತೀವಿ, ಅವರಲ್ಲಿ ನಮ್ಮನ್ನು ಕಾಣ್ಬೇಕು. ಇವಾಗ ನಾವೇ ಬೇರೆ ಕಡೆ ಹೋದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರಿಗೆ ಅದನ್ನು ಮಾಡಿಕೊಟ್ರೆ ಖಂಡಿತ 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 ದೇ ವಿಲ್ ಸಪೋರ್ಟ್. ಅಂದರೆ ಬರುವಂಥವ್ರಿಗೆ ಏನು ಬೇಕು ಅಂತ ಹೇಳಿ ನೋಡ್ಕೊಂಡು ಕೊಟ್ಟರೆ ಅಫ್ಕೋರ್ಸ್ ಸರ್. ಇವಾಗ ನಾವು ಬೇರೆ ಕಡೆ ಹೋದ್ರೂ ನಾವು ಅದೇ ಬಲ್ವ ಮಾಡೋದು ಸರ್. ನಮ್ಗೆ ಅದು ಬೇಕು ಅಂತಂದಾಗ ಅವ್ರೇನೋ ಬೇರೆ ಏನೋ ಕೊಟ್ಟಾಗ ಡಿಸಪಾಯಿಂಟ್ ಆಗ್ತೀವಿ. ಸೊ ಅದು ಆಗಬಾರ್ದು. ಅದು ಬೇಕು ಅಂತ ಬಂದಾಗ ಅದು ಬೇಕೇ ಬೇಕು, ಅದು ಕೊಡಬೇಕು. ನಮ್ಮನ್ನು ಕಸ್ಟಮರಲ್ಲಿ ನಾವು ನೋಡಿದ್ರೆ ಅದೆಲ್ಲ ಯಾವುದೂ ಆಗಲ್ಲ, ಅಲ್ಟಿಮೇಟಾಗೆ ಬರುತ್ತೆ. ಆಮೇಲೆ ಶ್ರದ್ಧೆ ಇರಬೇಕು ಅಷ್ಟೇ ಮಾಡೋದ್ರಲ್ಲಿ. ಕರೆಕ್ಟ್. ಬಹುಶಃ ನೀವು ಈ ಅನುಭವ ಕಲಿಸುವಂಥ ಪಾಠ ಅಂತ ಹೇಳ್ತೀವಲ್ಲ, ಜನರ ಅಥವಾ ಗ್ರಾಹಕರ ನಾಡಿ ಮಿಡಿತವನ್ನು ಬಹು ಬೇಗ ಅರ್ಥ ಮಾಡ್ಕೊಂಡಿದ್ದೀರಿ. ಎಕ್ಸಾಕ್ಟ್ಲಿ ಸರ್. ಯಾವುದ್ರಲ್ಲಾದರೂ ಅದನ್ನ ನಾವು ಏನು ಜನರ ಪಲ್ಸ್ ಹಿಡಿದ್ರೆ ನಾವು ಸಕ್ಸಸ್ ಖಚಿತ ಸರ್. ಅದು 100% ಫಿಕ್ಸ್. ಅದು ಅಂದರೆ ಅವ್ರಿಗೇನು ಬೇಕು ಅಂತ ನಾವು ತಿಳ್ಕೊಬೇಕು, ಅದನ್ನು ಅವ್ರು ಕೊಡಬೇಕು ಅಷ್ಟೇ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅಷ್ಟೇ. ಕರೆಕ್ಟ್. ಖಂಡಿತ ಸರ್. ನಿಮ್ಮ ಬಿಸ್ನೆಸ್ ಬಗ್ಗೆ ಮತ್ತಷ್ಟು ಮಾತನಾಡೋದಿದೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡೋದಿದ್ರೆ, ಅಂದರೆ ನಿಮ್ಮ ಊರು, ನಿಮ್ಮ ಹಿನ್ನೆಲೆ, ನೀವು ಏನು ಓದಿದ್ರಿ, ಏನು ಅಂತ ಹೇಳಿ. ಸರ್ ನಂದು ಬಂದು ಬ್ಯಾಂಗ್ಳೂರೇ. ಅಮ್ಮ ತಾಯಿದು ಬಂದು ದೇವನಹಳ್ಳಿ ಹತ್ರ, ದೇವನಹಳ್ಳಿಯಿಂದ ಒಂದು 10 ಕಿಲೋಮೀಟರ್ಸ್ ವಿಜಯಪುರ ಅಂತಿದೆ. ತಾಯಿದು ಅಲ್ಲೇ.
ಅಪ್ಪದು ಬಂದು ಸುಳಿಬೆಲೆ ಅಂತ. ನಾನು ನಮ್ಮ ಇಲ್ಲೇ ವಿದ್ಯಾಪೀಠ ಸರ್ಕಲ್ SVP ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ 10th ನಾನು ಅಲ್ಲಿ ಓದಿದ್ದು. ಅದಾದಮೇಲೆ ನಮ್ಮ ಶಂಕರ್ ಮಠದಲ್ಲಿ ನಾನು ವೇದಾಭ್ಯಾಸಕ್ಕೆ ಹೋದೆ. ವೇದಾಭ್ಯಾಸ ಋಗ್ವೇದ ಒಂದು 5 ವರ್ಷ ಅಲ್ಲಿ ಋಗ್ವೇದ ಯಜುರ್ವೇದ, ಸೊ ಎಲ್ಲ ಒಂದು ಮನಃಶಾಂತಿಗೆ ಅಂತ ಒಂದು ಸ್ಟಾರ್ಟ್ ಮಾಡಿದ್ದು ಶೃಂಗೇರಿ. ಆದಮೇಲೆ ಹಾಗೆ ಎಲ್ಲ ಮಾಡಿಕೊಂಡು BCom ಕಂಪ್ಲೀಟ್ ಆಯಿತು. ಸೊ ನನಗೆ ಯಾಕೋ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಬೇರೆಯವ್ರ ಹತ್ರ ಹೋಗಿ ವರ್ಕ್ ಮಾಡೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ಅಂದರೆ ಅದು ತಪ್ಪು ಅಂತ ಏನಿಲ್ಲ, ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಒಂದು ಆಸೆ ಇತ್ತು. ಬಿಸ್ನೆಸ್ ಅಂತಲೇ ನನಗೆ ತಲೆಯಲ್ಲಿ ಇದ್ದಿದ್ದು, ಓದಬೇಕಾದ್ರೂ ಕೂಡ ನಂಗೆ ಬಿಸ್ನೆಸ್ ಮಾಡಬೇಕು ಅಂತಲೇ ಇದ್ದಿದ್ದು. ಯಾವುದೇ ರೀತಿ ಜಾಬ್ಗೆ ಹೋಗಬಾರ್ದು ಅಂತಲೇ ನಂಗೆ ಮೈಂಡ್ ಸೆಟ್ ಫಸ್ಟ್ ಇನ್ಬಿಲ್ಡ್ ಅದು ಗೊತ್ತಿಲ್ಲ ನನಗೆ. ಯಾಕೆಂದರೆ ನಮ್ಮ ತಂದೆ ನಮ್ಮ ತಾತ ಅವ್ರದ್ದೆಲ್ಲ ಓನ್ ಬಿಸ್ನೆಸ್ ಕ್ಯಾಟ್ರಿಂಗ್ ಇದ್ದಿದ್ದರಿಂದ, ಸೊ ನನಗೆ ಅದು ಮೇ ಬಿ ಬಿಸ್ನೆಸ್ ಇದೇ ಮಾಡಬೇಕು ಅಂತ ಇರಲಿಲ್ಲ. ಏನು ಕೇಟ್ರಿಂಗ್ ಮಾಡಬೇಕು ಅಂತಲೇ ನಂಗೆ ಫಸ್ಟ್ ಆಫ್ ಆಲ್ ಇಷ್ಟನೂ ಇರಲಿಲ್ಲ ಕೇಟ್ರಿಂಗ್ ಮಾಡಬೇಕು ಅಂತ. ಬಟ್ ಬಿಸ್ನೆಸ್ ಮಾಡಬೇಕು ಅಂತ ಯಾವುದು ಅಂತ ಗೊತ್ತು, ಯಾವುದು ಏನು ಝೀರೋ. ಆಮೇಲೆ ಈ ಹೋಟೆಲ್ ಅಂತ ಬಂದಾಗ ನನಗೆ ಹೋಟೆಲು ಫುಡ್ ಇಂಡಸ್ಟ್ರಿ ನಾನು -0, ನಾಟ್ ಓನ್ಲಿ 0, -0. ಹೇಳಿದ್ನಲ್ಲ, ಒಂದು ಚಿತ್ರಾನ್ನಕ್ಕೆ ಒಂದು ಒಗ್ಗರಣೆ ಹಾಕೋಕ್ಕೂ ನಂಗೆ ಬರಲ್ಲ, ಏನು ಗೊತ್ತಿರಲಿಲ್ಲ. ಸೊ ಈಗಿದ್ದಾಗ ನಂಗೆ ಬಿಸ್ನೆಸ್ ಮಾಡಬೇಕು ಅಂತಲೇ ಇದ್ದಿದ್ದು ತಲೆಯಲ್ಲಿ. ಸೊ ಅದೊಂದು ತಲೆಯಲ್ಲಿ ಹಾಗೇ ಇತ್ತು, ಮಾಡಬೇಕು BCom ಕಂಪ್ಲೀಟ್ ಮಾಡೋರ್ಗೂ ನನಗೆ ತಲೆಯಲ್ಲೇ ಇತ್ತು. ನಂಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಸೊ ಆಮೇಲೆ ನನಗೆ ಬಿಸ್ನೆಸ್ ಜೊತೆಗೆ ಅದಕ್ಕಿಂತ ಸ್ಟ್ರಾಂಗ್ ಆಗಿದ್ದು ಆರ್ಟಿಸ್ಟ್ ಆಗಬೇಕು. ಐ ವಾಸ್ ಅನ್ ಮಾಡ್ಲಿಂಗ್ ಕೂಡ, ಮಾಡ್ಲಿಂಗು, ಶೂಟ್ಸು, ರ್ಯಾಂಡಮ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ. ಅವೆಲ್ಲ ಮಾಡಿ ಆಮೇಲೆ ಬಾಡಿನೂ ಬಿಲ್ಡ್ ಮಾಡಿದ್ದೀವಿ. ಶೂಟ್ಸ್ಗೋಸ್ಕರ ಆಬ್ವಿಯಸ್ಲಿ ಮಾಡಲೇಬೇಕು, ಎಲ್ಲ ಮಾಡಿ. ಆಮೇಲೆ ಪ್ಯೂರ್ ವೆಜ್ಜೆ, ಅದು ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್. ಸೊ ಅದು ಮಾಡಿಕೊಂಡು ಯಾವುದೋ ಒಂದು ಇದರಲ್ಲಿ ಒಂದು ಒಳ್ಳೆ ಆಫರು ಬಂತು. ಇನ್ನೇನು ಸ್ಟೆಪ್ ಇನ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡೆಲಿಂಗ್ ಶೂಟ್ ಎಲ್ಲ ಆಗಿ, ಎಲ್ಲ ಶೂಟ್ಸ್ ಎಲ್ಲ ಆಗಿ, ಎಲ್ಲ ಅಪ್ರೂವ್ ಆಗಿ, ಇನ್ನೇನು ಅಲ್ಲಿ ಸ್ಟೆಪ್ ಇನ್ ಮಾಡಬೇಕು ಅನ್ನೋಷ್ಟರಲ್ಲಿ ಅಪ್ಪ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಜಸ್ಟ್ ಒಂದು 52, 53 ಇರಬಹುದು. ಅದು ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಸೊ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಗೊತ್ತೇ ಇಲ್ಲ, ಕಾಫಿ ಕುಡಿತಾ ಇದ್ರು ಸ್ಟ್ರಕ್ ಅಷ್ಟೇ. ಬಂದರು, ಕೂತ್ಕೊಂಡ್ರು. ಅವ್ರು ಈಸ್ ಆಲ್ಸೋ ತುಂಬ ಫಿಟ್ನೆಸ್ಸು. ನೀವು ಅವ್ರನ್ನ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಹೇಗೆ ಏನು ಅಂತ. ಫುಲ್ ಒಳ್ಳೆ ಶೋಲ್ಡರ್ಸ್, ಬೈಸಿಪ್ಸ್. ಅಂದರೆ ಅವ್ರಲ್ಲೇ ನಮ್ಮ ಗೊತ್ತಿರೋನ್ ಕೇಳಿಬಿಟ್ರೆ ಅವರು ನಂಬೋದೇ ಇಲ್ಲ. ಸೊ ಆ ಥರ ಅದೇ ಹೇಳ್ತೀವಲ್ಲ ಸರ್, ಒಂದು ಹಣೆ ಬರಹ ವಿಧಿ, ಅದು ಎಲ್ಲಿ ಡೆಸ್ಟಿನೇಷನ್ ಎಲ್ಲಿ ಹೋಗ್ಬೇಕು ಅಲ್ಲಿ ಡೆಸ್ಟಿನಿ ಹೋಗ್ತಾ ಇರುತ್ತೆ. ನಾವೇನಾದ್ರು ತಪ್ಪು ಈ ಕಡೆ ಹೋದ್ರೂ ಅದನ್ನು ಕರ್ಕೊಂಬರುತ್ತೆ ಈ ಕಡೆ. ನಮ್ಗೆ ಗೊತ್ತಿರಲ್ಲ, ನಾವೇನೇನೋ ಮಾಡ್ತಾ ಇರ್ತೀವಿ, ಏನೇನೋ ಮಾಡಬೇಕು ಅಂತ ಹತ್ತಾ ಇರ್ತೀವಿ. ಅದು ಎಳಿತಾ ಇರುತ್ತೆ ಹಿಂದೆಯಿಂದ, ಹೀಗೆ ಪಾಪ ನೀನು ಇದೇ ರೂಟು ಅಂತ. ಆಮೇಲೆ ಇದಕ್ಕೆ ಬರೋಕ್ಕೆ ಸ್ಟ್ರಾಂಗ್ ಕಾರಣನೇ ಅವರೇ. ಹೇಗೆ? ಅದೇ ಅವ್ರಿಗೆ ಒಂದು ಲಾಸ್ಟ್ 1 year 6 months ಏನೋ ಹೋಟೆಲ್ ಮಾಡಬೇಕು ಅಂದರೆ ಅವರು ಕೇಟ್ರಿಂಗಲ್ಲಿ ಇದ್ದಿದ್ದರಿಂದ ನಾವೊಂದು ಹೋಟೆಲ್ ಮಾಡೋಣ, ಏನೋ ಒಂದು ಸಣ್ಣದಾಗ ಒಂದು ಹೋಟೆಲ್ ಮಾಡೋಣ. ನನಗೆ ಆಸೆ ಹೋಟೆಲ್ ಮಾಡಬೇಕು, ಜನಕ್ಕೆ ನಮ್ಮ ಶೈಲಿಯ ಒಂದು ಫುಡ್ ಕೊಡಬೇಕು. ಅಂದರೆ ನಮ್ಮ ಶೈಲಿ ಅಂದರೆ ನಮ್ಮ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಆಮೇಲೆ ಪ್ಯೂರ್ ಅಥೆಂಟಿಕ್ ಸಾತ್ವಿಕ್ ಫುಡ್ ಎಲ್ಲೂ ಸಿಗಲ್ಲ ನಿಮಗೆ. ಅಂದರೆ ಸುಮ್ಮನೆ ಒಂದು ಬೋರ್ಡ್ ಹಾಕೋಬೋದು, ಅಮ್ಮನ ಕೈ ರುಚಿ, ಮನೆ ತಿಂಡಿ, ಅದು ಅಜ್ಜಿಗೆ ಅದೇನೇನೋ ಹಾಕೋಬಹುದು. ಬಟ್ ಅಲ್ಲಿ ಬಂದ ತಕ್ಷಣ ಹೋಟ್ಲ್ ಫುಡ್ ಆಗ್ಬಿಡುತ್ತೆ ಅದು. ಆಮೇಲೆ ಅದಕ್ಕೆ ಮೇನ್ ಕಾರಣನೂ ಜನನೇ ಸರ್. ಏನು ಅಂದರೆ ಸುಮ್ಮನೆ ಬರ್ತಾರೆ, ಡೆಕೋರೇಷನ್ ನೋಡ್ತಾರೆ, ಪ್ರೆಸೆಂಟೇಷನ್ ನೋಡ್ತಾರೆ. ಅದು ವೆಸ್ಟರ್ನ್ ಕಲ್ಚರ್ ಆಲ್ ಮಾಡಿರೋದು ಅಂತ. ಯಾವುದೇ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ಯಾವುದಾದ್ರೂ ಒಂದು ಹೋಟ್ಲಲ್ಲಿ ನಿಮಗೆ ಅವತ್ತಿನ ದಿನದ್ದು ಏನೇನು ಮಾಡಿರ್ತಾರೆ ಅದನ್ನು ಪ್ಲೇಟಲ್ಲಿ ಹಾಕಿ ಅಲ್ಲಿ ಇಟ್ಬಿಟ್ಟಿರ್ತಾರೆ. ಏನಕ್ಕೆ ಬೇಕದು ಅಂತ, ತಿನ್ನಕ್ಕೆ ನೋಡಕ್ಕೆ ಚೆನ್ನಾಗಿರ್ಬೇಕಾ, ತಿನ್ನಕ್ಕೆ ಚೆನ್ನಾಗಿರ್ಬೇಕಾ. ಆ ಥರ ಒಂದು ಇವರು ತಂದೆಯವರಿಗೆ ಸಹ ಹೋಟೆಲ್ ಮಾಡಬೇಕು ಅಂತ. ಬಟ್ ಆ ಟೈಮಲ್ಲಿ ನಿಮಗೆ ಈ ಫುಡ್ ಬಿಸ್ನೆಸ್ ಇಂಟ್ರೆಸ್ಟ್ ಇರಲಿಲ್ಲ? ಫುಡ್ ಇಂಟ್ರೆಸ್ಟು ಇಲ್ಲ, ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನಂದೇನಿದ್ರು ಈ ಫೋಟೋಶೂಟ್ ಮಾಡು, ಅಲ್ಲೋಗು, ಅಲ್ಲಿ ಆಡಿಷನ್ ಮಾಡು, ಇಲ್ಲಿ ಫೋಟೋಶೂಟ್ ಮಾಡಿಸು, ಮಾಡಲಿಂಗ್ ಮಾಡು. ಎಷ್ಟು ಟೈಮ್ ಮಾಡಿದ್ದೀರಾ ಮಾಡಲಿಂಗ್ ಎಲ್ಲ? ಸರ್
4 years ಮಾಡಿದ್ದೀನಿ ಸರ್. 4 years. ಆಲ್ಮೋಸ್ಟ್ 4 years. ನಾನು ಅಭಿನಯ ತರಂಗದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಪ್ರಕಾಶ್ ರೈ ಸರ್ ಎಲ್ಲ ಅಲ್ಲೇ ಮಾಡಿರೋದು. ಅದು ಹಳೆಯ ಅಭಿನಯ ತರಂಗದಲ್ಲಿ, ಅದು ಹಳೇದದು ಆ್ಯಕ್ಟಿಂಗ್ ಇದರಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಅಲ್ಲೇ ಮಾಡಿರೋದು. ಓಕೆ. ನಮ್ಮ ಹನುಮನ್ ನಗರದಲ್ಲೇ ಇರೋದು ಅದು. ನಮ್ಮ ಎಸ್ ಮೂರ್ತಿ ಅವರು ಇದ್ರು, ಎಸ್ ಮೂರ್ತಿ ಅವರು, ಹೌದು, ಅವ್ರದ್ದೇ ಅದು ಇನ್ಸ್ಟಿಟ್ಯೂಟ್. ಸೊ ಅಲ್ಲಿ ನಾನು 1.5 year ಡಿಪ್ಲೊಮಾ ಆ್ಯಕ್ಟಿಂಗ್ ಇನ್ ಇದು ಡಿಪ್ಲೊಮಾ ಮಾಡಿದ್ದೀನಿ. ಆಮೇಲೆ ಡೈರೆಕ್ಷನ್, ಮೇಕಪ್ ಎಲ್ಲ ಕೋರ್ಸಸ್ ಎಲ್ಲ ಆಗಿದೆ. ಸೊ ಅದಕ್ಕೆ ಮನೆಯಿಂದ ಸಪೋರ್ಟ್ ಇತ್ತ ನಿಮಗೆ? ಅಪ್ಪದಂತೂ ಫುಲ್ ಸಪೋರ್ಟ್. ಅಪ್ಪ ಅಂತೂ 100% ಸಪೋರ್ಟ್. ನಮ್ಗೆ ಮಾಡಿ ಏನಾದ್ರು ಮಾಡು ಏನು ಬೇಕಾದ್ರೂ ಮಾಡು, ಬಟ್ ನನಗೆ ಕೆಟ್ಟ ಹೆಸರು ತೊಗೊಂಬಾರ, ನನಗೆ ಅಂತಲ್ಲ ದೇಶಕ್ಕೂ ಕೆಟ್ಟ ಹೆಸರು ತೊಗೊಂಬರ್ಬೇಡ, ಒಳ್ಳೆ ಕೆಲಸ ಮಾಡು, ಒಳ್ಳೆ ಇದು ಮಾಡಿ, ಏನಾದರೂ ಮಾಡು ಅಂತ ಅಪ್ಪದು ಫುಲ್ ಸಪೋರ್ಟ್. ಅಪ್ಪನೇ ಇನ್ಫ್ಯಾಕ್ಟ್ ಅಪ್ಪನೇ ಕರ್ಕೊಂಡೋಗಿ ಎಲ್ಲ ಜಾಯಿನ್ ಮಾಡಿಸಿ ಎಲ್ಲ ಮಾಡಿಸಿ ಅಪ್ಪನೇ ಎಲ್ಲ ಮಾಡಿಸಿದ್ದು. ಇದು ಯಾವಾಗ ಬಿಕಾಮ್ ಆದ್ಮೇಲೆ ಇದು? ಬಿಕಾಮ್ ಆದಮೇಲೆ 2016-17 ನಾನು ಡಿಪ್ಲೊಮಾ ಕೋರ್ಸ್ ಮುಗೀತು ನಂದು. ಸೊ ಅಲ್ಲಿಂದ ಈ ಥರ ಇದೆಲ್ಲ ಮಾಡಿಕೊಂಡು ಬಾಡಿ ಬಿಲ್ಡ್, ಅದಕ್ಕೆ ಏನೇನು ಬೇಕು, ಮಾರ್ಷಲ್ ಆರ್ಟ್ಸ್ ಕಲ್ತೀವಿ, ಬ್ರೌನ್ ಬೆಲ್ಟು, ಡ್ಯಾನ್ಸಸ್ಸು, ಅದಕ್ಕೆಲ್ಲ ಏನೇನು ಬೇಕು. ಇವಾಗ ಒಂದು ಅಡುಗೆ ಮಾಡೋಕ್ಕೆ ಅದಕ್ಕೆಲ್ಲ ಏನೇನು ಬೇಕು ಅದು ಮಾಡಿದ್ರೇ ಅದು ಒಂದು ಪರಿಪೂರ್ಣವಾದ ಒಂದು ರೆಡಿ ಆಗೋದು. ಸೊ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಇವಾಗ ಎಲ್ಲ ರೆಡಿ ಆಗಿದೆ ಸರ್. ಎಲ್ಲ ರೆಡಿ ಆಗಿದ್ದೆ, ಇನ್ನೇನು ಹೋಗ್ಬೇಕು ಅನ್ನೋಷ್ಟರಲ್ಲಿ ಈ ಥರ. ಸೊ ಅವರು ಹೇಳ್ತಿದ್ರಲ್ಲ ಈ ಥರ ಮಾಡಬೇಕು ಅಂತ. ನನಗೆ ರೆಗ್ಯುಲರ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾವುದೇ ಆದರೂ. ಸೊ ರೆಗ್ಯುಲರ್ ಹೋಟ್ಲ್ ಏನಕ್ಕೆ ಅಂತ ನಾನು ಅವ್ರು ಹೋಗಿದ್ದು 1 ತಿಂಗಳಲ್ಲೇ ಡಿಸಿಷನ್ ತೊಗೊಂಡೆ. ನಾನು ಮಠದಲ್ಲಿ ಬೆಳೆದಿರೋದ್ರಿಂದ ನನಗೆ ಅಲ್ಲಿ ಇದೆಲ್ಲ ಗೊತ್ತಿತ್ತು. ಸೊ ಈ ಥರ ಹೀಗೆ ಐಟಮ್ಸ್. ಆಮೇಲೆ ಪ್ರಸಾದ ಅನ್ನೋದು ಈಸಿ ಆಕ್ಸೆಸ್ ಅಲ್ಲ, ಯಾರಿಗೂ ಈಸಿಯಾಗಿ ಸಿಗಲ್ಲ ಅದು. ಹೌದು, ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ಅಲ್ಲೂ ಕೂಡ ಒಂದು ಟೈಮಿಂಗ್ಸ್ ಇರುತ್ತೆ. ಆಮೇಲೆ ಸ್ವಇಚ್ಛೆಯಿಂದ ತಿನ್ನಕ್ಕಾಗಲ್ಲ. ಇಷ್ಟು ತಿಂತಾರೆ, ಇನ್ನೊಂದ್ಸಲಿ ಬೇಕು ಅಂದರೆ ಕೇಳಕ್ಕೆ ಮುಜುಗರ, ಸಂಕೋಚ. ಸೊ ಆಮೇಲೆ ಅದು ಎಲ್ಲೂ ಮಾಡಿಲ್ಲ ಯಾರು, ನಾವೇ ಫಸ್ಟು ಈ ಥರ ಕಾನ್ಸೆಪ್ಟ್ ಒಂದು ಸ್ಟಾರ್ಟ್ ಮಾಡಿದ್ದು. ನಾವು ಅದೇ ಈ ಥರದೊಂದು ಥಾಟ್ ಬಂತು ನನಗೆ, ಈ ಥರದೊಂದು ಮಾಡಬೇಕು. ಮನೆಯಲ್ಲಿ ಡಿಸ್ಕಸ್ ಮಾಡಿದ್ರೆ ನೀವು? ಯಾರ ಹತ್ರನೂ ಏನು ಡಿಸ್ಕಸ್ ಮಾಡಿಲ್ಲ ಸರ್. ನಂದು ಒಂದು ನೇಚರ್ ಏನು ಅಂದರೆ, ಏನಾದ್ರು ಒಂದು ಥಾಟ್ ಬಂತಾ ಅದ್ರ ಮೇಲೆ ನಾನು ಒಬ್ಬನೇ ವರ್ಕ್ ಮಾಡ್ತೀನಿ. ಯಾರ ಹತ್ರನೂ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಲ್ಲ, ಒಪಿನಿಯನ್ ಕೇಳಲ್ಲ. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ನಂದು ಒಂದು ನೇಚರು, ನನಗೊಂದು ಅದು ಇರೋದು ಹಾಗೆ. ಯಾಕೆಂದರೆ ನಿಮಗೆ ಅದು ಸ್ಟ್ರೈಕ್ ಆಗ್ಲಿಕ್ಕೆ ಕಾರಣ ತಂದೆ ಅನ್ಸುತ್ತೆ. ಅವರು ಮೇ ಬಿ ತಂದೆಯಿಂದನೂ ಇರಬಹುದು, ಇಲ್ಲ ನಾನು ಬೆಳೆದಿರೋಂಥ ಅಲ್ಲಿ ವಾತಾವರಣ ಇರ್ಬೋದು, ಗೊತ್ತಿಲ್ಲ. ಯಾವ ಥರ ಸ್ಟ್ರೈಕ್ ಆಯಿತು, ಹೇಗೆ ಸ್ಟ್ರೈಕ್ ಆಯಿತು, ಯಾವ ಥರ ಬಂತು, ಇದುವರೆಗೂ ನನಗೆ ಗೊತ್ತಿಲ್ಲ. ತಂದೆ ಹೋದ 1 ತಿಂಗಳಿಗೆ ಡಿಸಿಷನ್ ತೊಗೊಂಬಿಟ್ಟೆ. ಯಾಕೆಂದರೆ ಅವ್ರ ಕನಸು ನಾನು ಹೇಳಿಸು. ನೀವು ಏನು ಥಿಂಕ್ ಮಾಡಿದ್ರಿ ಅವಾಗ ಡಿಸಿಷನ್ ತೊಗೊಳ್ಬೇಕಾದ್ರೆ? ಏನು ಯೋಚನೆ ಮಾಡಿದ್ದು ನೀವು? ಥಿಂಕ್ ಏನು ಮಾಡಿಲ್ಲ ಸರ್, ಮಾಡಬೇಕಷ್ಟೇ. ಆಮೇಲೆ ನಂದು ಒಂದು ಏನು ಅಂದರೆ, ನಾನು ಥಿಯೇಟರ್ ಆರ್ಟಿಸ್ಟ್ ಕೂಡ. ಅಲ್ಲಿ ಅಭಿನಯ ತರಂಗದಲ್ಲಿದ್ದಾಗ ನಾನು ಥಿಯೇಟರ್ ಏನು ಕಲಿಸಿದೆ ಅಂದರೆ, ನನಗೆ ಕಮ್ಮಿ ಬಜೆಟ್ ಜಾಸ್ತಿ ಪ್ರಾಫಿಟ್ ಮಾಡಬೇಕು ಅಂತ. ಬಿಸ್ನೆಸ್ ಅಂತ ಹೇಳಿದ್ರೆ ನೂರಾರು ಚಾಲೆಂಜ್ಗಳು ಬಂದೇ ಬರ್ತವೆ. ಅಂತ ಸಂದರ್ಭದಲ್ಲಿ ನಿಮ್ಮ ಬಾಸ್ ಮೂವ್ ಏನಾಗಿತ್ತು? ಮನುಷ್ಯ ಅಂದಮೇಲೆ ಅದು ಸಹಜ, ಅದು ನೇಚರ್, ಅದು ಬಂದೇ ಬರುತ್ತೆ ನಿಮಗೆ. ಜನ ಬರ್ತಾರೋ ಇರಲ್ವೋ. ಕರೆಕ್ಟ್. ಆವಾಗ ಏನು ಅಂದರೆ, ನಾನು ಹೇಳಿದ್ನಲ್ಲ, ಕಮ್ಮಿ ಬಜೆಟ್. ಎಷ್ಟೆಷ್ಟೋ ಇವಾಗ ಎಲ್ಲೋ ಯಾವುದೋ ಒಂದು ಹೊರಗಡೆ ಹೋದ್ರೆ, ಎಲ್ಲೋ ಒಂದು ವಿವಿಪುರಂಗೆ ಹೋದ್ರೇ 1,000 ರೂಪಾಯಿ 2,000 ರೂಪಾಯಿ ಬಿಲ್ ಆಗ್ಬಿಡುತ್ತೆ. ಹೌದು. 10,000 ಹೋದ್ರೆ ಹೋಯ್ತು. ನಾನು ತಾನೇ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೆಸರು ಕೊಟ್ಟಿದ್ದ ಅಥವಾ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಹೆಸರು? ನಾನು ಏನು ಅಂದರೆ, ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಮಾಡ್ತೀನಿ, ಇನ್ಕ್ಲೂಡಿಂಗ್ ಸ್ಕೆಚಸ್, ಇನ್ಕ್ಲೂಡಿಂಗ್ ಟೈಟಲ್. ಸ್ವಲ್ಪ ಈ ಆರ್ಟಿಸ್ಟಿಕ್ ಮೈಂಡ್ ಇರೋದ್ರಿಂದ ಸ್ವಲ್ಪ ಹೋಮ್ವರ್ಕ್ ಜಾಸ್ತಿ ಮಾಡ್ತೀನಿ. ಕಲರ್ ಕಾಂಬಿನೇಷನ್ ಹೀಗೆ ಇರಬೇಕು, ಇದೇ ಇರಬೇಕು. ಅಂದರೆ ನಾನು ಒಬ್ಬನೇ, ಯಾರ ಹತ್ರ ಡಿಸ್ಕಸ್ ಮಾಡಲ್ಲ. ಯಾಕೆಂದರೆ ನನ್ನಲ್ಲಿ ಒಬ್ಬ ಹುಟ್ಟಿರೋನವನು ಅರ್ಧಕ್ಕೆ ಸಾಯಬಾರ್ದು. ಒಂದು ಥಾಟ್ ಇರ್ಬೋದು, ಒಂದು ಕನಸಿರ್ಬೋದು, ಅದು ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ, ಅದು ನನ್ನಿಂದನೇ ಬಂದಿದ್ದು, ನಾನೇ ಮಾಡಬೇಕು ಅಂತ. ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ನಂದು ಇರೋದು ಹಾಗೆ. ಇವಾಗೂ ಹಾಗೆ. ನಾಳೆ ಒಂದೇನಾದ್ರು ಹೊಸದು ಮಾಡಬೇಕು ಅಂದರೆ ನಾನೇ ಡಿಸಿಷನ್ ತಗೋಬೇಕು, ನಾನೇ ಟೇಸ್ಟ್ ನೋಡಬೇಕು. ಸೊ ಈ ಬ್ರಾಹ್ಮಣ ಪ್ರಸಾದ ಮುಟ್ಟಿರೋದು ಹಾಗೆ. ಸೊ ಈಗ ಫಸ್ಟ್ಗೆ ನೀವು ಯೋಚನೆ ಮಾಡಿದ್ರಿ ಇದನ್ನು ಮಾಡಬೇಕು ಅಂತೇಳಿ, ನೀವು ಥಾಟ್ ಬಂತು. ಸೊ ಬ್ರಾಹ್ಮಣ ಪ್ರಸಾದಮ್ ಅಂತೇಳಿ ಹೆಸರು ಹೆಂಗೆ ಉಟ್ಕೊಳ್ತು ಅಂತ? ಸರ್ ಅದೇ ಈಗ ನಾನು ಅದೇ ಕೂತ್ಕೊಂಡಾಗ ನಮಗೆ ಸ್ಟಾರ್ಟ್ ಬಂದಿದೆ, ಮನೆ ಊಟ ಕೊಡೋಣ ಅಂತ ನಾನು ಬಂತು. ನಿಮಗೆ ಬಂದಿತ್ತು? ಎಕ್ಸಾಕ್ಟ್ಲಿ. ನಾವು ಮನೇಲಿ ಏನು ತಿಂತೀವಿ ಕಿಚನಲ್ಲಿ, ಡೈರೆಕ್ಟ್ ಹೋಟ್ಲಿಗೆ ನಾನು ಕೊಡಬೇಕು. ನಾನೇನು ತಿಂತೀನಿ ಅದು ಜನಕ್ಕೆ ಕೊಡಬೇಕು, ಹೆಲ್ತಿ ಫುಡ್.
ಅಲ್ಟಿಮೇಟ್ಲಿ ಮನೆ ಫುಡ್ಡು ಅಂತ ಬಂದಾಗ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಆಗಲ್ಲ. ಅದಕ್ಕೆ ಏನು ಬೇಕು ಅದು ಹಾಕ್ತೀವಿ, ಏನು ಮಾಡ್ಬೇಕು ಅದೇ ಮಾಡ್ತೀವಿ. ಆಮೇಲೆ ಯಾವುದೇ ಹೈಜೀನಾಗಿ ಮಾಡ್ತೀವಿ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರಲ್ಲ, ಯಾವುದೇ ರೀತಿ ಕಲರ್ಸು, ಡೆಕೋರೇಟಿವ್, ಪ್ರೆಸೆಂಟೇಷನ್ನು ಅವೆಲ್ಲ ಏನು ಮಾಡಲ್ಲ. ಕರೆಕ್ಟ್. ಆ್ಯಸ್ ಯೂಶುವಲ್ ಏನು ಆ್ಯಸ್ ಇಟ್ ಈಸ್ ಏನು ನ್ಯಾಚುರಲ್ ಆಗಿ ಆಗಿರುತ್ತೆ ಅದನ್ನೇ ಡೈರೆಕ್ಟಾಗಿ ನಾವು ಕೊಡಬೇಕು ಅಂತ ನನಗೆ ಡೈರೆಕ್ಟ್ ಥಾಟ್ ಬಂದಿದೆ. ಫಸ್ಟ್ ಥಾಟ್ ಬಂದಿದೆ. ಈ ನರಸಿಂಹ ಸಾಲಿಗ್ರಾಮ, ಶ್ರೀಚಕ್ರ ಮತ್ತು ಚಂದ್ರಮೌಳೇಶ್ವರ ನಮ್ಮದು ಒಂದು ತುಂಬ ವರ್ಷಗಳಿಂದ ಅದು ಏನು ಬಂದಿದೆ. ಅದು ಅದಕ್ಕೆ ನೈವೇದ್ಯ ಮಾಡಬೇಕು. ಸಾಲಿಗ್ರಾಮ ಇಟ್ಕೊಂಡ್ರೆ ನಮ್ಮಲ್ಲಿ ಅದು ನೈವೇದ್ಯ ಮಾಡಲೇಬೇಕು. ನಿತ್ಯ ಪೂಜೆ ಆಗಬೇಕು, ಅಭಿಷೇಕ ಆಗಬೇಕು, ಹಾಲಿನ ಅಭಿಷೇಕ ಆಗಬೇಕು, ನೈವೇದ್ಯ ಆಗಬೇಕು. ಅದಕ್ಕೆ ಆಗಲೇಬೇಕು. ಸೊ ನಾವು ಹೋಟ್ಲು ಮಾಡೋಕ್ಕೆ ಮುಂಚೆನೂ ನಮ್ಮ ಮನೇಲಿ ಅದು ನೈವೇದ್ಯ ಮಾಡಿಕೊಂಡೇ ನಾವು ಊಟ ಮಾಡ್ತಾಯಿದ್ದು. ಸೊ ಈ ಥರ ಬಂದಾಗ ನನಗೆ ಅದು ಕೂತ್ಕೊಂಡಿದ್ದಾಗ ಅದು ಒಂದು ಆಲೋಚನೆ ಬಂತು, ಜನಕ್ಕೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಜನಕ್ಕೆ ನಾವು ತಿನ್ನೋದು ಎಕ್ಸಾಕ್ಟ್ಲಿ ನಾವು ತಿನ್ನೋದೇ ನಾವು ಕೊಡಬೇಕು ಅಂದ್ಕೊಂಡಾಗ ನೈವೇದ್ಯ ಮಾಡಿಬಿಟ್ಟೆ ಕೊಡೋಣ. ಜನಕ್ಕೆ ನೈವೇದ್ಯ ಮಾಡ್ಕೊಂಡು ಕೊಡೋದ್ರಿಂದ ತಪ್ಪೇನಿಲ್ಲ. ನಾವು ತಿನ್ನೋದು ಅನ್ನ ಕೊಟ್ರೆ ಬೇಡ ಅಂತ ಅಲ್ವಾ, ಪ್ರಸಾದ ನೈವೇದ್ಯ ಮಾಡಿಕೊಂಡೆ ನಾವು ಕೊಡೋಣ ಅಂತ ಬಂದಾಗ ಅದು ನೈವೇದ್ಯ ಮಾಡಿ ಆದಮೇಲೆ ನೀವು ಯಾವುದೇ ಫುಡ್ ಆದರೂ ಪ್ರಸಾದನೇ ಆಗ್ಬಿಡುತ್ತೆ. ಸೊ ಅಲ್ಲಿ ಒಂದು ಸ್ಪರ್ಶತೆ ಇರುತ್ತೆ, ಏನು ದೇವ್ರದ್ದು ಅಂತ ಒಂದು ನಂಬಿಕೆ. ನಾವು ಅದು ಟೆಸ್ಟು ಮಾಡಿದ್ದೀವಿ. ಈ ಪಂಚಾಮೃತ ಎಲ್ಲ ಮಾಡಿದಾಗ ಹೊರಗಡೆ ಸಾಯಂಕಾಲದ ಕ್ಯಾಟ್ರಿಂಗ್ ಇದ್ದಾಗ ವಿತೌಟ್ ನೈವೇದ್ಯ ನಾವು ಪಂಚಾಮೃತ ಮಾಡಿಕೊಟ್ಟಿದ್ದೀವಿ. ಬೆಳಗ್ಗೆ ಮಾಡಿದಷ್ಟು ಟೇಸ್ಟ್ ಸಾಯಂಕಾಲ ಸೇಮ್ ಪ್ರಪೋರ್ಷನ್ ಸಾಯಂಕಾಲ ನಾವು ಅವ್ರು ಕೊಟ್ಟಾಗ. ಬಟ್ ಅವ್ರೇನು ಇದು ಗೊತ್ತಾಗಲ್ಲ ಡಿಫ್ರೆನ್ಸ್. ಬಟ್ ಪರ್ಸ್ನಲಿ ನಮಗೆ ನೈವೇದ್ಯ ಮಾಡಿದಾಗ ಬಿಫೋರ್ ನೈವೇದ್ಯ, ಆಫ್ಟರ್ ನೈವೇದ್ಯ ನಿಮ್ಗೊಂದು ಟೇಸ್ಟ್ ಗೊತ್ತಾಗುತ್ತೆ. ವಿತೌಟ್ ನೈವೇದ್ಯ ನಿಮ್ಗೊಂದು ಟೇಸ್ಟ್, ಆ ವೈಬ್ರೇಷನ್ ಒಂದು ಗೊತ್ತಾಗುತ್ತೆ. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಥರ ಇದ್ದಾಗ ನಾವು ನೈವೇದ್ಯ ಮಾಡಿಬಿಟ್ಟು ಕೊಡೋಣ, ಎನ್ಹಾನ್ಸ್ ಅಂತ ನಂದೊಂದು ನಂಬಿಕೆ. ಮಾಡ್ಕೊಂಡು ಕೊಡೋಣ, ತಪ್ಪು ಏನಿಲ್ಲ. ಪ್ರಸಾದ ನೈವೇದ್ಯ ಮಾಡ್ಕೊಂಡು ಕೊಡೋದ್ರಲ್ಲಿ ಕೊಡಲಿ, ಜನನಿಗೂ ಒಂದು ಇದು ಬರಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಬರೀ ನಾರ್ಮಲ್ ಮಾಡಿದ್ರೆ ಅದು ನನಗೆ ರೆಗ್ಯುಲರ್ ಇಷ್ಟೇನೇ ಇಲ್ಲ. ಪ್ರಸಾದಂ ಅಂತ ಹೇಳಿ ಮಾತ್ರ ಫಸ್ಟಿಗೆ ಇದು ಮಾಡಿದ್ದೆ. ಹೀಗೆ ಪ್ರಸಾದ ಅಂತ ಅಲ್ಲಿ ಬಂತು. ಪ್ರಸಾದಂ ಅಂದ್ರೆ ಸಂಸ್ಕೃತ್ ವರ್ಡ್. ಅದು ತುಂಬ ಜನ ಈಗ ಅನ್ಕೊಂಡ್ಬಿಟ್ಟಿದ್ದಾರೆ ಅದು ತಮಿಳು ತೆಲುಗು ಇಂದ ಪ್ರಸಾದಂ ಅಂತ. ಅದು ಸಂಸ್ಕೃತ್ ವರ್ಡ್. ಪ್ರಸಾದಂ, ಪ್ರಸಾದ ಅಂತಾನು ಸಂಸ್ಕೃತ್ ವರ್ಡೇ ಬರುತ್ತೆ. ಸೊ ಪ್ರಸಾದಂ ಅಂತ ಆ ವೈಬ್ರೇಷನ್ ಇತ್ತು ಅಂತ ಅದನ್ನು ಫಿಕ್ಸ್ ಮಾಡಿದೆ. ಆಮೇಲೆ ಬ್ರಾಹ್ಮಣ ಯಾಕೆ ಅಂದರೆ ನಮ್ಮ ಸ್ಟೈಲ್ ಫುಡ್ ನಾವು ಮಾಡೋದ್ರಿಂದ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ನಾವೇನು ಮಾಡ್ತೀವಿ ಅದೇ ಥರ ಫುಡ್ ಇರೋದ್ರಿಂದ ನಮ್ಮ ಸ್ಟೈಲ್ ಆಫ್ ಅಂದರೆ ಇವಾಗ ಇಟಾಲಿಯನ್, ಮೆಕ್ಸಿಕನ್ ಆ ಥರ ಫುಡ್ ಕ್ಯಾಟಗರೀಸ್ ಇದೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸ್ ಈ ಥರ ಕ್ಯಾಟಗರೀಸ್ ಇದೆಯಲ್ಲ, ಆ ಥರ ಇದು ಒಂದು ಕ್ಯಾಟಗರಿ ಬ್ರಾಹ್ಮಣ ಶೈಲಿಯ ಫುಡ್ ಅಂತ. ಸೊ ಬ್ರಾಹ್ಮಣ ಪ್ರಸಾದಂ ಅಂತ ಇಲ್ಲಿ ಟೈಟಲ್ ಬಂತು. ಸೊ ಅದು ಯೋಚನೆ ಮಾಡಿದೆ. ಸೊ ನಾಳೆ ದಿನ ಬ್ರಾಹ್ಮಣ ಅಂತ ಹಾಕಿದಾಗ ಏನಾದರೂ ಮಾಡ್ತಾರ ತಪ್ಪೇನಿಲ್ಲ. ಇವಾಗ ಬೇರೆ ಕಡೆ ಯಾವುದಾದ್ರು ಬೇರೆ ಕಮ್ಯುನಿಟೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮದು ಏನು ತಪ್ಪಿಲ್ಲ. ನಾವು ಅದಕ್ಕೆ ಮೊದಲೇ ಉತ್ತರ ಕೊಟ್ರಿ ಏನು ಅಂತ ಹೇಳಿದ್ರೆ ನಮ್ಮ ಸ್ಟೈಲ್ ಚೈನೀಸು. ಎಕ್ಸಾಕ್ಟ್ಲಿ ನಮ್ಮ ಸ್ಟೈಲ್ ಮಾಡೋದು ಬೇರೆ ಯಾವುದು ಇಡಬಾರ್ದು. ಹೌದು, ನಮ್ಮ ಸ್ಟೈಲ್ ಮಾಡೋದ್ರಿಂದ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಎಲ್ಲರಿಗೂ ಅಲೋ ಇದೆ. ತುಂಬ ಜನ ಅದೊಂದು ಏನೋ ಈ ನಡುವೆ ಹಬ್ಬಿಸ್ತಾ ಇದ್ದಾರೆ ಅದನ್ನು. ಅವ್ರು ಹೋಗೋಗಿಲ್ಲ, ಇವರು ಯಾರಿಲ್ಲ ಸರ್. ಇದು ಸರ್ವಧರ್ಮ ಸಮಾನಂ. ಯಾರು ನಾವು ಅನ್ಕೊಂಡಿರೋದೇ ಹಾಗೆ, ನಾವು ನಂಬಿರೋದು ಅದೇ, ಸರ್ವಧರ್ಮ ಸಮಾನಂ. ಈ ಸ್ಟೈಲ್ ಇರೋದ್ರಿಂದ ಆ ಹೆಸರಿಟ್ಟಿರೋದಷ್ಟೇ. ಇದ್ರ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬ್ರಾಹ್ಮಣ ಪ್ರಸಾದಂ ಅಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ನಾರ್ಮಲ್ ಮಾಡೋಕ್ಕೆ ನನಗೆ ರೆಗ್ಯುಲರ್ ಇಷ್ಟ ಇಲ್ಲ. ಸೊ ಆವಾಗ ಅಲ್ಲಿ R&D ಸ್ಟಾರ್ಟ್ ಮಾಡಿದೆ. ಸೊ ನೀವು ಫಸ್ಟ್ ಡೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ R&D ಮಾಡಿದ್ದೀರಿ? R&D ಸ್ಟಾರ್ಟ್ ಮಾಡಿದ್ದು. R&D ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಎಲ್ಲಿ ಹಾಕಬೇಕು ಅನ್ನೋದು ಡೈಲಿ ಅಲ್ಲಿ ಹೋಗಿ ನಾನು ಒಂದು ಏನಿಲ್ಲ ಅಂದರೂ 1.5 hour 2 hours ಈವ್ನಿಂಗ್ ಮತ್ತು ಬೆಳಗ್ಗೆ ನಾನು ಎಲ್ಲಿ ಮಾಡಿದೆ ಪಾರ್ಕ್ ಹತ್ರ ಸ್ಟಾರ್ಟು, ಅಲ್ಲಿ ಹೋಗಿ 1 hour ಸ್ಪೆಂಡ್ ಮಾಡ್ತಿದ್ದೆ. ಯಾವ ಥರ ಬರ್ತಾರೆ, ಏನೇನು ಯಾವ ಟೈಪ್ ಜನ ಬರ್ತಾರೆ, ಹೇಗಿದೆ ಅವ್ರ ಮೈಂಡ್ ಸೆಟ್ ಸ್ಟಡಿ ಮಾಡೋಕ್ಕೆ ಸುಮ್ಮನೆ ಹೋಗಿ ಕೂತ್ಕೊತಾ ಇದ್ದೆ. ಯಾರಿಗೂ ಗೊತ್ತಿರಲಿಲ್ಲ, ನಾನು ಸುಮ್ಮನೆ ಹೋಗಿ ಕೂತ್ಕೊತಾ ಇದ್ದೆ ಅಲ್ಲಿ ಯಾವ ಥರ ಏನು ಅಂತ. ಆಮೇಲೆ ಈ ಥರ ಡಿಸೈನ್ಸ್ ಈ ಥರ ಅದು ಮನೆಗೆ ಬಂದಮೇಲೆ ಇದ್ರದ್ದು ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೀಗೆ ಮಾಡ್ತಾ ಹೊಳಿತು. ಯಾವ ದೇವಸ್ಥಾನದಲ್ಲಿ ಏನೇನು ಪ್ರಸಾದ ಕೊಡ್ತಾರೆ ಅದು ಈಸಿ ಆಕ್ಸೆಸ್ ಅಲ್ಲ, ಇದನ್ನು ಜನಕ್ಕೆ ಕೊಡೋಣ. ಆಮೇಲೆ ಪಂಚಾಮೃತ ರಸಾಯನ ಎಲ್ಲ ಯಾವ ದೇವಸ್ಥಾನ ಯಾವ ಹೋಟೆಲಲ್ಲೂ ಕೊಟ್ಟಿಲ್ಲ, ನಾವು ಇಂಟ್ರೊಡ್ಯೂಸ್ ಮಾಡೋಣ ನಮ್ಮ ಸ್ಟೈಲು. ಸೊ ಮಾಡೋಣ. ಆಮೇಲೆ ಮೇಲ್ಕೋಟೆ ಪುಳಿಯೋಗರೆ, ಆಮೇಲೆ ಉಡುಪಿ ಕಾಯಿ ಗಂಜಿ, ಅವೆಲ್ಲ ಕಟೀಲಲ್ಲಿ ಇದರಲ್ಲಿ ಉಡುಪಿಗೆಲ್ಲ ಕೊಡ್ತಾರೆ. ಉಡುಪಿಗೆ ಅಲ್ಲಿ ಕಟೀಲ್ಗೆ ಹೋದ್ರೇ ನಿಮಗೆ ಕಾಯಿ ಗಂಜಿ
ಅದೆಲ್ಲ ನಾವು ಇಲ್ಲಿ ನಮ್ಮ ಹತ್ರ ಬಂದ್ರೆ ಕೊಡೋಣ ಅಂತ ಒಂದು ಆ ಥಾಟ್ ಬಂತು. ಸೊ ಅದ್ರ ಮೇಲೆ ಇದು ಮಾಡಿ ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವೆಲ್ಲ ಮನೇಲೆ ಮಾಡಿ ಎಲ್ಲ ಮಾಡಿದ್ದೀರಾ? ಕಮ್ಮಿ ಕಮ್ಮಿ ಕ್ವಾಂಟಿಟಿ ಮಾಡಿ 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 ಎಲ್ಲ ಹಾಗೆ ಒಂದು ಲೆವೆಲ್ಗೆ ಬಂತು, ಗ್ರಿಪ್ ಸಿಕ್ತು. ಯಾವುದೇ ಕೆಲಸದಲ್ಲಾದ್ರೂ ನಮ್ಗೆ ಗ್ರಿಪ್ ಸಿಕ್ಬಿಟ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಸರ್. ಹೌದು. ಸರಿ ಇವಾಗ ಏನು ಮಾಡ್ಬೇಕು ನೆಕ್ಸ್ಟು ಅಂತ ಇದು ಮಾಡಿಕೊಂಡೆ, ಲಿಸ್ಟ್ ಮಾಡಿಕೊಂಡೆ. ನಮ್ಮದು ಕೇಟ್ರಿಂಗ್ ಇರೋದ್ರಿಂದ ನಮಗೆ ಪಾತ್ರೆಗಳ ಖರ್ಚು, ಸ್ಟವ್ ಖರ್ಚು, ಮೆಟೀರಿಯಲ್ಸ್ ಖರ್ಚು ಎಲ್ಲ ಸೇವ್ ಆಯಿತು. ಲಿಸ್ಟ್ ಮಾಡಿದೆ ನಾಳೆ ಏನು ಮೆನು ಇದು ಮಾಡಬೇಕು ಅಂತ. ಆಮೇಲೆ ನಮಗೆ ಡೈಲಿ ಬರಬೇಕು ಅಂದರೆ ಕಸ್ಟಮರ್ ಏನು ಮಾಡಬೇಕು ಕ್ವಶನ್ ಮಾರ್ಕ್. ನಮಗೆ ಇವಾಗ ಯಾವುದೇ ಆದರೂ ವಿಸಿಟರ್ಸ್ ಇರ್ತಾರೆ, ಕಸ್ಟಮರ್ಸ್ ರೆಗ್ಯುಲರ್ ಬರ್ತಾರೆ, ತಿನ್ಕೊಂಡು ಹೋಗ್ತಾರೆ, ನಾಳೆ ಅವರು ಬರಲ್ಲ. ನಮಗೆ ವಿಸಿಟರ್ಸ್ ಜಾಸ್ತಿ ಆಗಬಾರ್ದು, ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಆಗಬಾರ್ದು. ಹೌದು. ಆಗಿದ್ರೇ ನಾವು ಸಸ್ಟೈನ್ ಆಗಕ್ಕೆ ಸಾಧ್ಯ ಲಾಂಗ್ ಟರ್ಮ್. ಕರೆಕ್ಟ್. ಸೊ ಏನು ಮಾಡಬೇಕು ಮತ್ತೆ ಅದಕ್ಕೆ ಕೂತ್ಕೊಂಡೆ ಏನು ಮಾಡಬೇಕು ಆವಾಗ ಒಂದು ಥಾಟ್ ಬಂತು. ಇವತ್ತು ತಿಂದಿದ್ದ ಮೆನು ನೀವು ಮತ್ತೆ ತಿನ್ಬೇಕು ಅಂದರೆ ಒಂದು ತಿಂಗಳು ಬೇಕೇ ಬೇಕು. ಸೊ ಆವಾಗ ಅದು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಆವಾಗ ಮಾಡಬೇಕು ಅಂದರೆ ನಮ್ಮ ಹತ್ರ ಎಷ್ಟು ಲಿಸ್ಟ್ ಇರಬೇಕು. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ, ಏನೇನು ಮಾಡಬೇಕು ಎಲ್ಲ ಬರೆದಿಟ್ಕೊಂಡೆ, ಏನೇನು ಪ್ರಸಾದ ಬೇಕು ಅದು ಮಾಡ್ಕೊಂಡು ಸೊ ಆ ಥರ ಒಂದು ಅದಕ್ಕೆ ಬಂತು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು ಒಂದು 50-60 ಜನಕ್ಕೆ ಅಷ್ಟೇ. ಆವಾಗ ಅಲ್ಲಿ ಬಂದಾಗ ಒಂದು ಭಯ, ನೀವು ಹೇಳ್ದಾಗೆ. ಡೇಟ್ ನೆನಪಿದೆಯಾ? ಸ್ಟಾರ್ಟ್ ಮಾಡಿದ ಡೇಟ್ ನೆನಪಿದೆಯಾ? ಇದೆ ಸರ್, ಆಬ್ವಿಯಸ್ಲಿ August 12, 2022 ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ಸ್ಟಾರ್ಟ್ ಮಾಡಿದ್ದು. ನನಗೆ ತಲೆ ಇದ್ದಿದ್ದು ಕಡಿಮೆ ಬಜೆಟ್, ಲೀಸ್ಟ್ ಬಜೆಟ್. ಎಷ್ಟು ಬಂಡವಾಳ ಎಷ್ಟು ಬೇಕಾಯಿತು? 6,800 ರೂಪಾಯಿ. ಇವಾಗೂ ನನ್ನ ಹತ್ರ ಲಿಸ್ಟ್ ಇದೆ. ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 6,800 ರೂಪಾಯಿ. ಒಂದು ಟೇಬಲ್ ಬೇಕಿತ್ತು ನಮ್ಗೆ, ಇವಾಗೂ ಅದೇ ಟೇಬಲೇ ಇದೆ ಅಲ್ಲಿ ಪಾರ್ಕ್ ಹತ್ರ. ಆ ಟೇಬಲ್ಲು ನಾವು OLX ಅಲ್ಲಿ ನೋಡಿ, ಅದು OLX ಅಲ್ಲಿ ನನಗೆ ಲೀಸ್ಟ್ ಬಜೆಟ್ ಬೇಕಿತ್ತು. ನನಗೆ ಕಡಿಮೆ ಬಜೆಟು, ಲಾಭ ಜಾಸ್ತಿ ಬರಬೇಕು. ಲಾಭ ಇನ್ ದ ಸೆನ್ಸ್ ಅಲ್ಲಿ ಯಾವುದೇ ಇದಾದರೂ ಪ್ರಾಫಿಟ್ ಮಾರ್ಜಿನ್ನು ಜಾಸ್ತಿ ಇಟ್ಕೋಬಾರ್ದು, ಕ್ವಾಲಿಟಿಲಿ ಕೊಡ್ಬೇಕು ನಾವು. ಕರೆಕ್ಟ್. ಜನ ಜಾಸ್ತಿ ಬಂದು ಐಟಮ್ ಜಾಸ್ತಿ ಸೇಲ್ ಆಗಬೇಕು. ಸೊ ಈ ಥರ ಇತ್ತು ನನಗೆ ತಲೆಯಲ್ಲಿದ್ದಾಗ. ಡೇಟ್ ಫಿಕ್ಸ್ ಮಾಡ್ಲಿಕ್ಕೆ ಎಷ್ಟು ತಿಂಗಳು ಅಥವಾ ಒಂದು ವಾರ, ಒಂದು ವಾರದ ಮುಂಚೆ ಡೇಟ್ ಫಿಕ್ಸ್ ಮಾಡಿ. ನಾನು ಯಾವಾಗಲೂ ಡೇಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್, ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡೋದು. ಇಲ್ಲಾಂದ್ರೆ ಆ ಭಯ ಇರಲ್ಲ. ಡೆಡ್ಲೈನ್ ಅಂತ. ಕರೆಕ್ಟ್. ನಮಗೆ ನಾವೇ ಡೆಡ್ಲೈನ್. ಹೌದು, ಡೆಡ್ಲೈನ್ ಅಂತ ಇರುತ್ತೆ. ಏನು ಹೇಳ್ತೀರಿ? ನಮಗೆ ನಾವೇ ಡೆಡ್ಲೈನ್ ಇಟ್ಕೊಳ್ಳೇಬೇಕು ಸರ್, ಇಲ್ಲಾಂದ್ರೆ ಅದು ನಾವು ರೆಡಿನೇ ಆಗಲ್ವಲ್ಲ. ಇವತ್ತು ಆಗಲಿಲ್ಲ, ನಾಳೆ ಜಿಮ್ ವಿಷಯದಲ್ಲೂ ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ, ಹಾಗೆ ಅದು ನಮ್ಮ ಸೈಕಾಲಜಿನೇ ಹಾಗೆ ಲೇಜಿ ಮಾಡಿಬಿಡುತ್ತೆ. ಅದು ಡೆಡ್ಲೈನ್ ಇಟ್ಕೊಳ್ಳಿಲ್ಲ ಅಂದರೆ ಆಮೇಲೆ ನಾನೇನು ಅಂದರೆ ಏನೋ ಒಂದು ಸ್ಟಾರ್ಟ್ ಮಾಡಿದ್ರೆ ಅದು ಒಳಗಡೆ ಒಂದು ಛಲ, ಮಾಡಲೇಬೇಕು ಅಂತ ಒಂದು ಛಲ. ಸೊ ಅದು ಬಿಡಲ್ಲ, ಯಾಕೆಂದರೆ ಅವಮಾನ ಆಗ್ಬಿಡುತ್ತೆ ಅಂತ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹತ್ರ ಹೀಗೆ ಡಿಸ್ಕಷನ್ ಮಾಡಬೇಕಾದ್ರೆ ಅವರು ಬೇಕು ಅಂತ ನನ್ನ ಪಲ್ಸ್ ಗೊತ್ತಲ್ಲ ಡಿಮೋಟಿವೇಟ್ ಮಾಡ್ತಾರೆ. ಆಗ ನಾನು ರಿವರ್ಟ್ ಬ್ಯಾಕ್ ಆಗ್ತೀನಿ, ಬೇಕು ಅಂತ ಆಗಬೇಕು ಅಂತ. ಸೊ ಈ ಥರ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾರು ಹೇಳಿದ್ದಿದೆಯಾ ಇದು ಆಗಲ್ಲ ನಿನ್ನಿಂದ ಇದೆಲ್ಲ ಅಂತ? ಸಿಕ್ಕಾಪಟ್ಟೆ ಜನ ಮಾಡೋದಕ್ಕಿಂತ ಮುಂಚೆ, ಸ್ಟಾರ್ಟ್ ಮಾಡೋದಕ್ಕಿಂತ 1% ಜನನೂ ಆಗುತ್ತೆ ಅನ್ನೋರು ಇಲ್ವೇ ಇಲ್ಲ ಫ್ಯಾಮಿಲಿಯಲ್ಲಿ. ಒಬ್ಬರು, ಇನ್ಕ್ಲೂಡಿಂಗ್ ನಮ್ಮ ಅಮ್ಮ ಕೂಡ ಬೇಡ ಇದು ಆಗಲ್ಲ. ಏನು ಹೇಳಿದ್ರಮ್ಮ? ಯಾಕೆಂದ್ರೆ ನನಗೆ ಝೀರೋ ನಾಲೆಜ್ ಸರ್. ಹೌದು, ನೀವು ಕ್ಯಾಟ್ರಿಂಗಿಗೆ ಅಪ್ಪನ ಜೊತೆ ಹೋಗಿಲ್ಲ, ಗೊತ್ತೇ ಇಲ್ಲ ನನಗೆ, ಆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಪೋಸಿಟ್, ಟೋಟಲಿ ಆಪೋಸಿಟ್. ನನಗೇನು ಗೊತ್ತೇ ಇಲ್ಲ, ಏನು ಗೊತ್ತಿಲ್ಲ. ಆಮೇಲೆ ಈಗ ಉದಾಹರಣೆ ಇದು ಹೇಳ್ತಾ ಇದ್ದೀನಿ ಅಂತಲ್ಲ, ನಾವು ನೋಡಿದ ಹೋಟ್ಲುಗಳೇ 1 ತಿಂಗಳು 2 ತಿಂಗಳು 3 ತಿಂಗಳು ಶಟ್ ಡೌನ್ ಆಗಿಬಿಡುತ್ತೆ. ನಾವು ನೋಡ್ಕೊಂಡು ಬಂದಿರೋದು ಹೋಟೆಲ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಆದ್ರೂ ಕೈ ಸುಟ್ಕೊಂಡಿರೋರೇ ಜಾಸ್ತಿ. ಹೌದು. ಯಾಕೆಂದ್ರೆ ಅದು ಏನೋ ಕಾರಣಾಂತರಗಳಿಂದ ಏನೇನೋ ಆಗಿರ್ಬೋದು, ಬಿಸ್ನೆಸ್ ಆದ್ಮೇಲೆ ಅದು ಭಯ. ಆಮೇಲೆ ಆ ಟೈಮ್ಗೆ ಈ ಸುತ್ತಮುತ್ತ ಇರೋರು ಅದೇ ಥರ ಹೇಳ್ಬಿಟ್ರೆ ಆಬ್ವಿಯಸ್ಲಿ ಅದು ನನ್ನಿಂದ ಆಗಲ್ಲ ಅಂತ. ಹೌದು. ಬಟ್ ನಿಮಗೆ ಹಂಗಾಗಿಲ್ಲ. ನಾನು ಡಿಸೈಡ್ ಆದಮೇಲೆ ಅದು ಆಗಲೇಬೇಕು, ಅದು ಮಾಡಲೇಬೇಕು. ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲಾಂದರೆ ಇದಾಗ್ಬೋದು, ಡಿಲೇ ಆಗ್ಬೋದು ಅಷ್ಟೇ. ಮಾಡ್ತೀನಿ ಅದು 100%. ಅದು ಸೊ ಅವರೆಲ್ಲ ಬೇಡ ಅಂತ ಹೇಳಿದ್ರು, ನೀವು ಮಾಡ್ತೀವಿ. ಡೇಟು ಫಿಕ್ಸ್ ಮಾಡ್ಕೊಂಬಿಟ್ಟೆ, ಮಾಡಲೇಬೇಕು. ಐಟಮ್ಗಳು ಅದೇ OLX ಅಲ್ಲಿ ಹೋಗಿ ಟೇಬಲ್ ತೊಗೊಂಬಂದೆ, ನಮ್ಮದೇ ಕ್ಯಾರಿಯರ್ಸ್ ಎಲ್ಲ ಇರುತ್ತೆ, ನಮ್ಮದೇ 3 ಐಟಮ್ ಮಾಡೋಣ ಇವತ್ತು, ನೋಡೋಣ. ನಾನು ಲಾಸ್ಟ್ ಹಿಂದಿನ ದಿನನೂ ನಮ್ಮ ಅಮ್ಮ ಬೇಡ ಅಂತಾನೆ, ಬೇಡ ಇನ್ನು 12th 11th ನೈಟು ಡಿಸ್ಕಷನ್ 11:30 ಮಾಡೋದು ಬೇಡ ಅಂತ, ಮಾಡೋದೇ ಬೇಡ. ನೀವು ಪಬ್ಲಿಸಿಟಿ ಅಲ್ಲಿವರೆಗೆ ಏನು ಮಾಡಿಲ್ಲಲ್ಲ, ಡೈರೆಕ್ಟ್ ಹೋಗಿ ಡೈರೆಕ್ಟ್ ಇದುವರೆಗೂ ನನ್ನ ಪಬ್ಲಿಸಿಟಿ ಅದಕ್ಕೆ ನಂಗೆ ಆ ಥಾಟು ಬಂದಿಲ್ಲ ಸರ್, ಯಾಕೆ ಅಂತ ಗೊತ್ತಿಲ್ಲ. ಮೊದಲಿನ ದಿವಸ ಅಮ್ಮ ಬೇಡ ಅಂತಾನೆ ಹೇಳಿದ್ರು. ಹಿಂದಿನ ದಿನ ರಾತ್ರಿ 11:30
ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಗಿ ನಾನು ಎಲ್ಲ ಐಟಮ್ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿನಿ. ಆಮೇಲೆ ನಾನು ಪಾರ್ಸಲ್ ಕೊಡೋದು ಬೇಡ ಅಂತ ನಮ್ಮ ಫ್ರೆಂಡ್ ಒಬ್ರು ಪಾರ್ಸಲ್ ತಗೋ, ಪಾರ್ಸಲ್ ಮಾಡಬೇಕು ಅಂತ ಅವರು. ಯಾಕೆಂದರೆ ನನಗೆ ಇದ್ರ ಬಗ್ಗೆ ಏನು ಐಡಿಯಾನೇ ಇರಲಿಲ್ಲ. ಪಾರ್ಸಲ್ ಮಾಡೋ ಏನು ತಪ್ಪೇನಿದೆ ಪಾರ್ಸಲ್ ಕೊಡೋದ್ರಲ್ಲಿ, ನಂಗೆ ಪಾರ್ಸಲ್ ಬೇಡ ಅಂತ, ಅದೇನೋ ಉಚಿತನ ಗೊತ್ತಿಲ್ಲ, ಪಾರ್ಸಲ್ ಕೊಡು ಅಂತ. ಸೊ ಹೋಗಿ ಇಲ್ಲೇ ನಮ್ಮ ಡಿಮಾರ್ಟಲ್ಲಿ ಎಲ್ಲ ಪಾರ್ಸಲ್ ಐಟಮ್ಸ್ ಎಲ್ಲ ತೊಗೊಂಬಂದು ಎಲ್ಲ ಮಾಡಿ ಅಲ್ಲೆಲ್ಲ ಇಟ್ಕೊಂಡು ಅಮ್ಮ ಆಯಿತು ನೋಡೇ ಬಿಡೋಣ ಅಂತ ನಾನು ಹೇಳಿದೆ ಒಂದೇ ಮಾತು, ಇವತ್ತು ಇದು ಖಾಲಿ ಆಗಲಿಲ್ಲ ಅಂದರೆ ಮಾಡೋದೇ ಬೇಡ. ನೋಡಿ ನಾನು ಯಾವುದೇ ರೀತಿ ಪಬ್ಲಿಸಿಟಿ ಮಾಡಿಲ್ಲ, ನೋಡೋಣ ಮಾಡೋಣ. ಒಂದೇ ದಿನ ಅದಕ್ಕೆ ಎಲ್ಲ ರೆಡಿ ಆಗಿತ್ತು. ನಂದು ಯಾವ ಥರ ಎಕ್ಸಿಕ್ಯೂಷನ್ ಇವತ್ತು ಖಾಲಿ ಆಗ್ಬೇಕಷ್ಟೇ. ನನಗೆ ಖಾಲಿ ಆಗಿಲ್ಲ ಅಂದರೆ ಮಾಡ್ಲಿಕ್ಕೆ ಮಾಡಲ್ಲ ಏನು ಕಾನ್ಫಿಡೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು. 50ರಿಂದ 60 ಜನಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಏನು ಐಟಮ್ ನೆನಪಿದ್ಯಾ? ಪುಳಿಯೋಗರೆ, ಚಿತ್ರಾನ್ನ, ವಾಂಗಿಭಾತು, 3 ಐಟಮು 50 ಜನಕ್ಕೆ. ಸೊ ಟೋಟಲ್ 150 ಜನ ಅಂತ ತಲೆಯಲ್ಲಿ. ನನಗೆ ನಮ್ಮಮ್ಮ ಏನು ಜಾಸ್ತಿ ಅಂತ, ನನಗೇನು ಅದು ಕಮ್ಮಿ ಅಂತ. ಜನ ತುಂಬ್ಕೊಂಬಿಡ್ತಾರೆ, ನನಗೆ ಅದು ಇದು ನಾವು ಅಲ್ಲಿ ಹಾಕಿದ ತಕ್ಷಣ ನನಗೇನು ಐಡಿಯಾನೇ ಇಲ್ಲ, ಜನ ತುಂಬ್ಕೊಂಬಿಡ್ತಾರೆ ಅಂತ. ಸೊ ಹೋದ್ವಿ, ಅಲ್ಲಿ ಎಷ್ಟೊತ್ತಿಗೆ ಹೋದ್ರಿ ಸರ್? ಲೇಟ್ ಆಯಿತು. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು 7 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಎಲ್ಲ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ 8-8:30 ಆಯಿತು. ಆಮೇಲೆ ಅಲ್ಲಿ ನಾವು ಅಂದ್ಕೊಂಡಿದ್ದು ಅಲ್ಲಿ ಸ್ಪಾಟಲ್ಲಿ ನನಗೇನು ಹಿಂದಿನ ದಿನ ಅಲ್ಲಿ ಬಂದು ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ತಲೆಯಲ್ಲಿ ಇರಲಿಲ್ಲ. ನನಗೆ ಎಲ್ಲ ಹೊಸ್ದಿದ್ದು. ಸೊ ಅಲ್ಲಿ ಹೋಗಿದ ತಕ್ಷಣ ಖಾಲಿನೇ ಇರಲಿಲ್ಲ, ಯಾರೋ ಒಬ್ಬ ಏನೋ ಟೆಂಪೋ ಏನೋ ಹಾಕ್ಬಿಟ್ಟಿದ್ದ ಅಲ್ಲಿ. ಸೊ ನನಗೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಿಲ್ಲ. ಸೊ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟಿದ್ದೀವಿ, ಟೈಮ್ ರನ್ ಆಗ್ತಾಯಿದೆ, 9 ಗಂಟೆ ಆಗ್ತಿದೆ, ಅಲ್ಲಿ ಹಾಕೋಕ್ಕೆ ಆಗ್ತಿಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಸಾಗರ್ ಅಂತ ಅವ್ರ ಜೊತೇಲಿದ್ದರು ಆವತ್ತು. ಸಿಕ್ಕಾಪಟ್ಟೆ ಅವರು ಹೆಲ್ಪ್ ಮಾಡಿದ್ದಾರೆ ಆವತ್ತಿನ ದಿನ. ಅವ್ರು ಬಂದು ನಿಂತ್ಕೊಂಡು ಆ ಟೆಂಪೋ ಎಲ್ಲ ಇತ್ತು. ನೀವು ಐಟಮ್ ಸಮೇತ ಹೋಗಿದ್ದೀರ ಅಲ್ಲಿಗೆ ಸರ್? ನೋಡಿ ಅದು ಅಲ್ಲ, ನಿಮ್ಮ ಕಾನ್ಫಿಡೆನ್ಸಿಗೆ ಮೆಚ್ಚಬೇಕು. ಅದು ಅಲ್ಲಿ ಭಯ ನನಗೆ ಫಸ್ಟು. ಅಲ್ಲಿ ಯಾರು ಏನು ಅಂದ್ಬಿಡ್ತಾರೋ, ಅಕ್ಕಪಕ್ಕ ಮನೆಯವ್ರು ಏನು ಅಂದ್ಬಿಡ್ತಾರೆ, ಆಮೇಲೆ ಯಾರು ಬಂದ್ಬಿಟ್ರೆ ಏನೋ ಅಂದ್ಬಿಟ್ರೆ ನನಗೆ ಅದೊಂದು, ನನಗೆ ಈ ಮರ್ಯಾದೆ ವಿಷಯದಲ್ಲಿ ಬಂದರೆ ಒಂದು ಸ್ವಲ್ಪ ನನಗೆ ಹಿಂಜರಿಕೆ. ಏನೇ ಕಾನ್ಫಿಡೆನ್ಸ್ ಇರ್ಬೋದು, ಏನೇ ಉಚಿತನ ಮಂಡತನ ಅನ್ಕೊಂಡ್ಬಿಡ್ತಾರೆ ಅಂತ ಒಂದು ನಂಗೆ ಫುಟ್ಪಾತಲ್ಲಿ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದಿಲ್ಲ. ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ, ಏನು ತಪ್ಪೇನು ಅದಿಲ್ಲ ನನಗೆ. ಯಾರು ಬಂದು ಏನಾರು ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿಬಿಟ್ರೆ ಅಂತ ಒಂದು ಒಳಗಡೆ. ಬಟ್ ಇವ್ರು ಇದಾರಲ್ಲ ನನಗೆ ಆಪೋಸಿಟ್ ಅವರು, ನಾನು ಇದನ್ನು ಮಾಡು ಅಂತ ಒಂದೇ ಮಾತು ಹೇಳಿದವರು. ನಾನು ಇದನ್ನು ಮಾಡು, ಯಾರು ಏನಾದರೂ ಮಾಡಲಿ, ನಾನು ಇದನ್ನು ನಿಂತ್ಕೊತೀನಿ ಮಾಡು ಅಂತ ಒಂದೇ ಮಾತು ಹೇಳಿದ್ದು. ಸೊ ಅಲ್ಲಿ ನನಗೆ ಒಂದು ಮಾರಲ್ ಸಪೋರ್ಟ್ ಸಿಕ್ತು. ಅವ್ರಿದ್ದಾರೆ, ಏನಾದರೂ ಅವ್ರು ನೋಡ್ಕೊತಾರೆ, ನನಗೆ ಮರ್ಯಾದೆ ಇದು ಮಾಡಲ್ಲ. ಬಂತು, ಸ್ಟಾರ್ಟ್ ಮಾಡಿದ್ವಿ. ಅದು ಯಾವ ಕಡೆ ಫೇಸು ಏನು ಗೊತ್ತಿಲ್ಲ. ನೋಡಿ ನಾನು ಹೇಳಿದ್ನಲ್ಲ ಒಂದು ಡೆಸ್ಟಿನಿ, ಅಲ್ಲೇ ಮಾಡಿಸ್ಬೇಕು ಅಂತ ಇದ್ದಿದ್ದು. ಅಲ್ಲಿ ಹೋಗಿ ನಿಂತ್ಕೊಂಡೆ. ನಾನು ಸ್ಟಡಿ ಮಾಡಿದ್ದೀನಿ, ಡೈಲಿ ಇದು ಮಾಡ್ಕೊಂಡಿದ್ದೀನಿ, ಬಟ್ ಆದರೂ ಭಯ. ಆಮೇಲೆ ಯಾರೋ ಬಂದು ಅಲ್ಲಿ ನಾವೆಲ್ಲ ಇವಾಗ ಮೊನ್ನೆ ರೀಸೆಂಟಾಗಿ ಒಬ್ಬರು ಬಂದು, ಸರ್ ಇದು ಕುಬೇರ ಮೂಲೆ ಅಂತಾರೆ ಅಲ್ಲಿ ಪಾರ್ಕ್ ಹತ್ರ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬೆಳಿಗ್ಗೆ 8:00 ಸ್ಟಾರ್ಟ್ ಆಯಿತು. 8:30 9 ಕಾಲಾಗಿತ್ತು ಸರ್. ಟೇಬಲ್ ಎಲ್ಲ ಹಾಕಿದ್ವಿ. ಫಸ್ಟ್ ಒಬ್ರು ಬಂದು ಪುಳಿಯೋಗರೆ ಕೊಡಿ ಅಂದರು. ಪುಳಿಯೋಗರೆ ಕೊಟ್ಟೆ. ಪಾರ್ಸಲ್ ಕೊಡಿ ಅಂದರು. ಪಾರ್ಸಲ್ಲು ನೋಡಿ ನಾನು ತೊಗೊಳ್ದಿಲ್ಲ ಅಂದಿದ್ರೆ ನಮ್ಗೆ ಇಲ್ಲಿ ಆಗ್ತದೆ. ಸೊ ಆವತ್ತಿನ ದಿನ ಪಾರ್ಸಲೇ ಜಾಸ್ತಿ ಹೋಯಿತು. ಬಂದರು ಒಬ್ಬೊಬ್ಬರೇ ಬಂದರು. ನಾನು ಒಂಥರ ಏನು ಅಂದರೆ ಬ್ಲ್ಯಾಂಕ್. ನೀವೇ ಇದ್ದಿದ್ದ ಅಲ್ಲಿ ಹಾಕ್ಕೊಡ್ಲಿಕ್ಕೆಲ್ಲ? ಸರ್ ನಾನೇ ಇದ್ದಿದ್ದು. ನಾನು ಆಲ್ಮೋಸ್ಟ್ ಇವಾಗ 3.5 years ಆಯಿತು ನಮ್ಗೆ ಸ್ಟಾರ್ಟ್ ಆಗಿ. 2.5 yearsವರೆಗೂ ನಾನೇ ಸರ್ವ್ ಮಾಡಿದ್ದು. ಆಯಿತು. ಫುಲ್ ಒಂದೊಂದೇ ತೊಗೊಂಡು ಹೋಗ್ತಾ ಇದ್ರು. ಸೊ ನಮ್ಗೆ ಅಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಎಸ್ ಸರ್, 8:30 9 o'clock ಹಂಗೆ ಸ್ಟಾರ್ಟ್ ಮಾಡಿದ್ರಿ. ಸೊ ಸುಮಾರು ಎಷ್ಟು ಹೊತ್ತಾಗುವಾಗ ಕಂಪ್ಲೀಟ್ ಖಾಲಿ ಆಯಿತು ಸರ್? ಹಾರ್ಡ್ಲಿ ಒಂದು 45 minutes ಅಲ್ಲಿ. ನಂಗೆ ನೋಡಿ ಅಮ್ಮ ಜಾಸ್ತಿ ಆಯಿತು ಅಂತಂದ್ರು, ಅಂದರೆ ನನಗಿದು ಕಮ್ಮಿ ಆಗ್ತಾಯಿತ್ತು ಅಂತ. ತುಂಬ ಜನ ವಾಪಸ್ ಹೋದ್ರು ಫಸ್ಟ್ ಡೇನೆ. ನಮ್ಗೆ ಅಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಅಂದರೆ ಆಮೇಲೆ ನನಗೆ ಆವತ್ತಿನ ದಿನ ಗೊತ್ತಿಲ್ಲ ಸರ್, ಫುಲ್ ಟೋಟಲಿ ಬ್ಲ್ಯಾಂಕ್. ನಾನು ಆವತ್ತಿನ ದಿನ ಏನಾಗ್ತಾಯಿದೆ, ಯಾರೇನು ತೊಗೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಹೋಗ್ತಾ ಇದೆ, ಏನು ಟೋಟಲಿ ಬ್ಲ್ಯಾಂಕ್. ಆಗ್ತಿದೆಯಲ್ಲ ಇವಾಗ ಏನೋ ಒಂದು ಒಬ್ರಿಗೆ ಒಂದು ಆಸೆ ಪಟ್ಟು ಅದು ಆಯಿತು ಅಂದರೆ, ಆವತ್ತಿನ ದಿನ ಅವ್ರಿಗೇನಾದ್ರು ಒಂದು ಆಯಿತು, ಅದು ಸಕ್ಸಸ್ ಆಯಿತು ಅಂದರೆ ಒಂದು ಬ್ಲ್ಯಾಂಕ್ ಆಗ್ಬಿಡ್ತಾರೆ ಅವರು. ಖುಷಿನೂ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ, ಟೋಟಲಿ ಬ್ಲ್ಯಾಂಕ್. ಒಂಥರ ಕನಸಲ್ಲಿ ಥರ. ಯಾಕೆಂದರೆ ಇದು ಒಂದು ಹೋಮ್ವರ್ಕ್ ಮಾಡಿರೋದು, ಇಷ್ಟು ವರ್ಷ ಇದು ಮಾಡಬೇಕು, ಇದೇ ಥರ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಸೊ ಅಲ್ಲಿ ಆವತ್ತಿನ ದಿನ ಅದು ಆಗದೇ ಇದ್ದರೆ ನಾವು ಡಿಮೋಟಿವೇಟ್ 100% ಆಗ್ತಾಯಿದ್ವಿ. ಗೊತ್ತಿಲ್ಲದಿರೋ
ನೆಕ್ಸ್ಟ್ ಡೇ ನಾನು ಮಾಡೋದೇ ಬೇಡ ಅಂತ ಅನ್ಕೊಂಡಿದ್ದೆ. ಅಲ್ಲ ಒಂದು ಸ್ವಲ್ಪ ಉಳ್ದಿದ್ರು ನಿಮಗೆ. ಹೌದು, ಬಟ್ ಖಾಲಿ ಆಯಿತು ಸರ್. ಏನೋ ಗೊತ್ತಿಲ್ಲ, ಫ್ರೈಡೇ ಅವತ್ತು ಖಾಲಿ ಆಯಿತು, ಎಲ್ಲ ಏನೂ ಇರಲಿಲ್ಲ. ಎಷ್ಟು ವ್ಯಾಪಾರ ಆಗಿದೆ ನೆನಪಿದ್ಯಾ ದಿವಸ? ಆಗಿದೆ ಸರ್, ಒಂದು ಆಲ್ಮೋಸ್ಟ್ ಒಂದು 6,500 ಆಗಿದೆ. ವಾಹ್. ಆಮೇಲೆ ನಾವು ಸ್ಟಾರ್ಟ್ ಮಾಡಿ 20 ರೂಪೀಸಿಂದ. 20 ರೂಪೀಸ್ ಈಚ್. 20 ರೂಪೀಸ್ ಈಚ್. ಪುಳಿಯೋಗರೆ ಏನೇ ತೊಗೊಂಡ್ರು 20 ರೂಪೀಸ್ ಅಂತ. ನಾವೇನು ಅಂದ್ಕೊಂಡೆ, ಫಸ್ಟು ಒಂದು ತಿಂಗಳು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 20 ರೂಪೀಸ್ಗೆ 20 ರೂಪೀಸ್ ಮಾಡೋಣ, ಜನಕ್ಕೆ ಅದು ರುಚಿ ಗೊತ್ತಾಗಲಿ, ಆಮೇಲೆ ಆಟೋಮೆಟಿಕ್ ಇದು ನಮಗೇನು ಇದೇ ಆಗಲ್ಲ. 20 ರೂಪೀಸ್ ಕೊಟ್ಟರೆ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಏನು ಉಳಿಯೋದಿಲ್ಲ ಅಲ್ಲ, ಉಳಿಯೋದು ಬೇರೆ ನಮಗೆ. ಆಮೇಲೆ ನಂದು ಒಂದು ಆಲೋಚನೆ ಏನು ಅಂದರೆ, ಇವಾಗ ಪಬ್ಲಿಸಿಟಿ ಮಾಡಬೇಕು ಅಂದರೂ ಅದಕ್ಕೆ ಹಣ ಖರ್ಚು ಮಾಡಲಿ. ಸೊ ಆ ಹಣ ಖರ್ಚು ಮಾಡೋ ಬದಲು ನಾವು ಇಲ್ಲಿದ್ದು ಬಂದಿದ್ದು ಆ ಪಬ್ಲಿಸಿಟಿ ಆಗುತ್ತೆ. ಕರೆಕ್ಟ್. ಆಮೇಲೆ ಜನಕ್ಕೆ ಕಡಿಮೆ ಖರ್ಚಲ್ಲಿ ಪ್ರಸಾದ ಸಿಕ್ಕಾಗುತ್ತೆ, ಅಂದರೆ ಈಸಿಯಾಗಿ. ಬಟ್ ಏನು ಅಂದರೆ ಕ್ವಾಲಿಟಿ ಕೊಡೋಕ್ಕಾಗಲ್ಲ ನಾವು 20 ರೂಪೀಸ್ಗೆ. ಹೀಗಾಗಿ ನಾವು ಚೇಂಜ್ ಮಾಡೋ ಒಂದು ಪ್ರಮೇಯ ಬಂತು. 20 ರೂಪೀಸಿಂದ ಇವಾಗ 40 ರೂಪೀಸ್ ಮಾಡೋ ಒಂದು ಇದು ಬಂತು. ಕ್ವಾಲಿಟಿ ಕೊಡಲೇಬೇಕು ಅಂತ. ಅಂದರೆ ಫಸ್ಟ್ ಏನು ಕ್ವಾಲಿಟಿ ಕೊಡ್ತಾ ಇದ್ವಿ ಅದೇ ಕ್ವಾಲಿಟಿ ನಾವು ಮೇಂಟೈನ್ ಮಾಡಬೇಕು ಅಂದರೆ ನಾವು ಅಫ್ಕೋರ್ಸ್ ಮಾಡಲೇಬೇಕು. ಕರೆಕ್ಟ್ ಅಲ್ಲ, ಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ನೀವು ಪೇ ಮಾಡಲೇಬೇಕು. ಯಾವುದು ಫ್ರೀ ಆಗಿ ಸಿಗಲ್ಲ, ಕಡಿಮೆಗೆ ಸಿಗಲ್ಲ. ಪ್ರೀಮಿಯಂ ಇರುವಂಥದ್ದಕ್ಕೆ ನೀವು ಪೇ ಮಾಡಲೇಬೇಕು. ನೀವು ಚೆನ್ನಾಗಿ ಬೇಕು ಅಂದರೆ ಮಾಡಲೇಬೇಕು ಅಂತ ನನ್ನ ಒಂದು ಉದ್ದೇಶ ಅದಾಗಿತ್ತು. ಆಮೇಲೆ ಜನಕ್ಕೊಂದು ರುಚಿ ತೋರ್ಸೋಣ, ಫ್ರೀಯಾಗಿ ಕೊಡೋ ಬದಲು ಅದ್ರಲ್ಲಿ ಏನು ಬಂದಿದೆ ಅದನ್ನ ಆ ಜನಕ್ಕೆ ಕೊಡೋಣ ಅಂತ. ಸೊ ಫಸ್ಟ್ ಡೇ ಆಯ್ತು, ಹಂಗೋಯ್ತು. ಫಸ್ಟ್ ಡೇ ನೀವು ಅದೇ ಹೇಳ್ತಾ ಇದ್ರಿ, ನಂಗೆ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅಂತ. ಮನೆಗೆ ಹೋದೆ. ಏನ್ ಹೇಳಿದ್ರಿ ಅಮ್ಮ? ಸೈಲೆಂಟ್ ಅಷ್ಟೇ. ಅವ್ರೇನು ಮಾತಾಡ್ತಾರೆ, ಹೌದಾ ಸರಿ ಆಯಿತು ಅಂತ ಅಷ್ಟೇ ಹೇಳಿದವರು. ಅವ್ರಿಗೆ ಫಸ್ಟ್ ಆಫ್ ಆಲ್ ಇದು ಇಷ್ಟೇ ಇರಲಿಲ್ಲ. ಯಾರು ಆಮೇಲೆ ಹೋಟೆಲ್ ಕೆಲಸ ಅಂದರೆ ಅದು ಒಂದಿನದಲ್ಲ, ದಿನಾ ಕಾರ್ಯಕ್ರಮ ಮಾಡ್ದಂಗೆ. ಮನೇಲಿ ದಿನಾ ಫಂಕ್ಷನ್ ಇದ್ರೆ ಹೇಗಾಗುತ್ತೆ, ಎಷ್ಟು ಟೈರ್ಡ್ ಆಗುತ್ತೆ, ಎಷ್ಟೆಲ್ಲ ಆಗುತ್ತೆ. ಬಹುಶಃ ಅವರಿಗೆ ಅಪ್ಪನ ಜೊತೆಗೆ ಕ್ಯಾಟ್ರಿಂಗ್ಗೆ ಇದಕ್ಕೆ ಅಭ್ಯಾಸ ಆಗಿ, ಆಮೇಲೆ ಅವ್ರಿಗೂ ಒಂದು ಏನು ಅಂದರೆ ಒಂದು ಟೈರ್ಡ್ ಆಗ್ಬಿಟ್ಟಿದ್ರು. ಬೇಡಪ್ಪ ಈ ಕೆಲಸ ಸಾಕು ಅಂತ. ಆಮೇಲೆ ಅಪ್ಪ ಕನಸಿದ್ದು, ಅದಕ್ಕೋಸ್ಕರ ಎದ್ದು ನಿಂತರು, ಮಾಡಿದ್ರು, ನನಗೆ ಸಾಥ್ ಕೊಟ್ಟರು. ಮಾಡ್ಕೊಂಡು ಫಸ್ಟ್ ಡೇ ಆಯಿತು. ಸೆಕೆಂಡ್ ಡೇಗೆ ಏನು ಪ್ಲಾನ್ ಮಾಡಿದ್ರಿ? ಮತ್ತೆ ಸೆಕೆಂಡ್ ಡೇಗೆ ಅದೇ ಥರನೇ ಆ್ಯಸ್ ಯೂಶುವಲ್ ಹೋದ್ವಿ. ಆಮೇಲೆ ಸೆಕೆಂಡ್ ಡೇಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು. ಇದಿಷ್ಟೇ ಅನ್ಸ್ಬಿಡ್ಬೇಕು. ಯಾವುದೇ ಕೆಲಸದಲ್ಲಾದರೂ ಇದಿಷ್ಟೇ ಗುರು ಅನ್ಸ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸ್ಮೂತಾಗಿ ಹೋಗ್ಬಿಡುತ್ತೆ ಲೈಫ್. ಸೊ ಇಷ್ಟೇ ಅಂತ ಆಯಿತು. ಹೋದ್ವಿ, ಇದಾಯಿತು. ಸರ್ ನೀವು 8:00 ಓಪನ್ ಮಾಡಿದ್ದೆ. ಸೆಕೆಂಡ್ ಡೇ ಓಪನ್ ಮಾಡಿದ್ದೆ 8:00ಗೆ. 8 ಗಂಟೆಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಮಾರನೇ ದಿನ ನೆಕ್ಸ್ಟ್ ಬೇರೆ ಮೆನು. ಮತ್ತು ಹೀಗೆ ಸ್ಟಾರ್ಟ್ ಆಗಿ ಜರ್ನಿ ಸ್ಟಾರ್ಟ್ ಆಯಿತು. ಆದಮೇಲೆ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆದರು. ಮೌತ್ ಪಬ್ಲಿಸಿಟಿ ಜಾಸ್ತಿ ಆಯಿತು. ನೀವು ನಂಬಲ್ಲ, ಒಂದೇ ತಿಂಗಳಿಗೆ 200 ಮೀಟರ್ಸ್ ಕ್ಯೂ ನೆಕ್ಸ್ಟು ಸಂಡೇಗೆ. ಅಲ್ಲಿ ತುಂಬ ಗಲಾಟೆಗಳಾಯಿತು. ನಮಗೆ ಕ್ರೌಡ್ ಮ್ಯಾನೇಜ್ ಏನು ಗೊತ್ತಿಲ್ಲ. ಒಂದೇ ವೀಕು ಬಂದರು ಈ ಯೂಟ್ಯೂಬರೆಲ್ಲ ಬಂದರು. ಅದು ಹೇಗೆ ಏನೇನಾಯಿತು ನೋಡಿ ಸರ್, ಏನೋ ಒಂದು ಆಗಬೇಕು ಅಂದರೆ ಅದು ನಾವು ಮಾಡೋದಲ್ಲ, ಮಾಡಿಸ್ಕೊಂಡು ಹೋಗ್ಬಿಡುತ್ತೆ ಅದು. ಕರೆಕ್ಟ್. ಓನ್ಲಿ ಥಿಂಗ್ ನಮ್ಮ ಇಂಟೆನ್ಷನ್ ಕರೆಕ್ಟಾಗಿರ್ಬೇಕು, ನಮ್ಮ ಮೋಟಿವ್ ಕರೆಕ್ಟಾಗಿರ್ಬೇಕು. ಇತ್ತು ಅಂದರೆ ಮಾಡಿಸ್ಕೊಂಡು ಹೋಗ್ಬಿಡುತ್ತೆ ಅದು. ನಮ್ದು ಆಗಿದ್ದು ಅದೇ ಸರ್. ಇಲ್ಲಿವರೆಗೂ ಬಂದಿದ್ದೀವಲ್ಲ, ಅದೆಲ್ಲ ಮಾಡಿಸ್ಕೊಂಡು ಹೋಗಿರೋದು ಅಷ್ಟೇ. ನೀವು ಫಸ್ಟ್ ಡೇ ಅಂದ್ಕೊಂಡ್ರಿ ಇದು ಖಾಲಿ ಆಗಿಲ್ಲ ಅಂದರೆ ನಾಳೆ ಮಾಡಲಿಕ್ಕಿಲ್ಲ ಅಂತ. ಬಟ್ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಆವತ್ತಿನ ದಿನ ನಾನು ಹೇಳಿದ್ದು ಬಂದಿದೆ, ಇವತ್ತು ಖಾಲಿ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಡೇ ಮಾಡಲ್ಲ. ಮಾಡಿದ್ರೆ ನಾನು ಫಿಕ್ಸ್ ಅದು. ಸೊ ಆಮೇಲೆ ನಾನು ಯಾವುದೇ ಆದರೂ ಕೈಗೆ ಎತ್ಕೊಂಡಿದ್ದು ನಾನು ಅಷ್ಟು ಸುಲಭವಾಗಿ ಬಿಡಲ್ಲ. ಯಾಕೆಂದರೆ ಹೋಮ್ವರ್ಕ್ ಅಷ್ಟಿರುತ್ತೆ ನಂದು. ಹೀಗೆ ಮಾಡ್ಬೇಕು. ನಂಗೆ ಗೊತ್ತಿತ್ತು, ಕಾನ್ಫಿಡೆನ್ಸ್ ಇತ್ತು ಸರ್. ಬಂದೇ ಬರ್ತಾರೆ, ತೊಗೊಂತಾರೆ. ಯಾಕೆಂದರೆ ಇದು ಹೊಸದು ಜನಕ್ಕೆ ಕಾನ್ಸೆಪ್ಟ್. ಈ ಕಾನ್ಸೆಪ್ಟು ಹೊಸದು, ಜನ ಅಕ್ಸೆಪ್ಟ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಇಂಟೆನ್ಷನ್ ಕರೆಕ್ಟಾಗಿರ್ಬೇಕು. ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಆಮೇಲೆ ನಮ್ಗೆ ಲೇಟು ಆಗಲಿಲ್ಲ. ನಮಗೆ ಜನಕ್ಕೆ ಗೊತ್ತಾಗೋದು ಲೇಟ್ ಆಗಿಲ್ಲ. ಜನ ಬರಬೇಕು ಅಂತ ನಾವು ವೆಯ್ಟ್ ಮಾಡಲಿಲ್ಲ. ಆಮೇಲೆ ಇದು ನಾನೇನು ಅಂದ್ಕೊಂಡಿದ್ದೆ, 1 ವರ್ಷ ನಾವು ಲಾಸಲ್ಲೇ ಓಡಿಸ್ಬೇಕು ಅಂತಾನೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಲಾಸ್ ಆದರೂ ಪರವಾಗಿಲ್ಲ ಅಂತ. ಅಂದರೆ ಪ್ರಾಫಿಟ್ ಅಲ್ಲ, ಪ್ರಾಫಿಟ್ ಬರಬಾರ್ದು. ಪ್ರಾಫಿಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ. ಯಾವುದೇ ಬಿಸ್ನೆಸ್ ಆದರೂ ಸರ್ ನಮ್ಮ ಮೈಂಡ್ ಸೆಟ್ ಆ ಥರ ಇಟ್ಕೋಬೇಕು ಅಂತ ನಾನು ಒಂದು ಹೇಳ್ತೀನಿ. ಲಾಸಲ್ಲೇ ಓಡಿಸ್ತೀವಿ ನಾವು 1 ವರ್ಷ. 1 ವರ್ಷ ಆದಮೇಲೆ ನಾವು ನೋಡ್ತೀವಿ ಅಂತಲೇ ಇಟ್ಕೋಬೇಕು. ಯಾಕೆಂದರೆ ಆವಾಗ ನಮ್ಗೆ ಹೆಚ್ಚು ಕಡಿಮೆ ಗ್ರಾಫ್ ಆದರೂ ನಮಗೆ ಗೊತ್ತಿರುತ್ತೆ. 1 ವರ್ಷ ನಮಗೆ ಟೈಮ್ ಇರುತ್ತೆ ಅಂತ ಮೆಂಟಲಿ ನಾವು ಪ್ರಿಪೇರ್ ಆಗಿರ್ತೀವಿ. ಸೊ ನನಗೆ ಆಗ ಅನ್ಕೊಂಡು ಮಾಡಿದ್ದು, ಬಟ್ ನಂಗೆ ಆ ಥರ ಏನೂ ಆಗೇ ಇಲ್ಲ.
ಒಂದಿನ ಲಾಸ್ ಅಂತ ಹೇಳಂತದ್ದು ಲಾಸ್ ಆಗೇ ಇಲ್ಲ ನನಗೆ. ಲಾಸ್ ಅಂದರೆ ಏನು, ಹಾಕಿದ ದುಡ್ಡಿಗಿಂತ ಕಮ್ಮಿ ಬಂದರೆ ಲಾಸ್ ಅಂತ. ನಮಗೆ ಆ ಥರ ಏನೂ ಆಗಲೇ ಇಲ್ಲ. ದೇವರ ಆಶೀರ್ವಾದ, ನಮ್ಮ ಅಪ್ಪ ಆಶೀರ್ವಾದ ಇರ್ಬೋದು. ನಿಮ್ಮ ಶ್ರಮ ಕೂಡ ಇದೆ ಅದರಲ್ಲಿ. ಶ್ರಮ ಅದೇ ಮಾಡಿಸ್ಕೊಂತು ಸರ್ ಅದು. ಸೊ ಆ ಥರ ಆದಮೇಲೆ ಈ ಥರ ಸಿಕ್ಕಾಪಟ್ಟೆ ಅದು ಪೊಲೀಸ್ ಕಂಪ್ಲೇಂಟ್ ಆಗಿ ಸಿಕ್ಕಾಪಟ್ಟೆ ಜನ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಿತಿ ಮೀರಿ ಜನ ಬಂದಾಗ ಹೇಗೆ ಕ್ರೌಡ್ ಮೇಂಟೈನ್ ಮಾಡ್ತಾರೆ? ಏನು ಮಾಡಿದ್ರಿ ಆಮೇಲೆ? ಕರೆಸ್ದೆ ಅಲ್ಲಿ ಇಲ್ಲಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಕ್ಯೂಲ್ಲಿ ನಿಲ್ಲಿಸಿ, ನಮ್ಮ ಕ್ಯೂ ನಿಲ್ಲಿಸ್ಬೇಕು ಅಂತಲೂ ಗೊತ್ತಿರಲಿಲ್ಲ. ಜನ ತುಂಬ್ಕೊಂಬಿಟ್ರು. ಒಂದೇ ಸಲ ಏನು ಮಾಡೋದು? ಆಮೇಲೆ ಇನ್ನೊಂದು ಐಟಮ್ಸ್ ನೀವು ಇಷ್ಟೇ ಜನಕ್ಕೆ ಅಂತ ಮಾಡ್ಕೊಂಡು ನಮ್ಗೆ ಏನು ಲಿಟ್ರಲಿ ಏನು ಐಡಿಯಾನೇ ಇರಲ್ಲ ಸರ್. ಇದು ಎಷ್ಟೊಂದು ಜನ ಇದರಲ್ಲಿ ಆಗುತ್ತೆ. ಈ ಇನ್ಫ್ಲೂಯೆನ್ಸರ್ಸ್ ಬಂದು ಇಲ್ಲ ಏನೋ ಒಂದು ಆದಾಗ ಹೊಸದಾದಾಗ ಹೊಸೊಬ್ರು ಅಂತ ಮಾಡಿದಾಗ, ಟ್ರೈನ್ ಆದ್ಮೇಲೆ ಮಾಡೋರು ಬೇರೆ, ಹೊಸೊಬ್ರು ಅಂತ ಮಾಡಿದಾಗ ಲಿಟ್ರಲಿ ಅವ್ರು ರೆಡಿ ಇರಲ್ಲ. ಎಲ್ಲ ಕಡೆ ಒಂದೇ ಅಟ್ ಎ ಟೈಮ್ ಪ್ರಚಾರ ಆದಾಗ ಬಂದ್ಬಿಡ್ತಾರೆ ಜನ. ಅಟ್ ಎ ಟೈಮ್ ಜನಕ್ಕೆ ಗೊತ್ತಿರಲ್ಲ. ಅಲ್ಲ, ಇದು ನೀವು ಪ್ರಚಾರ ಮಾಡಿದ್ದಲ್ಲ ಇದು ಸರ್. ನಾನು ಇದುವರೆಗೂ ಯಾವುದು ಪ್ರಚಾರನೇ ಮಾಡಿಲ್ಲ. ನಮ್ದು ಬ್ರಾಹ್ಮಣ ಪ್ರಸಾದಂ ಏನಂತಿದೆ, ಪ್ರಚಾರನೇ ಮಾಡಿಲ್ಲ. ಇದೆಲ್ಲ ಅವ್ರು ಜನರೇ ಬಂದಿದ್ದು, ಜನರೇ ಮಾಡಿದ್ದು, ಇನ್ಫ್ಲೂಯೆನ್ಸೇ ಬಂದು ಅವರೇ. ಸರ್ ನೀವು ನಂಬಲ್ಲ, ಡೆಲ್ಲಿ ಮುಂಬೈಯಿಂದ ಬಂದು ಗಾಂಧಿನಗರಲ್ಲಿದ್ದು ಒಂದಿನ ಮಾಡ್ಕೊಂಡು ಹೋಗ್ತಾರೆ ವಿಡಿಯೋ. ಸೊ ನಾನೇನು ಮಾಡೇ ಇಲ್ಲ, ಅದೇ ಮಾಡಿಸ್ಕೊಂಡಿರೋದು. ಇದಾದಾಗ ಹೇಳ್ತಿದ್ದೆ, ಅದೇ ಅವ್ರು ರೆಡಿ ಇರಲ್ಲ, ಮೆಂಟಲಿ ಅವ್ರು ರೆಡಿ ಇರಲ್ಲ. ಒಂದೇ ಸೈಲಿ ಬಂದಾಗ ಏನಾಗುತ್ತೆ, ಓವರ್ ಹೈಪ್ ಅನ್ಸ್ಬಿಡುತ್ತೆ ಜನಕ್ಕೆ. ಯಾವುದೇ ನಮ್ದು ಅಂತೆಲ್ಲ ಹೇಳ್ತಾ ಇರೋದು, ಯಾವುದೇ ರೆಸ್ಟೋರೆಂಟ್ ಆದರೂ ಓವರ್ ಹೈಪ್ ಅನ್ಸ್ಬಿಡುತ್ತೆ. ಸೊ ಅದು ಜನನೂ ಅರ್ಥ ಮಾಡ್ಕೋಬೇಕು. ಅಟ್ ಎ ಟೈಮ್ ಒಂದೇ ಸಲ ಬಂದು ಅದೆಲ್ಲ ಆಗಿ ಆಮೇಲೆ ನೆಕ್ಸ್ಟ್ ಡೇ ನಾನು ರೆಡಿ ಆದೆ. ಅದು ಸ್ಯಾಟರ್ಡೇ ಈ ಥರ ಎಲ್ಲ ಹೆವಿ ನಮಗೆ ಕ್ಲಮ್ಸಿ ಆಗಿದ್ದು. ನಮ್ಗೆ ಐಡಿಯಾ ಇರಲಿಲ್ಲ. ನಮ್ಗೆ ಒಂದಿನ ಸಾಕು ಏನಾದರೂ ಒಂದು ನಮಗೆ ಸ್ಟಡಿ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಸಂಡೇ ನಾವು ಫುಲ್ ಸ್ಟಡಿ ಫುಲ್ ರೋಪ್ ಎಲ್ಲ ಹಾಕಿ ಇದು ಮಾಡೋಷ್ಟು ನಾವು ಹೋಗೋಷ್ಟಲ್ಲೇ ನೀವು ನಂಬಲ್ಲ, ಸಂಡೇ ಆಲ್ಮೋಸ್ಟ್ ಒಂದು ಫುಲ್ಲು ಒಂದು ರೆಡಿ ಆಗಿಬಿಟ್ಟಿದ್ದಾರೆ ನಿಂತ್ಕೊಂಡು. ದೊಡ್ಡ ಬಾಕ್ಸ್ಗಳು ತೊಗೊಂಡು ದೊಡ್ಡ ಇದು ತೊಗೊಂಡು ನಿಂತ್ಬಿಟ್ಟಿದ್ದಾರೆ. ಸೊ ದೆನ್ ಐ ಅಕ್ಸೆಪ್ಟೆಡ್ ದಿಸ್ ಬಿಸ್ನೆಸ್. ವಿ ಆರ್ ಸಕ್ಸಸ್ ಅಂತ. ಸೂಪರ್. ನಾನು ಇಲ್ಲಿ ಇನ್ನೊಂದು ಕೇಳಬೇಕು, ನೀವು ಆ ಪ್ಲೇಸನ್ನು ಚೂಸ್ ಮಾಡಿದ್ರಲ್ಲ, ಸೊ ಆ ಪ್ಲೇಸ್ ಆಗಿದ್ದ ಕಾರಣ ಹಿಂಗಾಯ್ತು ಅಂತ ಅನ್ಸುತ್ತಾ ನಿಮಗೆ, ಅಥವಾ ಬೇರೆ ಪ್ಲೇಸಲ್ಲಾದರೂ ಹಂಗೆ ಆಗ್ತಿತ್ತಾ? ಸರ್ ಅದು ನಾನು ಹೇಳೋ ಇದಿಲ್ಲ ನನಗೆ. ಬಟ್ ನೀವು ಪ್ಲೇಸ್ ಚೂಸ್ ಮಾಡುವಾಗ ಏನು ಕ್ಯಾಲ್ಕುಲೇಷನ್ ಇತ್ತು? ಅಂದರೆ ಜನರ ಓಡಾಟ ಕ್ಯಾಲ್ಕುಲೇಷನ್ ಏನು ಅಂದರೆ, ರೆಸಿಡೆನ್ಷಿಯಲ್ಲು ಈ ಫುಡ್ ಇಷ್ಟಪಡೋರು, ಈ ಸರೌಂಡಿಂಗಲ್ಲಿ ಎಲ್ಲೂ ಈ ಥರ ಫುಡ್ ಇಲ್ಲ. ಆಮೇಲೆ ಮೇನ್ ರೋಡು, ಫ್ಲೋಟಿಂಗ್ ತುಂಬ ಇರುತ್ತೆ. ಹೌದು ಇದು. ಆಮೇಲೆ ನನ್ನ ಕ್ಯಾಲ್ಕುಲೇಷನ್ ಸ್ವಲ್ಪ ರಾಂಗ್ ಆಯಿತು. ಫ್ಲೋಟಿಂಗ್ ಇರೋರು ಯಾರು ಬರೋದೇ ಇಲ್ಲ, ಇದಕ್ಕೆ ತಿನ್ನಕ್ಕೆ ಅಂತಲೇ ಬರ್ತಾರೆ ಅಷ್ಟೊಂದು. ಅದೇ ಫುಡ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಕ್ಯಾಲ್ಕುಲೇಷನ್ ಇದ್ದಿದ್ದಾಗೆ. ಇವಾಗ ಏನಾದರೂ ಅದು ಒಂದು ಏನು ಅಂದರೆ, ಅದು ಒಂದು ಕಾಮನ್ ಸೆನ್ಸ್. ಅದು ಜನ ಓಡಾಟಗಳು ಜಾಸ್ತಿ ಇತ್ತು ಅಂದರೆ ಅಲ್ಲಿ ಬಂದು ತಿಂತಾರೆ ಅಂತ ಒಂದು ಕ್ಯಾಲ್ಕುಲೇಷನ್ನು, ಕಾಮನ್ ಸೆನ್ಸ್. ಅದು ರಾಂಗ್ ಆಯಿತು. ಚೆನ್ನಾಗಿತ್ತು ಅಂದರೆ ಎಲ್ಲಿಂದ ಬೇಕಾದ್ರೂ ಹುಡ್ಕೊಂಬರ್ತಾರೆ, ಅದು ಇದು ಫ್ಯಾಕ್ಟ್. ಅದು ಎಸ್, ನೀವು ಜಾಗ ಸೆಲೆಕ್ಟ್ ಮಾಡಿದ್ರಲ್ಲ, ಸೊ ಈ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಅಂದರೆ ಫುಡ್ಡು ಬಿಸ್ನೆಸ್ ಅಂತ ಹೇಳಿದಾಗ ಲೈಸೆನ್ಸು ಪರ್ಮಿಷನ್ ಎಲ್ಲ ತಗೊಳ್ಬೇಕು ಅಂತಿದೆ. ಸೊ ನೀವು ಇನಿಷಿಯಲ್ ಏನಾದ್ರು ಲೈಸೆನ್ಸ್ ಪರ್ಮಿಷನ್? ಸರ್ ಅದು ನನಗೆ ಐಡಿಯಾ ಇರಲಿಲ್ವಲ್ಲ, ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಗ್ತಾ ಅವರು ಇವರು ಹೇಳಿ ಆಮೇಲೆ ಎಲ್ಲ ಮಾತಾಡಿಕೊಂಡು ಎಲ್ಲ ಮಾಡಿ, ಅದಕ್ಕೇನೇನು ಬೇಕು FSSAI ಅದು, ಆಮೇಲೆ ಅದಕ್ಕೇನೇನು ಬೇಕು ನಮ್ಮ ಟ್ರೇಡ್ ಲೈಸೆನ್ಸ್ ಇರ್ಬೋದು, ಅವೆಲ್ಲ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡೆ. ಓಕೆ. ಟೈಮಿಂಗ್ ಹೆಂಗೆ ಸೆಲೆಕ್ಟ್ ಮಾಡಿದ್ದು ನೀವು? ಅದು ಪ್ರೈಮ್ ಟೈಮ್ ಅಗೇನ್. ಅದೇ ನಾನು ಬಂದಾಗ 2 hours ಅಷ್ಟೇ. ಈ ಜನ ಸೇರಕ್ಕೂ ಅದೇ ಒಂದು ಕಾರಣ ಅಂತ ಅನ್ಕೊಂತೀನಿ. ನಾನು ವರ್ಕ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಇದ್ದಿದ್ದು ಅದೇ. ಪ್ರೈಮ್ ಟೈಮಲ್ಲಿ ಕೊಟ್ಟಾಗ ಜನ ಅಫ್ಕೋರ್ಸ್ ಬಂದೇ ಬರ್ತಾರೆ ಆ ಟೈಮ್ಗೆ. 8 ರಿಂದ 10 ಬೆಳಿಗ್ಗೆ. ಅದೇ ಕ್ಲೋಸ್ ಆಗ್ಬಿಡುತ್ತೆ, ಬೇಗ ಹೋಗ್ಬೇಕು ಅಂತ ಒಂದು ಬಂದೇ ಬರ್ತಾರೆ. ಸೊ 8 to 10 ಪ್ರೈಮ್ ಟೈಮ್. ಆಮೇಲೆ ತಿಂಡಿ ಟೈಮ್, ಅದು ತಿಂಡಿ ಟೈಮಲ್ಲಿ ತಿಂಡಿ ಮಾಡಲೇಬೇಕು. ನಮಗೆ ಗೊತ್ತಿಲ್ದಿರೇ ಒಂದು ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ನನಗೊಂದು ಅದು ಇದ್ದಿದ್ದು, ಜನಕ್ಕೆ ಅದು 10:30, 11 ಗಂಟೆ 12 ಗಂಟೆಗೆ ಬಂದು ತಿಂಡಿ ತಿಂತಾರೆ. ರೆಗ್ಯುಲರ್ ಹೋಟೆಲ್ಸಲ್ಲಿ ಯಾವಾಗ ಹೋದ್ರೂ ಸಿಗುತ್ತೆ ಅಂತ ಇದ್ದಾಗ ಅದು ಹಾಗೆ ಆಗುತ್ತೆ. ಹೌದು, 12 ಗಂಟೆಗೆ ಬೇಕಾದ್ರೆ ಹೋಗಿ ತಿಂಡಿ ತಿಂತಾರೆ. ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಅವಾಗ, ಆ ಫುಡ್ಗೂ ವ್ಯಾಲ್ಯೂ ಇರಲ್ಲ, ಅದು ಗೌರವ ಕೊಟ್ಟಾಗೂ ಇರಲ್ಲ. ಆಮೇಲೆ ನಮಗೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಯಾವಾಗ ಅಂದ್ರೆ ಅವಾಗ ಏನಂದ್ರೆ ತಿಂತಾ ಇದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದಕ್ಕೆ ನಮ್ಮದು ಸ್ಟ್ರಿಕ್ಟ್ 8 to 10. 5-10 minutes ಹೆಚ್ಚು ಕಡಿಮೆ ಆಗ್ಬೋದು, ಪ್ಲಸ್ ಆರ್ ಮೈನಸ್, ಬಟ್ ಕ್ಲೋಸ್ 8 to 10. ಎಷ್ಟು ಜನಕ್ಕೆ ರೆಡಿ ಮಾಡ್ತೀರಾ ಈ ತಿಂಡಿ ಬೆಳಿಗ್ಗೆ? ಸರ್ ಈಗ ಅಟ್ ಪ್ರೆಸೆಂಟ್ ಒಂದು 300-350. ಸೊ ಇಲ್ಲಿ ಒಂದು ಕಡೆ ಅಪ್ರಾಕ್ಸಿಮೇಟ್ಲಿ ವೀಕ್ ಡೇಸಲ್ಲಿ. ಅದೇ ಈ ಪಾರ್ಕ್ ಹತ್ರ ಇರುವಂಥದ್ದಕ್ಕೆ. ಪಾರ್ಕ್ ಹತ್ರ. ನಿಮ್ಮ ಫುಡ್ ಬಿಸ್ನೆಸ್ಸು ಬ್ರೇಕ್ಫಾಸ್ಟ್ಗೆ ಮಾತ್ರ ಸೀಮಿತ ಆಗಿತ್ತು. ಅದಾದಮೇಲೆ ಆ ಬಾಸ್ ಮೂವ್ ಏನು? ಅಗೇನ್ ಜನನೇ ಸರ್ ಈ ಥರ ಫುಡ್ ಕೊಡ್ತಾ ಇದ್ದೀರಾ, ನಮಗೊಂದು ಒಳ್ಳೆ ಊಟ ಕೊಟ್ಬಿಡಿ ಸರ್ ಮಧ್ಯಾಹ್ನದ ಹೊತ್ತು.
ಮಧ್ಯಾಹ್ನ ಜನನೇ ನಂಗೆ ಐಡಿಯಾ ಕೊಟ್ಟಿದ್ದು. ನನಗೆ ಐಡಿಯಾನೇ ಇರಲಿಲ್ಲ. ಒಂದು ಒಳ್ಳೆ ಊಟ ಕೊಡಿ ಅಂತ. ಒಳ್ಳೆ ಊಟ ಅಂದರೆ ನಮ್ಮ ಇದರಲ್ಲಿ ಬಾಳೆ ಎಲೆ ಊಟ, ಹೌದು, ಮಠದ ಊಟ. ಸೊ ಅದ್ರ ಮೇಲೆ ಮತ್ತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೇ ಒಬ್ಬೊಬ್ರನ್ನೇ ಹೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಇದು ಮಾಡೋಕ್ಕೆ ಮಾಡಿದೆ. ಅವ್ರಿಗೆ ಮಠದ ರೆಸಿಪಿ ಎಲ್ಲ ಹೇಳ್ಕೊಟ್ಟು ಎಲ್ಲ ರೆಡಿ ಮಾಡಿಸಿ, ಈ ರೆಡಿ ಮಾಡಿಸೋ ಇದರಲ್ಲಿ ನಾನು ಕಲಿತಾ ಹೋದೆ ಸ್ವಲ್ಪ. ಅದು ಇದು ಈಗಲೂ ಪಂಚಾಮೃತ, ರಸಾಯನ, ಪುಳಿಯೋಗರೆ ಇವೆಲ್ಲ ನಾನೇ ಮಾಡೋದು. ಈ ಕಾಯಿ ಗಂಜಿ ಆಮೇಲೆ ಈ ರೈಸ್ ಬಾತ್ ಸ್ಪೆಷಲಿಸ್ಟ್ ನಮ್ಮ ಅಮ್ಮನೇ ಎಲ್ಲ ಅಮ್ಮನೇ ಮಾಡೋದು. ಸೊ ಈಗ ಬೆಳಗಿನ ತಿಂಡಿ ಎಲ್ಲ ಹಾಗಿದ್ರೆ A to Z ಅಲ್ಲ ಅಮ್ಮನೇ ಅವರೇ ಹೇಳ್ತಾರೆ. ಎಷ್ಟೊತ್ತಿಗೆ ಮಾಡ್ತಾರೆ ಹೇಳ್ತಾರೆ ಸರ್. ನಾವು ಅದು ಎಷ್ಟೇ ಥ್ಯಾಂಕ್ಸು ಅದು ತುಂಬ ಚಿಕ್ಕ ಪದ ಆಗ್ಬಿಡುತ್ತೆ, ಬಟ್ ಹೇಳ್ತಾರೆ, ಮಾಡ್ತಾರೆ. ಬೇರೆ ಎಷ್ಟೇ ಜನ ಇದ್ರೂ ನಾವು ಒಳಗಡೆ ತೊಗೊಳಕ್ಕಾಗಲ್ಲ. ನೈವೇದ್ಯ ಪ್ರೊಸೀಜರ್ ಆಗಿರೋದ್ರಿಂದ ನಾವು ಅಲ್ಲಿ ಬೇರೆಯವ್ರನ್ನ ಅಲೋ ಮಾಡೋಕ್ಕಾಗಲ್ಲ. ನಮ್ಗೆ ಇಷ್ಟನೂ ಇಲ್ಲ ಅದು ಮಾಡಿದ್ರೆ ಕ್ಲೀನಾಗಿ ನಾವೇ ಮಾಡಬೇಕು. ಸ್ವತಃ ನಾವೇ ನಿಂತು ನಾವೇ ಕಷ್ಟಪಟ್ಟು ಮಾಡಬೇಕು ಅಂತಲೇ ನಮಗಿರೋದು. ನಾವೇ ಮಾಡ್ತೀವಿ. ಈಗ ಪಾರ್ಕ್ ಹತ್ರ ಏನು ಜನ ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಬ್ರಾಹ್ಮಣ ಪ್ರಸಾದಮಲ್ಲಿ, ಸೊ ಅದು ನಿಮ್ಮ ಅಮ್ಮ ಮತ್ತು ನೀವೇ ಮಾಡಿರೋದೆ 100%. ಎಸ್. ಈಗ ಊಟದ ವಿಚಾರಕ್ಕೆ ಬಂದಾಗ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ಸ್ಟಾರ್ಟ್ ಆಯಿತು, ಎಲ್ಲ ಮಾಡಿದ್ವಿ. ನಮಗೆ ಪ್ಲೇಸ್ ಬೇಕಲ್ಲ. ಹೌದು, ನೀವು ನನಗೆ ಇವಾಗ ತಿಂಡಿದ ಗ್ರಿಪ್ ಸಿಕ್ಬಿಡ್ತು. ಏನು ಮಾಡಬೇಕು ಊಟದ ಗೊತ್ತಿಲ್ಲ. ತಿಂಡಿ ಆದ್ರೆ ನೀವು ಇದೆಲ್ಲ ಹಾಕ್ಕೊಡ್ಬೋದು, ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಅಲ್ವಾ? ತಿನ್ಬೋದು, ಅದೊಂಥರ ಫಾಸ್ಟ್ ಫುಡ್ ತಿನ್ಬೋದು, ಇದು ಮಾಡ್ಬೋದು, ಅದಕ್ಕೆ ಇದೇನಿಲ್ಲ. ಇದು ಬಾಳೆ ಎಲೆ ಊಟ ಒಂದು ನಮಗೆ ಸಮುದ್ರ ಇದ್ದಾಗದು. ಆಮೇಲೆ ತುಂಬ ಜನ ಏನು ಅಂದರೆ ಹೋಟ್ಲ್ ಅಂದರೆ ಸಮುದ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಸಮುದ್ರ ಥರ. ನಾನು ಅಫ್ಕೋರ್ಸ್ ಹೋಟ್ಲ್ ಅಂದರೆ ಹಾಗೆ ಅಂದ್ಕೊಂಡಿದ್ದೆ, ಬಟ್ ನಾವು ಹೋಗ್ತಾ ಹೋಗ್ತಾ ಈಸಿ ಆಗೋಯ್ತು ಅದು. ಸಮುದ್ರ ಏನಲ್ಲ ಸರ್, ಅದು ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಲ್ಲ, ಅದು ಮಾಡಿಸ್ಕೊಂಬಿಡುತ್ತೆ, ಹಾಗೆ ಕಲಿಸ್ತಾ ಹೋಗುತ್ತೆ. ಸೊ ಈಸಿ ಮಾಡಿಕೊಟ್ಬಿಟ್ವಿ ನಾವು. ಹೋಟ್ಲು ಈಗೂ ಮಾಡ್ಬೋದು ಅಂತ ಒಂದು ಹೇಳ್ಕೊಟ್ವಿ. ಸೊ ಹೋಟ್ಲ್ ಐಡಿಯಾ ಬಂದಾಗ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿ ಮತ್ತೆ ಆಬ್ವಿಯಸ್ಲಿ ಮಾಡಲೇಬೇಕು ಸರ್, ಇಲ್ಲಾಂದರೆ ವರ್ಕ್ ಆಗಲ್ಲ. ನಾವು ಏನೇ ಮಾಡಿದ್ರು ಹೋಮ್ ವರ್ಕ್ ಮಾಡಿದ್ರೆ ಸರ್ 100% ಕ್ಲಿಕ್ ಆಗೇ ಆಗುತ್ತೆ. ನಾನು ಬರ್ಕೊಡ್ತೀನಿ, ನೀವು ಹೋಮ್ ವರ್ಕ್ ಮಾಡಿ. ಹೋಮ್ ವರ್ಕ್ ಮಾಡಿದ್ರೆ 100% ಆಗಿ. ಇಲ್ಲಿ ಏನೇನು ನೀವು ಲೆಕ್ಕಾಚಾರ ಹಾಕಿದ್ರಿ? ಈಗ ಗ್ರಾಹಕರು ಬರಬೇಕು ಅಥವಾ ಅವ್ರಿಗೆ ಯಾವ ಥರದ ಫುಡ್ ಕೊಡಬೇಕು, ಏನೇನು ಕ್ಯಾಲ್ಕುಲೇಷನ್? ಸೊ ನಮ್ಮದು ಪ್ರಸಾದ ಆಗಿರೋದ್ರಿಂದ ನಮ್ಮದು ಅಟ್ಮಾಸ್ಫಿಯರು, ವೈಬು, ಇನ್ಕ್ಲೂಡಿಂಗ್ ಸ್ಮೆಲ್ ಟೆಂಪಲ್ ಥರನೇ ಇರಬೇಕು ಅಂತ ನನಗೆ ಇದು ಆಲ್ರೆಡಿ ನಂಗೆ ಗ್ರಿಪ್ ಸಿಕ್ಬಿಟ್ಟಿತ್ತಲ್ಲ, ಇದು ಒಂದು ಸ್ವಲ್ಪ ನಂಗೆ ಈಸಿ ಆಯಿತು. ಸೊ ಇದ್ರದ್ದು ನಾನು ಮಾಡ್ಕೊಂಡು ಹೋದೆ, ಈ ಥರ ಬೇಕು, ಆಮೇಲೆ ಈ ಇಂಟೀರಿಯರ್ ಈ ಥರ ಬೇಕು ಅಂತ. ಇವೆಲ್ಲದಕ್ಕಿಂತ ಮಿಗಿಲಾಯಿತು ಫುಡ್ ಕ್ವಾಲಿಟಿ, ಆಮೇಲೆ ಸರ್ವಿಸ್. ಮಠದಲ್ಲೆಲ್ಲ ಹೇಗೆ ಮಾಡ್ತಾರೆ ಯಥಾವತ್ ನಾವು ಈಗ ಮಾಡಬೇಕು. ಮಠದ ಫುಡ್ ಎಲ್ಲೂ ಸಿಗಲ್ಲ. ಮತ್ತು ನಿಮಗೆ ಮಠದ ಊಟ ನಿಮಗೆ ಪರ್ಟಿಕ್ಯುಲರ್ ಡೇಸಲ್ಲಿ ಇದರಲ್ಲಿ ಮಾತ್ರ ಸಿಗುತ್ತೆ. ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಆ ಊಟ ನಾವಿಲ್ಲಿ ಕೊಡಬೇಕು. ಆಮೇಲೆ ಟಿಪಿಕಲ್ ನಮ್ಮ ಸ್ಟೈಲು, ಈ ತಿಳಿ ಸಾರಾಗಿರ್ಬೋದು, ಮಜ್ಜಿಗೆ ಹುಳಿ ಆಗಿರ್ಬೋದು, ಅದ್ರ ಜೊತೆ ಬಾಳ್ಕ, ಈ ಥರ ಟಿಪಿಕಲ್. ಇವಾಗ ಬಾಳೆ ಎಲೆ ಊಟ ತುಂಬ ಇದೆ. ಟಿಪಿಕಲ್ ನಮ್ಮದು ಕೊಡೋಣ, ನಮ್ಮ ಸ್ಟೈಲ್. ಈ ಬ್ರಾಹ್ಮಣ ಅಂತ ಏನು ಹೆಸರಿಟ್ಟಿದ್ದೀವಿ ಆ ಸ್ಟೈಲ್ ಟಿಪಿಕಲ್ ನಮ್ಮದೇ ಸ್ಟೈಲಲ್ಲಿ ಕೊಡೋಣ ಅಂತ ಸ್ಟಾರ್ಟ್ ಮಾಡಿ ಈ ಥರ. ಆಮೇಲೆ ಶೃಂಗೇರಿಲೆಲ್ಲ ಹುಡ್ಕಾಡಿ ಮಾಡಿ ಆ ಜನನ ಕರ್ಕೊಂಬಂದು ಮಾಡಿಸಿ ಎಲ್ಲ. ಈಗ ಶಿರ್ಸಿ ಹುಡುಗರು ಇದ್ದಾರೆ ಬಡ್ಸೋಕ್ಕೆಲ್ಲ. ಆಮೇಲೆ ನಮ್ಮದು ರೆಗ್ಯುಲರ್ ಹೋಟ್ಲು ಥರ ಪದ್ಧತಿ ಇಲ್ಲ ಬಡಿಸೋದು. ನನ್ನ ಒಂದು ಇಂಟೆನ್ಷನ್ ಏನಂದರೆ ಬಾಳೆ ಎಲೆ ಊಟ ಇಷ್ಟು ಊಟ ದಿನ ಯಾರು ಮಾಡ್ತಾರೆ ಅಂತ ನನಗೆ ತಲೆಯಲ್ಲಿ. ಸೊ ಚಿಕ್ಕದಾದರೆ ಸಾಕಪ್ಪ, ನನಗೆ ಯಾವುದೋ ಒಂದು 500-600 ಸ್ಕ್ವೇರ್ ಫೀಟ್ ಇದ್ರೆ ಸಾಕು ಅಂತ ಹೇಳ್ಬಿಟ್ಟು ಹುಡುಕಿ ಅಲ್ಲೇ ಪಕ್ಕದಲ್ಲೇ, ನಾವು ಇವಾಗ ಪಾರ್ಕ್ ಏನು ಮಾಡ್ತೀವಿ ಆ ಪಕ್ಕದ ರೋಡಲ್ಲೇ 20-25 ಜನ ಕೂತ್ಕೊಳ್ಳೋ ಥರ. ನನಗೆ ದಿನ ಯಾರು ಬರ್ತಾರೆ, ನನಗೆ ಅದು ಗೊತ್ತಿಲ್ವಲ್ಲ ನನಗೆ. ಸೊ ದಿನ ಯಾರು ಬರ್ತಾರೆ, ಈ ಊಟ ಯಾರು ಮಾಡ್ತಾರೆ ಅಂತ. ಸೊ ಅದು ಸ್ಟಾರ್ಟ್ ಮಾಡಿದ್ವಿ. ಅದು ಸ್ಟಾರ್ಟ್ ಮಾಡಿದ್ವಿ ಯಾವಾಗ? ಇದು ಹೋಟೆಲ್ ಹತ್ರ ಸ್ಟಾರ್ಟ್ ಮಾಡಿ 6 ಮಂತ್ಸ್ಗೆ ಅದು ಸ್ಟಾರ್ಟ್ ಮಾಡಿದ್ವಿ. 6 ಮಂತ್ಸ್ಗೆ ಹೋಟೆಲ್ ಒಂದು ರೆಡಿ ಮಾಡ್ಕೊಂಬಿಟ್ವಿ. ಮಾಡಿಕೊಂಡು ಬೆಳಗ್ಗೆ ತಿಂಡಿನೂ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ, ಊಟ ಸ್ಟಾರ್ಟ್ ಮಾಡಿದ್ವಿ. ಊಟ ನೋಡಿದ್ರೆ ಇದು ಆಲ್ರೆಡಿ ಪಾಪ್ಯುಲರ್ ಆಗಿತ್ತಲ್ಲ, ಊಟಕ್ಕೆ ಡಬಲ್ ಜನ ಸ್ಟಾರ್ಟ್ ಮಾಡ್ಕೊಂಡೇ ಬಿಟ್ರು. ನನಗೆ ಅದು ನಂಗೆ ನಂಬಕ್ಕೆ ಆಗ್ತಾಯಿಲ್ಲ, ಏನಪ್ಪ ಇಷ್ಟು ಜನ ಹೀಗೆ ಅಂದರೆ. ಅವ್ರಿಗೆ ಜಾಗ ಗೊತ್ತು. ಆಮೇಲೆ ನಾವು ಇನ್ನೊಂದು ಏನು ಮಾಡಿದೆ ಅಂದರೆ ಕೆಳಗಡೆ ಕೂತ್ಕೊಳ್ಳೋದು ಮಾಡಿದೆ. ಕೆಳಗಡೆ ಕೂತ್ಕೊಂಡು ಯಾವ ಇಡೀ ಇದರಲ್ಲೇ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಿಲ್ಲ. ಸೊ ನಂಗೆ ಅದೊಂದು ಥಾಟ್ ಇತ್ತು, ಬೆಂಗಳೂರಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿಸ್ಬೇಕು ಮನೆ ಮೇಲೆ, ಈ ಥರ ಎಲ್ಲ ಇತ್ತು ನನಗೆ. ಮಾಡಿಸಿದೆ. ಅದು ನೋಡಿ, ಅದು ನಾನು ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಮಾಡಿದಿದ್ರೆ ಅವರು ಮತ್ತೆ ನನಗೆ ಡಿಮೋಟಿವೇಟ್ ಮಾಡಿ, ಯಾರು ಕೆಳಗಡೆ ಎಲ್ಲ ಕೂತ್ಕೊಂಡು ಇವಾಗ ಯಾರು ಊಟ ಮಾಡ್ತಾರೆ, ಕಂಫರ್ಟಬಲ್ ನೋಡ್ತಾರೆ, ಲಕ್ಸುರಿ ನೋಡ್ತಾರೆ. ಆಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ನನಗೆ ರಸ್ಟಿಕ್ ಕೊಡಬೇಕು, ಲಕ್ಸುರಿ ಕೊಡಬಾರ್ದು. ರಸ್ಟಿಕ್ಕಾಗೇ ಇರಬೇಕು, ಹಳೆ ಇದರಲ್ಲೇ ಬರಬೇಕು, ಅದೇ ಥರನೇ ತಿನ್ನಬೇಕು. ಆಮೇಲೆ ಚಪ್ಪಲಿ ಬಿಟ್ಟು ಒಳಗಡೆ ಬರಬೇಕು. ನಮ್ಮದು ಈ ಥರದ್ದೆಲ್ಲ ನಂದು ಒಂದು ಥಾಟ್ಸ್ ಇತ್ತು. ಒಂದು
ಮಾಡಬೇಕು ಅಂತಲೇ ಇದ್ದಿದ್ದು. ಯಾಕೆಂದರೆ ಫುಡ್ ಅಂದರೆ ಒಂದು ಗೌರವ ಮಾಡಬೇಕು. ಬಾಳೆ ಎಲೆ ಪರ್ಟಿಕ್ಯುಲರಾಗಿ ಕೂತ್ಕೊತೀನಿ ಅಂದರೆ ಅದು ಒಂದು 20 ಮಿನಿಟ್ಸ್ ಬೇಕು ನಿಮ್ಗೆ ಒಂದು ಊಟ ಕರೆಕ್ಟಾಗಿ ಪರಿಪೂರ್ಣವಾಗಿ ಮಾಡೋಕ್ಕೆ. ಕರೆಕ್ಟ್. ಸೊ ಚಪ್ಪಲಿ ಬಿಟ್ಟು ಆರಾಮಾಗಿ ಇದು ಕೂತ್ಕೊಂಡು ಹಿಂದೆಗಡೆ ವೇದಘೋಷ ಬರ್ತಾ ಇರುತ್ತೆ. ಸೊ ಆಗ ತಿಂತಾ ಇದ್ರೆ ನಿಮ್ಗೆ ಅಲ್ಲಿ ಆ ಫೀಲು, ಆಮೇಲೆ ಆ ಘೋಷದ ಜೊತೆ ತಿಂತಾ ಇದ್ರೆ ನಿಮಗೆ ಎಷ್ಟು ತಿಂತೀನಿ ಅಂತ ಗೊತ್ತಾಗಲ್ಲ ನಿಮಗೆ. ಹೌದು, ಕಾಮಾಗಿ ತಿಂತಾ ಇರ್ತೀರಿ, ಈಗ ಗೊಂದಲ ಇರಲ್ಲ. ಆಮೇಲೆ ನಮ್ಮಲ್ಲೂ ಅಷ್ಟೇ ಬಂದರೆ ಯಾರು ಮಾತಾಡಲ್ಲ. ಅವ್ರ ಊಟ ಏನಿದೆ ಇದೇನಿದೆ ಆ ಕಾಮಾಗೆ ತಿಂತಾರೆ, ಅದೇನು ಗೊತ್ತಿಲ್ಲ. ಅವ್ರು ಆಟೋಮೆಟಿಕ್ ಬಂದ ತಕ್ಷಣ ಸೆಟ್ ಆಗ್ಬಿಡ್ತಾರೆ, ಮಾತಾಡಲ್ಲ. ಈ ಬೇರೆ ಹೋಟ್ಲುಗಳಲ್ಲಿ ನೀವು ನೋಡಿರ್ಬೋದು, ಆಂಬಿಯನ್ಸ್ ಗೀಟಿ ಕಾಟೆ, ತಟ್ಟೆ ಸೌಂಡು, ಆ ಸೌಂಡ್ ಈ ಸೌಂಡ್. ನಮ್ದು ಅದು ಯಾವುದು ಬರಲ್ಲ ಸರ್, ಓನ್ಲಿ ಘೋಷ ಬರ್ತಾ ಇರುತ್ತೆ, ತಿಂತಾ ಇರ್ತಾರೆ. ನೀವು ಹೊರಗಡೆ ಬಂದರೆ ನಾನು ಎಲ್ಲೋ ಒಂದು ಮಠದಲ್ಲಿ ಕೂತ್ಕೊಂಡು ತಿಂದೆ ಅನ್ನೋ ಥರ ಫೀಲೇ ಬರಬೇಕು. ಈಗ ನಾನು ಹೇಳಿದ್ನಲ್ಲ, ಇನ್ಕ್ಲೂಡಿಂಗ್ ಸ್ಮೆಲ್ ಕೂಡ. ಕರೆಕ್ಟ್. ಆ ಥರ ಒಂದು ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ನಮ್ದು ಅದು ತುಂಬ ಚಿಕ್ಕದಾಗೋಯ್ತು. ಎಸ್, ಇವಾಗ ಜಾಗ ನೋಡಿದ್ರಿ, ಜಾಗ ನೋಡಿ ಆದಮೇಲೆ ಸೊ ಆ್ಯಂಬಿಯನ್ಸ್ ಯಾವ ಥರ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದ್ರಿ. ಸೊ ಫಸ್ಟ್ ಡೇ ನೀವು ಊಟ ಸ್ಟಾರ್ಟ್ ಮಾಡಿದ ದಿನ ಹೆಂಗಿತ್ತು ರೆಸ್ಪಾನ್ಸ್ ಅಂತ? ಸರ್, ನಾವು ಸ್ಟಾರ್ಟ್ ಮಾಡಿದ್ದು 26th ರಿಪಬ್ಲಿಕ್ ಡೇ, ಜಾನ್ವರಿ, ಹೋಟೆಲು. ಸೊ ನಮಗೆ ಆವತ್ತು ಗೊತ್ತಾಗಿಲ್ಲ, ಯಾಕೆಂದರೆ ವೀಕೆಂಡು, ಆಮೇಲೆ ಇಲ್ಲಿ ಬೇರೆ ಪಾಪ್ಯುಲರ್ ಆಗಿತ್ತು, ತುಂಬ ಜನಕ್ಕೆ ಗೊತ್ತಾಗ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಕ್ರೌಡ್ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಕ್ರೌಡ್ ಆಗೇ ಆಗುತ್ತೆ, ಯಾಕೆಂದರೆ 26th ರಿಪಬ್ಲಿಕ್ ಡೇ ರಜೆ ಇರುತ್ತೆ. ಸೊ ಪಬ್ಲಿಕ್ ಹಾಲಿಡೇಯಿಂದ ತುಂಬ ಜನ ಬಂದರು. ನಮಗೆ ಫಸ್ಟ್ 3 days ಗೊತ್ತಾಗಿಲ್ಲ, ಅದು ಫ್ರೈಡೇ ಸ್ಯಾಟರ್ಡೆ ಸಂಡೇ. ಸೊ ಕ್ರೌಡ್ ಸಿಕ್ಕಾಪಟ್ಟೆ ಬಂತು. ಮಂಡೇ ರಜಾ ಮಾಡಿಬಿಟ್ವಿ ನಾವು. ನಮ್ಮದು ಈ ಚಿಕ್ಕ ಹೋಟ್ಲು ಮಾಡಿದಾಗ ಎವ್ರಿ ಮಂಡೇ ವೀಕ್ ಆಫ್ ಇಟ್ಟಿದ್ವಿ. ಜನ ಅದು ಈಗ ಮಂಡೇ ನಮಗೆ ವೀಕ್ ಆಫ್ ಮಾಡಲೇಬೇಡಿ ಅಂತ ಜನ ಈಗ ಅಟ್ ಪ್ರೆಸೆಂಟ್. ಸೊ ಅದಕ್ಕೆ ಈ ಹೊಸಾದ್ ಮಾಡಿದ್ಮೇಲೆ ಮಂಡೇ ವೀಕ್ ಆಫ್ ಇಲ್ಲ. ಓಕೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ. ಸೊ ಟ್ಯೂಸ್ಡೇ ಒಂದು ಸ್ವಲ್ಪ ಡಲ್ ಆಯಿತು. ಸೊ ಅಲ್ಲಿ ಒಂದು ಸ್ವಲ್ಪ ನಮಗೆ ಏನು ಮಾಡಬೇಕು, ಯಾವ ಥರ ಏನು ಈ ಥರ ಇದ್ದಾಗ ಅದು ಏನೇ ಆದ್ರೂ ನಾನು ಒಂದ್ಸಲಿ ಫಿಕ್ಸ್ ಆಗ್ತೀನಿ, ಇಷ್ಟು ದಿನ ನಾವು ಸಸ್ಟೈನ್ ಆಗಬೇಕು. ಅವಾಗ ಗೊತ್ತಾಗಬೇಕಲ್ಲ ಜನಕ್ಕೆ, ಅಟ್ಲೀಸ್ಟ್ ಗೊತ್ತಾಗಬೇಕು. ಸೊ ಆವಾಗ ಹಾಗೆ ಹೋಗ್ತಾ 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 ಒಂದು ತಿಂಗಳೇನೋ ಒಂದು ಸ್ವಲ್ಪ ಮಾಮೂಲಿ ಬಿಸ್ನೆಸ್ ಆಗ್ತಾ ಹೋಯ್ತು. ಅಂತ ಹೇಳ್ಕೊಳ್ಳೋ ಲೆವೆಲ್ಗೆ ಏನು ಇರಲಿಲ್ಲ. ಬಾಳೆ ಎಲೆ ಊಟ ಇಲ್ಲಿ ಬರ್ತಿದ್ರು, ಇಲ್ಲಿ ಸಮಸ್ಯೆನೇ ಇಲ್ಲ, ಆಗ್ತಿತ್ತು. ಸೊ ಇಲ್ಲಿ ಒಂದು ತಿಂಗಳು ಏನೋ ನಮಗೆ ಒಂದು ಸ್ವಲ್ಪ ಸಮಸ್ಯೆ ಅಂದರೆ ಕಡಿಮೆ ಬರ್ತಾ ಇದ್ರು, ಡಲ್ ಆಗ್ತಿತ್ತು. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ತಿಂಗಳಾದ್ಮೇಲೆ ಅಗೇನ್ ಹೇಳದ್ನಲ್ಲ, ಮೌತ್ ಪಬ್ಲಿಸಿಟಿ ಹೋಗ್ತಾ 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 ಹೀಗೆ ಸ್ಟಾರ್ಟ್ ಆಗಿ ಅವು ಇವಾಗ ನೀವು ತಿಂದಿರ್ತೀರ, ನಿಮ್ಗೆ ಇಷ್ಟ ಆಗಿ ಮೌತ್ ಪಬ್ಲಿಸಿಟಿ ಆಗಿ ಜನ ಬರೋಕ್ಕಾಗಿ ಆಬ್ವಿಯಸ್ಲಿ ಸೆಕೆಂಡ್ ಮಂತಿಂದ ನಮಗೆ ಪಿಕಪ್ ಆಗೋಯ್ತು. ಯಾವ ಲೆವೆಲ್ಗೆ ಅಂದರೆ ನನಗೆ ಇಷ್ಟು ಚಿಕ್ಕ ಜಾಗ ನಾನು ಯಾಕಪ್ಪ ದಡ್ಡ ಮಾಡಿದೆ ಅಂತ ಅನ್ಸ್ಬಿಡ್ತು ನನಗೆ. ಯಾಕೆ ಇಷ್ಟು ಚಿಕ್ಕ ದಡ್ಡ ಮಾಡಿದೆ, ಜನ 1 hour ಎಲ್ಲ ಕಾತ್ಕೊಂಡು ತಿನ್ಕೊಂಡು ಹೋಗೋ ಥರ ಆಗೋಯ್ತು. ನನಗೆ ಅದು ಒಂದು ಸ್ವಲ್ಪ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ 1 hour ಕಾಯಿಸ್ಬೇಕು ಜನನ. ಆಮೇಲೆ ಇದು ಮೇಯ್ನು ಇವಾಗ ಹಾಸ್ಪಿಟಾಲಿಟಿ. ನಮಗೆ ಈ ಫುಡ್ ಇಂಡಸ್ಟ್ರಿ ಅಂದ್ರೇ ಒಂದು ಹಾಸ್ಪಿಟಾಲಿಟಿ. ಅವ್ರಿಗೆ ಹೇಗೆ ನಾವು ಆತಿಥ್ಯ ತೋರಿಸ್ತೀವಿ ಅಷ್ಟು ಬರ್ತಾರೆ. ನನಗೇನು ಪುಣ್ಯ ಅಂದರೆ 1 hour ಕಾತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ರು. ನಮ್ಗೆ ಅದು ಒಂದು ಖುಷಿ, ಒಂದು ಪುಣ್ಯ ವಿಚಾರ. ಆಮೇಲೆ ಅವ್ರು ಮತ್ತೆ ರಿಪೀಟ್ ಬರ್ತಾ ಇದ್ರು. ಆಮೇಲೆ ನಾನು ಅದನ್ನು ಯೋಚನೆ ಮಾಡಿದೆ, ಬುಕ್ ಮಾಡ್ಕೊಂಡ್ಬಂದ್ಬಿಡಿ ನಿಮ್ಮ ಸ್ಲಾಟ್. ಸೊ ಆಗ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು. ಒಂದಿನ ಮುಂಚೆ ನೀವು ಬುಕ್ ಮಾಡಿಕೊಂಡು ಬಂದ್ಬಿಡಿ. ಸೊ ಬೆಳಿಗ್ಗೆ ಮತ್ತೆ ಸಂಜೆ ಮಧ್ಯಾಹ್ನಕ್ಕೆ 2 ಕೂತು ಸರ್. ಬೆಳಗ್ಗೆ ಏನು ಬುಕ್ಕಿಂಗ್ ಇಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬರ್ತಾರೆ ಅದಕ್ಕೆ ಅದು ಡಬ್ಬಿಗಳು ಇಟ್ಕೊಂಡು ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾವು ಹೋಗೋಕೆ ಮುಂಚೆನೇ ನಿಂತ್ಕೊಂಡ್ಬಿಡ್ತಾರೆ. ಎಲ್ಲಿ ಖಾಲಿ ಆಗ್ಬಿಡುತ್ತೆ, ಎಲ್ಲಿ ಬೇಗ ಕ್ಲೋಸ್ ಆಗ್ಬಿಡುತ್ತೆ, ನಾವು ಅಷ್ಟು ದೂರಿಂದ ಬಂದಿರ್ತೀವಿ, ಎಲ್ಲಿ ಇದಾಗ್ಬಿಡುತ್ತೆ ಅಂತ ಫಸ್ಟ್ ಬಂದ್ಬಿಡ್ತಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೆಳಗ್ಗೆ ಮಾತ್ರ. ಮಧ್ಯಾಹ್ನ ಊಟಕ್ಕೆ ನಾನು ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. 1 day ಬಿಫೋರ್ ನೇಮ್, ನಂಬರ್ ಆಫ್ ಪೀಪಲ್, ಟೈಮ್, ನನ್ನ ವಾಟ್ಸಪ್ ನಂಬರ್, ಇದಕ್ಕೆ ನೀವು ಮೆಸೇಜ್ ಮಾಡಬೇಕು. ನಾನು ಸ್ಲಾಟ್ ಬುಕ್ ಮಾಡ್ಕೊತೀನಿ, ಬಟ್ ನೀವು ಆ ಟೈಮ್ಗೆ ಬರಬೇಕು. ಇಲ್ಲ ಅಂದರೆ ಬೇರೆಯವ್ರಿಗೆ ತೊಂದರೆ ಆಗಲ್ಲ. ಅವಾಗ ನಾನು ನಿಮ್ಗೆ ಬಿಡೋಕ್ಕೂ ಆಗಲ್ಲ, ಅವ್ರನ್ನ ನಾನು ಹೋಲ್ಡ್ ಮಾಡೋಕ್ಕಾಗಲ್ಲ. ಅವ್ರು ನನ್ನ ಕ್ವಶನ್ ಮಾಡ್ತಾರೆ. ಈ ಥರ ಎಲ್ಲ ಸ್ವಲ್ಪ ಎಲ್ಲ ಆಯಿತು. ಅದು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿತ್ತು, ಜನಕ್ಕೂ ತೊಂದರೆ ಆಗ್ತಾಯಿತ್ತು. ಅವ್ರು ಹೇಳಿ ಟೈಮಿಗೆ ಬರೋಕ್ಕಾಗ್ತಾ ಇರಲಿಲ್ಲ, ಒಂದು ಇದಾಯಿತು. ಆಮೇಲೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿದ್ದೀವಿ. ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಆಮೇಲೆ ಅದು ಪರಿಸ್ಥಿತಿ, ಬೇಕು ಅಂತ ಮಾಡಿರಲ್ಲ. ಈ ಥರ ಎಲ್ಲ ಆದಾಗ ನಾನು ಯೋಚನೆ ಮಾಡಿದೆ, ಡಿಸೈಡ್ ಆದೆ, ದೊಡ್ಡದು ಮಾಡಿಬಿಡೋಣ. ಎಷ್ಟು ಅಂತ ಜನಕ್ಕೆ ಬೇಜಾರು ಮಾಡಬೇಕು, ಅದು ಚೆನ್ನಾಗೂ ಆಗಲ್ಲ. ಎಲ್ಲ ಗೊತ್ತಿದ್ದು ನಾವು ಇದು ಮಾಡಬಾರ್ದು ಅಂತ ಅದು ದೊಡ್ಡದು ಮಾಡಿದ್ವಿ. ಎಲ್ಲಿ ಮಾಡಿದ್ದೀರಿ ಇವಾಗ ಸರ್? ಮೇನ್ ರೋಡ್, ಹಿಂದಿನ ರೋಡಲ್ಲಿ ಇದ್ವಿ. ಇವಾಗ ಮೇನ್ ರೋಡ್, ಈ ಬೆಂಗಳೂರು ನೇತ್ರಾಲಯ ಇದೆ,
ನಮ್ಮ ಶೈನ್ ಶೆಟ್ಟಿ ಅವ್ರದ್ದು ಹಳೆ ಗಲ್ಲಿ ಕಿಚನ್ ಇತ್ತು. ಸೊ ಅದೇ ಬಿಲ್ಡಿಂಗು ನಾವು ತೊಗೊಂಡು 5000 ಸ್ಕ್ವೇರ್ ಫೀಟಲ್ಲಿ ಅಟ್ ಎ ಟೈಮ್ 100 ಜನ ಕೂತ್ಕೊಳ್ಳೋ ಥರ ಮಾಡಿದ್ವಿ. ಇದು ಯಾವಾಗ ಸ್ಟಾರ್ಟ್ ಮಾಡಿರೋದು? ಇದು 6 ಮಂತ್ಸ್ ಆಯಿತು ಸರ್. 6 ಮಂತ್. ಹೇಗೆ ನಡೀತಾ ಇದೆ ಅಲ್ಲಿ? ಸರ್ ಅಲ್ಟಿಮೇಟ್ ಸರ್ ಇದು. ಯಾಕೆಂದರೆ ಜನಕ್ಕೆ ಇವಾಗ ಖುಷಿ ಏನು ಅಂದರೆ ನಾವು ವೆಯ್ಟ್ ಮಾಡೋಷ್ಟಿರಲ್ಲ, ಬುಕ್ ಮಾಡಲೇಬೇಕು, ಬುಕ್ ಮಾಡಲೇಬೇಕು, ಇಲ್ಲಾಂದರೆ ಕಷ್ಟ. ಯಾಕೆಂದರೆ ನನ್ನ ತಲೆಯಲ್ಲಿರೋದು ದೊಡ್ಡದು ಮಾಡಿದಾಗ ದೊಡ್ಡದಾಗೆ ಬರ್ತಾರೆ. ಹೌದು. ಸೊ ಈಗ ನನಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಈಗ ಬೇರೆ ಬೇರೆ ಹೋಟೆಲ್ಗಳಲ್ಲಿ ನಿಮಗೆ ನಾರ್ತ್ ಇಂಡಿಯನ್, ಚೈನೀಸು ಮತ್ತೊಂದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಒಂದು ಸೇಮ್ ವೆರೈಟೀಸ್ ಇರುತ್ತೆ. ಬಟ್ ನಿಮ್ಮದು ಸ್ಪೆಷಲ್ ಐಟಮ್ಸ್ ಆಗಿರೋದ್ರಿಂದ ನಿಮಗೂ ಒಂದು ಲೆಕ್ಕ ಬೇಕಲ್ಲ, ನಾಳೆ ಏನು ಮಾಡಬೇಕು, ಅದು ಎಷ್ಟು ಜನಕ್ಕೆ ಮಾಡಬೇಕು ಅಂತ. ಸೊ ಈ ಬುಕ್ಕಿಂಗ್ ಅಂತ ಹೇಳಿ ಮಾಡಿದ್ರೆ ನಿಮಗೆ ಮೋಸ್ಟ್ಲಿ ಒಂದು ಸ್ವಲ್ಪ ಅಲ್ಲಿ ಇದು ಸಿಗುತ್ತೆ. ಹೌದು, ನಂಗೆ ಕಾರಣ ನನಗೆ ಬುಕ್ಕಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೆ ಅದು ಮೇಯ್ನ್. ನಮಗೆ ಫಸ್ಟ್ ಎಷ್ಟು ಲೆಕ್ಕ ಸಿಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಜನಕ್ಕೆ ತೊಂದರೆ ಕೊಡಬಾರ್ದು, ಈ 2 ಇಂಟೆನ್ಷನಿಂದ ಫಸ್ಟ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಬಂದವರು ಏನು ತಿಂದೆ ಹೋಗಬಾರ್ದು. ಬಟ್ ಅದು ನಮ್ಮ ಕೈಯಲ್ಲಿ ಇರಲ್ಲ ಸರ್. ನಾ ಏನೇ ಪ್ಲ್ಯಾನ್ ಮಾಡ್ಕೊಂಡ್ರು ಒಂದು ದಿನಕ್ಕೆ ಇವಾಗ್ಲೂ ಒಂದು 10-20 ಜನ ವಾಪಸ್ ಹೋಗ್ತಾರೆ. ಓಕೆ. ಅಲ್ಲ, ಬುಕ್ಕಿಂಗ್ ಮಾಡಿದ್ರು ಅಂದರೆ ಬುಕ್ಕಿಂಗ್ ಮಾಡಿದವರು ಇವಾಗ ಏನಾಗುತ್ತೆ ಅಂದರೆ ದೊಡ್ಡ ಜಾಗ, ಕ್ರೌಡ್ ಇರಲ್ಲ, ಅದು ಇದು ಅಂತ ಅವರೇ ಅವ್ರು ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಇನ್ಫಾರ್ಮು ಮಾಡಲ್ಲ, ಲೇಟ್ ಆಗುತ್ತೆ, ಡೈರೆಕ್ಟಾಗಿ ಬರುತ್ತೆ, ಡೈರೆಕ್ಟಾಗಿ ಬಂದ್ಬಿಡ್ತಾರೆ. ನಮ್ಮ ಬುಕ್ಕಿಂಗ್ ಅವ್ರಿಗೆ ಗೊತ್ತಿರಲ್ಲ, ನಾವು ಯಾರ್ಯಾರು ಬುಕ್ಕಿಂಗ್ ತೊಗೊಂಡಿರ್ತೀವಿ ಅಂತ. ಸೊ ಈ ಸ್ಲಾಟು ಅಂತ ನಾವು ಅವ್ರಿಗೆ ಕೊಟ್ಟಿರ್ತೀವಿ. ನೀವು 2:15 ಬರ್ತೀನಿ, ಅವ್ರ ಟೈಮೇ. ಇವಾಗ ನೀವು 1:15 ಅಂತ ಹೇಳಿದ್ರೆ 1:15 ಬರಬೇಕು. ನೀವು 2 ಗಂಟೆ 2:15 ಬಂದರೆ ನಾರ್ಮಲ್ ಹೋಟೆಲ್ ಥರ ನಮ್ಗೆ ಇಲ್ಲಿ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಯಾಕೆಂದರೆ 2 ಗಂಟೆಗೆ ಬ್ಯಾಚ್ ಬೇರೆ ಇರುತ್ತೆ, ಅವ್ರಿಗೆ ನಾವು ಒದಗಿಸ್ಕೊಡ್ಬೇಕು. ಇವಾಗ ನೀವು ಬಂದರೆ ಆಮೇಲೆ ನಾವು ಫುಡ್ಡು ಅಲ್ಲಿ ಎಷ್ಟು ಅಂತ ಪ್ರಿಪೇರ್ ಮಾಡ್ತೀರಾ. ನೀವು ಹೇಳ್ದಾಗೆ ರೆಗ್ಯುಲರ್ ಚೈನೀಸು ಇದು ಎಲ್ಲ ಆದರೆ ಒಂದು ಐಟಮ್ ಅಲ್ಲೇ ರೆಡಿ ಮಾಡಿ ಕೊಟ್ಬಿಡ್ಬೋದು ನಾವು. ನಮ್ಮದು ಬಾಳೆ ಎಲೆ ಊಟ, ಅಷ್ಟು ಐಟಮ್ ಎಲ್ಲಿ ಮಾಡ್ತೀರಾ. ಆಮೇಲೆ ನಮ್ಮದು ಮೆನು ಫಿಕ್ಸು ಇರಲ್ಲ. ಇವತ್ತಿಂದು ಮೆನು ಇವತ್ತು ಖಾಲಿ ಆಗ್ಬಿಡ್ಬೇಕು, ನಾಳೆ ಹೊಸದು. ನಾವು ಇದು ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ನಾನು ಹೇಳ್ದಾಗೆ ಇವತ್ತು ತಿಂದಿದ್ದು ಊಟನೂ ಅಷ್ಟೇ, ಇನ್ಕ್ಲೂಡಿಂಗ್ ಉಪ್ಪಿನಕಾಯಿ ಕೂಡ ಚೇಂಜ್ ಮಾಡ್ತೀವಿ ಡೈಲಿ. ಇವತ್ತು ತಿಂದಿದ್ದು ಮೆನು ಮತ್ತೆ ತಿನ್ಬೇಕು ಅಂದರೆ 1 ತಿಂಗಳು, ಆಮೇಲೆ 1 ತಿಂಗಳಾದ್ಮೇಲೆ ಇದೇ ಬರುತ್ತೆ, ಇಲ್ಲ ರ್ಯಾಂಡಮ್ ಶಫಲ್ ಆಗ್ತಾ ಇರುತ್ತೆ. ಸೊ ಈಗಿದ್ದಾಗ ನಾವು ಪ್ರಾವಿಷನ್ಗೂ ಅದೇ ಹೇಳ್ಬಿಟ್ಟಿರ್ತೀವಿ, ಇವತ್ತು ಇಷ್ಟು ಜನಕ್ಕಪ್ಪ ಇಷ್ಟು ಪ್ಲ್ಯಾನ್ ಮಾಡಿದ್ದೀವಿ, ಇಷ್ಟೇ ತೊಗೊಂಬಂದು ಹಾಕ್ಬೇಕು ನೀನು. ನಮ್ಮ ಹತ್ರ ಸ್ಟೋರ್ ರೂಮ್ ಇಲ್ಲ, ಫ್ರಿಡ್ಜ್ ಇಲ್ಲ, ಇವಾಗೂ ಇಲ್ಲ. ಇಷ್ಟೇ ತೊಗೊಂಡು ಹಾಕಬೇಕು, ಇಷ್ಟೇ ಆಗಬೇಕು, ಇಷ್ಟೇ ಖಾಲಿ ಆಗ್ಬಿಡ್ಬೇಕು ನಮ್ದು. ಹೀಗಿದ್ದಾಗ ನಮ್ಮದು ಫ್ರೆಶ್ ಆಗೇ ಕೊಡ್ಬೇಕು ನಾವೆಲ್ಲ. ಹೌದು. ಜನ ಪ್ರತಿ ಸಲ ಬಂದಾಗೂ ಪ್ರತಿ ಸಲ ಸರ್ಪ್ರೈಸ್ ಆಗ್ತಾರೆ ಈ ಮೆನು. ಇಷ್ಟು ದೊಡ್ಡ ಈಗ ಹೋಟ್ಲ್ ಮಾಡಿದಿರಲ್ಲ, ಒನ್ ಟೈಮ್ 100 ಜನ ಕೂತ್ಕೊಂಡು ಊಟ ಮಾಡೋದು ಅಥವಾ ತಿಂಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದಿರಲ್ಲ. ಸೊ ಇದಕ್ಕೆ ಬಂಡವಾಳ ಅಂತ ಹೇಳಿ ಬಂದಾಗ ನೀವೇ ಬಂಡವಾಳ ನಮ್ಮದೇ ಏನು ಲೋನ್ ಗೀನು? ನೋ ನಥಿಂಗ್, ಎಲ್ಲ ನಮ್ಮದೇ, ಎಲ್ಲ ನಾವು ಮಾಡಿರೋದು. ನಮ್ಗೆ ಇಲ್ಲಿ ಜನ ಸಪೋರ್ಟ್ ಮಾಡಿದ್ರಲ್ಲ ಸರ್. ಈಗ 6 ತಿಂಗಳಿಂದ ಚೆನ್ನಾಗಿ ನಡೀತಾ ಇದೆ. ಈಗ ತುಂಬ ಚೆನ್ನಾಗಿ ನಡೀತಾ ಇದೆ. ಸೂಪರ್ ಸರ್. ಇವಾಗ ಇನ್ನೊಂದು ನಿಮ್ಮ ಹತ್ರ ಕೇಳೋದೇನು ಅಂತ ಹೇಳಿದ್ರೆ, ಒಂದು ಕಡೆ ಹೋಟೆಲ್ ಇದೆ, ಸೊ ಅಲ್ಲೂ ತಿಂಡಿನೂ ಸಿಗುತ್ತೆ, ಜೊತೆಗೆ ಮಧ್ಯಾಹ್ನ ಊಟನೂ ಸಿಗುತ್ತೆ. ನೀವು ಸ್ಟಾರ್ಟ್ ಮಾಡಿದ್ರಲ್ಲ ಪಾರ್ಕ್ ಪಕ್ಕ, ಸೊ ಅಲ್ಲಿ ಇವಾಗಲೂ ಇದೆಯಾ? ಇದೆ ಸರ್. ಓಕೆ. ಯಾಕೆಂದರೆ ನನ್ನ ಒಂದು ನಮ್ಮನ್ನ ಕೈ ಹಿಡಿದು ಕರ್ಕೊಂಬಂದಿದೆ ಸರ್ ಇಲ್ಲಿವರೆಗೂ. ಹೌದು. ನಾವು ಇದನ್ನ ಮಧ್ಯದಲ್ಲಿರೋದನ್ನ ಯಾಕೆ ಬಿಟ್ಟೆ ಅಂದರೆ ಚಿಕ್ಕದು ಅಂತ ಬಿಟ್ಟಿದ್ದಷ್ಟೇ, ಇಲ್ಲಾಂದರೆ ಅದನ್ನು ರನ್ ಮಾಡ್ತಾ ಇದ್ದೇನೆ. ದೊಡ್ಡದು ಬಂದಮೇಲೆ ನಾವು ಇಲ್ಲಿ ಇದನ್ನ ಯಾಕೆ ಬಿಟ್ಟಿಲ್ಲ ಅಂದರೆ ತುಂಬಾ ಜನ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಕರೆಕ್ಟ್. ಸೊ ಇವಾಗ ತಿಂಡಿ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಅಲ್ಲಿ ಎರಡು ಕಡೆ ಸೇಮ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ? ಇಲ್ಲ ಸರ್, ಅದು ಮಾಡಿಲ್ಲ ನಾನು. ಪಾರ್ಕ್ ಹತ್ರ ಬೇರೆ ಮೆನು ಇರುತ್ತೆ, ಇಲ್ಲಿ ಬೇರೆ ಮೆನು ಇರುತ್ತೆ. ತಿಂಡಿ ಬೇರೆ ಮೆನು ಇರುತ್ತೆ. ಸೊ ಅಲ್ಲಿ ಇರೋದು ಇಲ್ಲಿ ಇರಲ್ಲ, ಇಲ್ಲಿರೋದು ಅಲ್ಲಿರಲ್ಲ. ಪರ್ಟಿಕ್ಯುಲರ್ ಒಂದು ಈ ಪಾಪ್ಯುಲರ್ ಐಟಮ್ಸ್ ಅಂತ ಏನಿದೆ ಅದು ಮಾತ್ರ 2 ಕಡೆ ಇರುತ್ತೆ. ಸಪೋಸ್ ನೀವು ಪುಳಿಯೋಗರೆ ಇಂತಿಂಥ ದಿನ ಅಂತ ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು, ಒಂದೊಂದು ಪಾಪ್ಯುಲರ್ ಐಟಮ್ಸ್. ಯಾಕೆಂದರೆ ತುಂಬಾ ದೂರದಿಂದ ಅದಕ್ಕೋಸ್ಕರನೇ ಬರ್ತಾರೆ ಸರ್. ನಾವು ಅದನ್ನು ಶಫಲ್ ಮಾಡಿಬಿಟ್ರೆ ಜನಕ್ಕೆ ಬೇಜಾರಾಗ್ಬಿಡುತ್ತೆ. ಅದು ಬರೋದೇ ಒಂದು ವಾರಕ್ಕೆ ಒಂದ್ಸಲಿ ಬರುತ್ತೆ ಪುಳಿಯೋಗರೆ, ಮೇಲ್ಕೋಟೆ ಪುಳಿಯೋಗರೆ. ಅದಕ್ಕೋಸ್ಕರ ಬರ್ತಾರೆ ಜನ. ಮೇಲ್ಕೋಟೆ ಪುಳಿಯೋಗರೆ, ಉಡುಪಿ ಸ್ಪೆಷಲ್ ಕಾಯಿ ಗಂಜಿ ಅಂತ, ಆಮೇಲೆ ಪಂಚಾಮೃತ, ರಸಾಯನ, ಇಷ್ಟನ್ನ ನಾವು ಪರ್ಟಿಕ್ಯುಲರ್ ಡೇಸಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಅಂತಾನೆ ಅಷ್ಟು ಜನ ಇದ್ದಾರೆ, ಬರ್ತಾರೆ. ಅದಕ್ಕೂ ಅದು ತಿನ್ನಬೇಕು ಅಂತಾನೆ ಬರ್ತಾರೆ. ಈ ರೀಲ್ಸಲ್ಲಿ ಈ ವಿಡಿಯೋಗಳಲ್ಲೆಲ್ಲ ನೋಡಿರ್ತಾರೆ, ಅದಕ್ಕೆ ಅಂತಾನೆ ತಿನ್ನಕ್ಕೆ ಬರ್ತಾರೆ. ಅದನ್ನಷ್ಟು ಜನ ಇದ್ದಾರೆ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ಐಟಮ್ನ ಆ ಪರ್ಟಿಕ್ಯುಲರ್ ಡೇಸಲ್ಲಿ ಮಾತ್ರ, ಈ ಶನಿವಾರ ಪುಳಿಯೋಗರೆ, ಮಧುರೈ ಸ್ಪೆಷಲ್ ಸ್ವೀಟ್ ಪೊಂಗಲು, ಆಮೇಲೆ ಪಂಚಾಮೃತ ಶುಕ್ರವಾರ, ರಸಾಯನ ಭಾನುವಾರ, ಈ ಥರ ಒಂದು ಐಟಮ್ 2 ಕಡೆನೂ ಸಿಗುತ್ತೆ. 2 ಕಡೆ ಅಷ್ಟು ಈ ಐಟಮ್ಗಳು ಮಾತ್ರ 2 ಕಡೆ ಸಿಗುತ್ತೆ. ಆಮೇಲೆ ನಮಗೆ ಗೊತ್ತಿಲ್ದಿರೇ ಪಾಪ್ಯುಲರ್ ಆಗಿರೋದು ರಬಡಿ. ಅದು ನಾವು ಅನ್ಕೊಂಡೇ ಇರಲಿಲ್ಲ. ಇದು ಆ್ಯಕ್ಚುಲಿ ಇದು ನಾರ್ತ್ ಇಂಡಿಯನ್. ಈ ಮಥುರಾಗೆ ಹೋದರೆ ಕೃಷ್ಣನ ದೇವಸ್ಥಾನದಲ್ಲಿ ರಬಡಿ ಪ್ರಸಾದ. ಸೊ ಅದು ನಾವು ಅಂದ್ಕೊಂಡಿರಲಿಲ್ಲ. ಆಮೇಲೆ ನಮ್ದು ಇನ್ನೊಂದೇನು ಅಂದರೆ
ರಿವರ್ಸ್ ಸೈಕಾಲಜಿ ಸರ್. Okay. ಒಂಥರ ಹೇಗೆ ಅಂದರೆ ನೋಡಿ, ಬೆಳಗ್ಗೆ ರೈಸ್ ಯಾರೂ ತಿನ್ನಲ್ಲ. ನಮ್ಮಲ್ಲಿ ರೈಸೇ ಇರೋದು ಬರೀ. ಇಡ್ಲಿ, ದೋಸೆ, ಪೂರಿ, ವಡೆ ಯಾವುದೂ ಇಲ್ಲ. ಕಾಫಿ ಟೀ ಸೌತ್ ಇಂಡಿಯನ್ ಅಂದರೆ ಅದು ಸ್ಟ್ಯಾಂಪು. ಕಾಫಿ ಟೀ ಇರಲೇಬೇಕು. ನಮ್ಮಲ್ಲಿ ಕಾಫಿ ಟೀ ಸಿಗೋದೇ ಇಲ್ಲ. ಆಮೇಲೆ ಬೆಳಗ್ಗೆ ಯಾರೂ ಸ್ವೀಟ್ ತಿನ್ನಲ್ಲ. ನಮ್ಗೆ ಸ್ವೀಟ್ಗೆ ಅಂತಲೇ ಬರ್ತಾರೆ. ಸೊ ಹಿಂಗಾಗಿ ಒಂದು ರಿವರ್ಸ್ ಸೈಕಾಲಜಿ ನೋಡಿ. ನಾನು ಇದನ್ನು ಯಾರ ಹತ್ರ ಡಿಸ್ಕಸ್ ಮಾಡಿದರೆ ನನಗೆ ಮಾಡೋಕ್ಕೆ ಬಿಡ್ತಾ ಇರಲೇ ಇಲ್ಲ. ನೀನು ದಡ್ಡ. ಆಮೇಲೆ ಇವಾಗ ಮಾಮೂಲಿ ಹೋಟ್ಲು ಮಾಡ್ತೀನಿ ಅಂತ ಅಂದ್ಕೊಂಡಾಗ್ಲೇ ಬೇಡ ಅಂತ ಕೂತಿದ್ದವರು ಎಷ್ಟೊಂದು ಜನ. ಇದೆಲ್ಲ ಏನೇನೋ ಎಕ್ಸಾಂಪಲ್ಸ್ ಕೊಟ್ಟು ಮಾಡಬೇಡ ಅಂತಾನೆ ಹೇಳ್ತಾ ಇದ್ದವರು. ಇವಾಗ ಇದೆಲ್ಲ ಡಿಸ್ಕಸ್ ಮಾಡಿಬಿಟ್ರೆ ನನ್ನ ಐಡಿಯಾ ಹೀಗಿದೆ ನಿಜವಾಗ್ಲೂ ನನಗೆ. ಆಮೇಲೆ ಹೊಸದು ಬೇರೆ ನಾನು ಡಿಮೋಟಿವೇಟ್ ಆಗ್ಬಿಡ್ತಿದ್ದೆ. ಕರೆಕ್ಟ್. ನನ್ನ ಉದ್ದೇಶ ಅದೇ, ನಾನು ಇದು ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿದೆ. ಎಸ್. ಈಗ ಪಾರ್ಕ್ ಹತ್ರ ತಿಂಡಿ ಎಷ್ಟು ಐಟಮ್ಸ್ ಇರುತ್ತೆ ಪ್ರತಿದಿನ? 4 to 5 ಐಟಮ್ಸ್ ಇರುತ್ತೆ. ಪಾರ್ಕ್ ಇದು ಹೋಟೆಲಲ್ಲಿ 3 to 4 ಐಟಮ್ಸ್ ಇರುತ್ತೆ. ಟೋಟಲ್ ಒಂದು 10 ಐಟಮ್ಸ್ ವೆರೈಟಿ ಇರುತ್ತೆ. ಅಲ್ಲಿ ಬೇರೆ ಮೆನು, ಇಲ್ಲಿ ಬೇರೆ ಮೆನು. ಅಲ್ಲಿ ಬಂದವರು ಇಲ್ಲೂ ಬರಬೇಕು, ಇಲ್ಲಿ ಬಂದವರು ಅಲ್ಲೂ ಹೋಗ್ಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಊಟಕ್ಕೆ ಎಷ್ಟು ಐಟಮ್ಸ್ ಇರುತ್ತೆ ಸರ್? ಊಟ ನಿಮ್ಗೆ 12 ಐಟಮ್ ಬರುತ್ತೆ ಸರ್. ಟಿಪಿಕಲ್ ನಮ್ಮ ಬ್ರಾಹ್ಮಣರ ಸ್ಟೈಲು ಅಡುಗೆ ಹೇಗಿರುತ್ತೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಹಾಗೆ ಇರುತ್ತೆ. ಅದರಲ್ಲೂ ಬೇರೆ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಕೋಸಂಬರಿ, ಪಲ್ಯಗಳು, ಚಿತ್ರಾನ್ನ, ಪಲ್ಯ, ಅನ್ನ, ತೊವೆ, ತುಪ್ಪ, ಪಾಯಸ, ಒಂದು ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಪೂರಿ, ಈ ಥರ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸ್ವೀಟ್ಗಳು ಅಷ್ಟೇ. ಇವಾಗ ಆಗಲೇ ಮಾತನಾಡ್ಬೇಕಾದ್ರೆ ಹೇಳಿದ್ರಿ, ಬೆಳಗಿನ ತಿಂಡಿ ಏನಿದೆ ಅದು ಪ್ರಸಾದ ಅಂತ ಹೇಳಿ ನಾವು ಹೇಳಿರೋದ್ರಿಂದ ದೇವರಿಗೆ ನೈವೇದ್ಯ ಮಾಡಿದ ನಂತರವೇ ತೊಗೊಂಬರ್ತೀವಿ. ಅದನ್ನು ಮನೆಯಲ್ಲೇ ಅಮ್ಮ ನಾನು ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಈಗ ಮಧ್ಯಾಹ್ನದ ಊಟ ಅಂತ ಹೇಳಿ ಬಂದಾಗ ಎಲ್ಲವೂ ನೀವೇ ಮಾಡೋಕ್ಕಾಗಲ್ಲ. ಸೊ ಯಾರು ಶೆಫನ್ನು ಇಟ್ಕೊಂಡಿದ್ದೀರಾ? ಎಷ್ಟು ಜನ ಇದ್ದಾರೆ ಕೆಲಸಕ್ಕೆ? ಎಷ್ಟು ಜನ ಇದ್ದಾರೆ ಇವಾಗ ನಿಮ್ಮ ಹತ್ರ? ಸರ್, ಚೆಫ್ ಅಂತ ಬಂದಾಗ 2 ಮೇನ್ ಚೆಫ್ ಇದ್ದಾರೆ. ಅವ್ರಿಗೆ ಒಂದು 3-4 ಜನ ಅಸಿಸ್ಟೆಂಟ್ಸು. ಆಮೇಲೆ ನಮ್ಮ ಸ್ಟಾಫು, ನಮ್ಮದು ಹೊರಗಡೆ ಮೇಯ್ನ್ ಕೇಟ್ರಿಂಗ್ ಇರೋದ್ರಿಂದ ಒಂದು 60-70 ಜನ ಇದ್ದಾರೆ. ನೀವು ಹೊರಗಡೆ ಸಹ ಕ್ಯಾಟ್ರಿಂಗ್ ಮಾಡ್ತೀರಿ? ಅದು ಡೈಲಿ ಬರ್ತಾ ಇರುತ್ತೆ? ಅದು ಡೈಲಿ. ಸೊ ಬ್ರಾಹ್ಮಣ ಪ್ರಸಾದಂ ಅಂತಾನೆ ನೀವು ಇದು ಮಾಡಿ? ನಮ್ಮದು ಕೇಟ್ರಿಂಗು ನಮ್ಮದು. ಆಮೇಲೆ ನಮ್ಮದು ನಮ್ಮ ತಾತ ಅವ್ರ ಕಾಲದಿಂದನೂ ಕೇಟ್ರಿಂಗ್ ಇರೋದ್ರಿಂದ ಸೊ ನಾನು ಅದನ್ನೇ ಮುಂದುವರ್ಸ್ಕೊಂಡು ಬಂದ್ಬಿಟ್ಟೆ. ಸೊ ಇವಾಗ ಡೈಲಿ ಕೇಟ್ರಿಂಗ್ ಇರುತ್ತೆ. ನಮ್ಮದು ಮಾಡಲೇಬೇಕು, ಮೇಯ್ನ್ ಅದೇ. ಇಲ್ಲಾಂದರೆ ನಿಮಗೆ ಕೇಟ್ರಿಂಗ್ ಇಲ್ಲ ಅಂದರೆ ನಮಗೆ ಈ ಟೇಸ್ಟ್ ಕೊಡೋಕ್ಕಾಗಲ್ಲ ಊಟದಲ್ಲಿ. ಮಾಮೂಲಿ ರೆಗ್ಯುಲರ್ ಬಾಳೆ ಎಲೆ ಊಟ ಥರ ಕೊಡಬೇಕಾಗತ್ತೆ. ನಿಮ್ಗೆ ಅಥೆಂಟಿಕ್ಕು ಆ ಟೇಸ್ಟ್ ಬರಬೇಕು ಅಂದರೆ ಅಲ್ಲಿ ಒಂದು ಕೇಟ್ರಿಂಗ್ ಸ್ಟೈಲ್ ಇರಬೇಕು. ಆ ಕೇಟ್ರಿಂಗ್ ಸ್ಟೈಲಲ್ಲೇ ನಾವು ಇಲ್ಲಿ ಮಧ್ಯಾಹ್ನ ಊಟನೂ ನಾವು ಅದೇ ಥರ ಇರುತ್ತೆ. ಸೊ ಒಂದು 60 ಜನ ಇದ್ದಾರೆ ಹಂಗಿದೆ? 60ರಿಂದ 70 ಜನ. 70-72 ಜನ ಇದ್ದಾರೆ. ಸೊ ಎಲ್ಲ ನೀವೇ ಸೂಪರ್ವಿಷನ್ ಮಾಡೋದಾ ಹಿಂಗೆ? ನಾನೇ ನಿಂತ್ಕೊತೀನಿ ಸರ್, ನಾನೇ ಮಾಡ್ತೀನಿ, ನಾನೇ ಎಲ್ಲ ರೆಡಿ ಮಾಡಿಸೋದು. ಅಲ್ಲಿ ನಾವು ಹೊರಗಡೆ ಕ್ಯಾಟ್ರಿಂಗ್ ಎಲ್ಲ ಹೋದಾಗ ನಮ್ಮ ಹುಡುಗ ಇದ್ದಾನೆ, ಅವ್ನು ನೋಡ್ಕೊತಾನೆ. ಯಾಕೆಂದರೆ ನಾನು ಇಲ್ಲಿ ಹೋಟ್ಲಲ್ಲಿ ಇರಬೇಕು. ಯಾಕೆಂದರೆ ನಾನು ಇದ್ದೀನಿ ಅಂತಲೇ ಸ್ವಲ್ಪ ಜನ ಬರೋರು ಇದ್ದಾರೆ. ಆಮೇಲೆ ನಾನು ಅಲ್ಲಿ ಬೇರೆ ಫೇಸ್ ಕಂಡುಬಿಟ್ರೆ ಬರಲ್ಲ ಅವರು. ಯಾವುದೇ ಇದರಲ್ಲಾದರೂ ಅವ್ರು ಫಸ್ಟಿಂದ ಯಾರು ಇರ್ತಾರೆ ಅವರಿದ್ರೇ ಕೆಲವೊಬ್ರು ಬರೋದು. ಸರ್, ಸಕ್ಸಸ್ ಅಂತ ಹೇಳಿದ್ರೆ ಸುಮ್ಮನೆ ಬರಲ್ಲ, ಕಷ್ಟಪಟ್ಟರೆ ಮಾತ್ರ ಸಕ್ಸಸ್ ಬರುತ್ತೆ. ಸೊ ನೀವು ಕೂಡ ಕಷ್ಟಪಟ್ಟು ಸಕ್ಸಸ್ ಆಗಿದ್ದೀರಾ. ನಿಮಗೆ ಏನು ಅನಿಸುತ್ತೆ ನಿಮ್ಮ ಬಗ್ಗೆ, ನಿಮ್ಮ ಈ ಸಕ್ಸಸ್ ಬಗ್ಗೆ ಅಂತ? ಸರ್, ಒಂದು ಖುಷಿ, ಒಂದು ಕಡೆ ಹೆಮ್ಮೆ. ಕಷ್ಟಪಟ್ಟು ಅನ್ನೋದಕ್ಕಿಂತ ನಮ್ಗೆ ಕಷ್ಟ ಗೊತ್ತಾಗಿಲ್ಲ ಪಟ್ಟಿರೋದು. ಸೊ ಯಾಕೆಂದರೆ ಒಂದೊಂದು ಮಾಡಿದಾಗೂ ನಮಗೆ ಇಷ್ಟಪಟ್ಕೊಂಡೇ ಮಾಡಿರೋದ್ರಿಂದ, ಒಂದು ಪ್ಯಾಷನ್ನು, ಒಂದು ಝೀಲಲ್ಲಿ ಹೋಗಿರೋದ್ರಿಂದ ನಮ್ಗೆ ಕಷ್ಟ ಅನಿಸಿಲ್ಲ. ಬಟ್ ಚಾಲೆಂಜಸ್ ಇಲ್ವಾ? ಚಾಲೆಂಜಸ್ ಇದೆ. ಲಿಟ್ರಲಿ ನಾನು ದಿನ ಕಾಯ್ತಾ ಇರ್ತೀನಿ, ನಾಳೆ ಏನು ಚಾಲೆಂಜ್ ಇದೆ ಅದನ್ನು ಯಾಕೆ ಕ್ಲಿಯರ್ ಮಾಡಬೇಕು ಅಂತ. ಓಕೆ, ಪ್ರತಿದಿನ ಚಾಲೆಂಜ್ ಇರುತ್ತೆ ಸರ್. ಏನೋ ಒಂದು ಬರುತ್ತೆ. ಯಾವ ಥರ ಒಂದು ಎಕ್ಸಾಂಪಲ್ ಕೊಡೋದಿಲ್ಲ ಸರ್? ಅದು ಹೇಳೋಕ್ಕಾಗಲ್ಲ, ಏನೋ ಒಂದು ಬರುತ್ತೆ. ಚಾಲೆಂಜಸ್ ಅಂದರೆ ಅದು ಒಂಥರ ಏನೋ ಒಂದು ಮೋಟ್ರ್ ಕೆಟ್ಟೋಗೋದು, ಇಲ್ಲ ಏನೋ ಇದಾಗೋದು, ಇಲ್ಲ ಯಾರೋ ಒಬ್ಬ ಬಂದು ಏನೋ ಒಂದು ಅಪೋಸ್ ಮಾಡೋದು, ಇಲ್ಲ ಏನೋ ಒಂದು ಫೋನ್ ಮಾಡಿ ಇದೇನು ಮಾಡಿದ್ಯಾ ಅದನ್ನು. ಲಿಟ್ರಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಮಗೆ ಕಾಲ್ಗಳು ತುಂಬ ಬರ್ತಾಯಿತ್ತು, ಧಮ್ಕಿ. ಬ್ರಾಹ್ಮಣ ಹೆಸರು ತೆಗಿ ಅಂತ. ಆ ಬ್ರಾಹ್ಮಣ ಯಾಕೆ ಹಾಕಿದ್ಯಾ ಹೆಸರು? ನಮ್ಮ ಇಂಟೆನ್ಷನ್ ಏನಿಲ್ಲ, ಅವರವರೇ ಇಮ್ಯಾಜಿನೇಷನ್. ಸೊ ಅದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದು, ನಮ್ಮ ಸ್ಟೈಲ್ ಅಡುಗೆ ಮಾಡೋದ್ರಿಂದ ಬ್ರಾಹ್ಮಣ ಅಂತ ಇಟ್ಟಿರೋದೇ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ ಅಂತ. ಸೊ ಈ ಥರ ದಿನಕ್ಕೆ ಒಂದೊಂದು ಏನೇನೋ ಚಾಲೆಂಜಸ್ ಸರ್. ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೀವು ಅದು ಅನ್ಕೊಂಡೇ ಇರಲ್ಲ. ಬಟ್ ಚಾಲೆಂಜ್ ಒಂದಿದ್ದೇ ಇರುತ್ತೆ ಡೈಲಿ. ಅದನ್ನು ಫೇಸ್ ಮಾಡಿ ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಚಿಕ್ಕ ಬಿಸ್ನೆಸ್ ಅಂತ ನಾವು ಪಬ್ಲಿಕಲ್ಲಿ ಬಂದ್ವಿ ಅಂದರೆ ಒಂದು ಚಾಲೆಂಜಸ್ಗೆ ನೀವು ರೆಡಿ ಇರಬೇಕು. ಅದು ಅಂದರೆ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಕ್ಲಿಯರ್ ಹೇಗೆ ಮಾಡ್ತೀನಿ ಅನ್ನೋದೇ ನಿನ್ನ ಚಾಲೆಂಜ್. ಅಬ್ಸಲ್ಯೂಟ್ಲಿ ಹೌದು. ಈಗ ಗ್ರಾಹಕರನ್ನು ರೀಚ್ ಮಾಡೋದಕ್ಕೆ ಬಿಸ್ನೆಸ್ ಅಂತ ಹೇಳಿ ಬಂದಾಗ 2 ಸ್ಟ್ರಾಟಜಿ ಇದೆ ಆಲ್ಮೋಸ್ಟ್. ಒಂದು ಏನು ಅಂತ ಹೇಳಿದ್ರೆ
ಮಾರ್ಕೆಟಿಂಗ್ ಮಾಡೋದು, ಈಗಂತೂ ಸೋಷಿಯಲ್ ಮೀಡಿಯಾ ಈರಾ ನಿಮ್ಗೆ ಗೊತ್ತು. ಸೊ ಅದರ ಮೂಲಕ ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ಸನ್ನು ಕರೆದು ವೀಡಿಯೋ ಮಾಡಿಸಿ ಇದು ಮಾಡೋದು. ಎರಡನೇದು ಏನೂ ಮಾಡಲಿಕ್ಕಿಲ್ಲ, ಒಳ್ಳೆ ಕ್ವಾಲಿಟಿ ಮತ್ತು ಟೇಸ್ಟ್ ಫುಡ್ ಕೊಡೋದು. ಸೊ ಬಂದಂಥವ್ರು ನೋಡಿ ಅವರೇ ಅದನ್ನು ಪ್ರಚಾರ ಮಾಡ್ತಾರೆ. ನೀವು ಯಾವುದನ್ನು ಚೂಸ್ ಮಾಡಿದ್ರಿ? ಸರ್ ನಾನು ಎರಡೂ ಚೂಸ್ ಮಾಡ್ತೀನಿ. ಅಂದರೆ ನಾವು ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾ ಪಬ್ಲಿಕ್ಗೆ ಬ್ರಿಡ್ಜ್ ಅಷ್ಟೇ. ಈ ಥರದೊಂದು ಜಾಗ ಇದೆ ನೋಡಿ ಅಂತ. ಹೌದು, ಓಕೆನಾ, ಪ್ರಿಫರ್ ಮಾಡ್ತಾರೆ, ದಾರಿ ತೋರಿಸ್ತಾರೆ ಈ ಥರದೊಂದು ಅಂತ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಬಂದ ಮೇಲೆ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಕರೆಕ್ಟು. ಎರಡೂ ಬೇಕಾಗುತ್ತೆ ಸರ್. ಈಗ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ನಾವು ಏನೇ ಕ್ವಾಲಿಟಿ ಮಾಡಿದ್ರು ನಾವೇ ತಿನ್ಕೋಬೇಕಾಗುತ್ತೆ. ಹೌದು, ಜನಕ್ಕೆ ಗೊತ್ತಾಗಬೇಕು, ಬಂದಮೇಲೆ ನಾನು ಜನನ ಉಳಿಸ್ಕೋಬೇಕು, ಇಷ್ಟೇ. ಅವೆರಡು ನೀವು ಕ್ಲೀನಾಗಿ ಮೇಂಟೈನ್ ಮಾಡ್ತು ಅಂದರೆ ಅಫ್ಕೋರ್ಸ್ ನಿಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಬೇಡಾಗುತ್ತೆ. ಸೊ ನಿಮ್ಮ ವಿಚಾರದಲ್ಲಿ ಎರಡೂ ಇದಾಯ್ತು ಅನ್ಸುತ್ತೆ. ಹೌದು ಹೌದು. ಆಮೇಲೆ ನಾನು ಇದುವರೆಗೂ ಟು ಬಿ ಫ್ರ್ಯಾಂಕ್ ನಾನು ಹೇಳ್ತಾ ಇದ್ದೀನಲ್ಲ, ಯಾರನ್ನೂ ಖರ್ಚು ಮಾಡಿಸಿಲ್ಲ. ಓಕೆ, ನಂಗೆ ಐಡಿಯಾನೂ ಇಲ್ಲ ಅದು. ಈಗ ನಾನು ಮೈನಸ್ ಝೀರೋಲಿದ್ದೆ, ನನಗೆ ಆ ಥಾಟ್ ಯಾಕೆ ಬರಬೇಕು, ನಾನು ಅವ್ನು ಕರೆಸ್ಬೇಕು, ಇದು ಮಾಡಿಸ್ಬೇಕು, ಇದು ಮಾಡಿಸಿದ್ರೆ ಬೂಮ್, ನನಗೆ ಅವೆಲ್ಲ ಏನು ಐಡಿಯಾನೇ ಇಲ್ಲ. ಮೈನಸ್ ಝೀರೋಲಿದ್ದೆ, ನನಗೇನು ಅವತ್ತು ತೊಗೊಂಡೋಗಿದ್ದು ಅಲ್ಲಿ ಜನ ಬರ್ತಾರೆ, ಖಾಲಿ ಆಗುತ್ತೆ, ಅಷ್ಟೇ ಇದ್ದಿದ್ದು ನನಗೆ. ಇಟ್ ಆಲ್ ಹ್ಯಾಪೆಂಡ್ ಸರ್, ಅಷ್ಟೇ. ಸೂಪರ್. ಸೊ ಅವಾಗ ಎಷ್ಟು ಬಿಸ್ನೆಸ್ ನಡೀತಾ ಇತ್ತು ಪ್ರತಿದಿನ? ಯಾವಾಗ ಸರ್? ನೀವು ಒಂದು ಅವಾಗಲೇ ಹೇಳಿದ್ರಿ ದಿವಸಕ್ಕೆ 6,000 ರೂಪಾಯಿ ಏನೋ ಆಯ್ತು ಫಸ್ಟ್ ಡೇ. ಒಂದು ಅವರೇಜ್ ಆಗಿ ತಗೊಂಡಾಗ ನೋಡಿ, ನಾನು ಫಸ್ಟ್ ಡೇ ಏನು ಖರ್ಚು ಮಾಡಿದೆ 6,800 ರೂಪಾಯಿ. ಅವತ್ತಿನ ದಿನದ್ದು 6,200 ಚಿಲ್ಲರೆ ಏನೋ ಅವತ್ತು ಬಂದ್ಬಿಡ್ತದೆ. ಅಲ್ಲಿಂದ ಹಾಗೆ ನಮ್ಮದು ಇನ್ನೊಂದೇನು ಅಂದರೆ ನಮಗೆ ಅದು ಬಿಲ್ಡ್ ಆಗೋದೇ ಅಲ್ವಾ ಸಕ್ಸಸ್. ಕರೆಕ್ಟ್. ನಾವು ಇವಾಗ 10x10 ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿ ಮೇನ್ ರೋಡಲ್ಲಿ 5,000 ಸ್ಕ್ವೇರ್ ಫೀಟ್ ಮಾಡಿದ್ದೀವಿ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಯಾವ ಥರ ಜನ ಸಪೋರ್ಟ್ ಮಾಡಿದ್ದಾರೆ ನಮಗೆ ಅಂತ. 10x10 ಸ್ಟಾರ್ಟ್ ಮಾಡಿರೋದು. ಚಿಕ್ಕ ಟೇಬಲ್ ಸರ್, ಈ ಲೆಗ್ ಹಾಕಿ ಪ್ಲಾಸ್ಟಿಕ್ ಟೇಬಲ್ ಮಾಡ್ತಾರಲ್ಲ. ಇವತ್ತು 5,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದ್ದೀರಿ. ಬನಶಂಕರಿ ಚಿಕ್ಕದು ಸ್ಟಾರ್ಟ್ ಮಾಡಿ ಬನಶಂಕರಿಗೆ ದೊಡ್ಡದು ಮಾಡಿದ್ದೀವಿ ಈಗ. ನೈಸ್. ಸೊ ಒಂದು ಅಂದಾಜು ನಾವು ತಗೊಳ್ಳೋದಿದ್ರೆ ಇವತ್ತು ಪ್ರತಿದಿನ ನಿಮಗೆ ಒಂದು ಬಿಸ್ನೆಸ್ ಟರ್ನ್ ಓವರ್ ಅಂತ ಹೇಳಿದ್ರೆ ಎಷ್ಟು ಆಗ್ಬೋದು ಸರ್? ನಾನು ಟು ಬಿ ಫ್ರ್ಯಾಂಕ್ ನಾನು ಲೆಕ್ಕನೇ ಹಾಕಲ್ಲ ಸರ್. ನಾನು ಮಂತ್ಲಿ ವೈಸ್ ಆಗಿರ್ಬೋದು, 3 ಮಂತ್ಸ್ಗೆ ಆಗಿರ್ಬೋದು, ಅದನ್ನ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡೋ ನನಗೆ ಅದು ತಲೆಯಲ್ಲೂ ಇಲ್ಲ. ರನ್ ಆಗ್ತಿದ್ಯಾ, ಚೆನ್ನಾಗಿ ಆಗ್ತಿದ್ಯಾ, ಅಭಿವೃದ್ಧಿ ಆಗ್ತಿದ್ಯಾ, ಕ್ಯಾಲ್ಕುಲೇಟ್ ಏನಕ್ಕೆ ಮಾಡಬೇಕು? ಅಲ್ಲ ಕರೆಕ್ಟ್. ಈಗ ಸಕ್ಸಸ್ ಅಂತ ಹೇಳಿ ಬಂದಾಗ ಅದಕ್ಕೆ ಪ್ಯಾರಾಮೀಟರ್ ಏನು ಅಂತ ಕೇಳ್ತಾರೆ. ಒಂದು ನೀವು ಬೆಳೀತಾ ಹೋಗಿ, ಎಕ್ಸಾಂಪಲ್. ಎರಡನೇದು ಎಷ್ಟು ದುಡ್ಡು ಮಾಡಿದ್ದೀರಿ ಅಂತ ಹೇಳೋದು. ಬಟ್ ನಿಮ್ಮ ಇದರಲ್ಲಿ ನೀವು ಹೇಳ್ತಾ ಇರೋದೇನೆಂದರೆ ನಾವು 10 ಅಲ್ವಾ? ಅಷ್ಟೇ ಸರ್. 10x10 5,000 ಸ್ಕ್ವೇರ್ ಫೀಟಲ್ಲಿ ಬಂದಿದ್ದೀವಿ. ಫುಟ್ಪಾತಿಂದ ಮೇನ್ ರೋಡ್ಗೆ ದೊಡ್ಡ ಹೋಟ್ಲ್, ಅಟ್ ಎ ಟೈಮ್ 100 ಜನ ಕೂತ್ಕೊಳ್ಳೋ ಹೋಟ್ಲಿಗೆ ಬಂದಿದ್ದೀವಿ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್, ಯು ಕ್ಯಾನ್ ಇಮ್ಯಾಜಿನ್. ಅದು ನಾನು ಹೇಳೋಕ್ಕಾಗಲ್ಲ ಅದು ಯಾವ ಥರ. ನಾನು ಕ್ಯಾಲ್ಕುಲೇಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಅದನ್ನು. ಅದು ಮಾಡೋಕ್ಕೂ ನನಗೆ ಅದು ಒಂಥರ ಹಿಂಸೆ. ಅದು ಒಂಥರ ಆವಾಗ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಂದು ನಾನು ಕಮರ್ಷಿಯಲಿ ಮನಿ ಮೈಂಡೆಡ್ ಥರ ರನ್ ಆಗೋ ಥರ ಚಾನ್ಸಸ್ ಇದೆ, ದುಡ್ಡಿನಿಂದ ಓಡೋ ಥರ. ಯಾಕೆಂದರೆ ಒಂದು ಅಲ್ಲಿ ಏನು ಅಂದರೆ ನಿಮಗೆ ಪ್ಯಾಷನ್ ಅನ್ನೋದು ಹುಟ್ಟಲ್ಲ. ನಾವು ಕ್ಯಾಲ್ಕುಲೇಟ್ ಆಗಿಬಿಟ್ರೆ ಮನಿ ಮೈಂಡ್ ಕ್ಯಾಲ್ಕುಲೇಟೆಡ್ ಆಗೇ ಮಾಡಬೇಕಾಗುತ್ತೆ. ಕರೆಕ್ಟ್. ಸೊ ಅಲ್ಲಿ ಪ್ಯಾಷನ್ ಆಗಿ ನಾನು ತೋರ್ಸಕ್ಕೆ, ಇವಾಗ ನೋಡಿ ನಮ್ಮದು ಡೈಲಿ ಮೆನು ಚೇಂಜ್ ಆಗುತ್ತೆ. ನಿಮಗೆ ಯಾವುದೇ ಬಾಳೆ ಎಲೆ ಊಟದಲ್ಲಿ ಅಂಥ ಸ್ವೀಟ್ಗಳು ಕೊಡೋದೇ ಇಲ್ಲ. ಯಾಕೆಂದರೆ ಅವ್ರದ್ದೇನೋ ಒಂದು ಏನೋ ಇಂಥ ವೆರೈಟಿ ಅಂತ ಇರುತ್ತೆ. ಅಲ್ಲ ಬಜೆಟ್ ಇರುತ್ತೆ. ಈ ಬಜೆಟಲ್ಲಿ ನಾನು ಇಷ್ಟು ಮಾಡಿದ್ರೆ ನನಗೆ ಇಷ್ಟು % ಮಾರ್ಜಿನ್ ಇರುತ್ತೆ ಅಂತ ಸಮಥಿಂಗ್ ಏನೋ ಇರುತ್ತೆ. ಆ ಬಜೆಟಲ್ಲೇ ಅವರು ಮೆನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಂದು ವೇರಿ ಆಗುತ್ತೆ. ಇವಾಗ ನಮಗೆ ಬಜೆಟು ವೇರಿ ಆಗುತ್ತೆ, 100% ಆಗುತ್ತೆ ಸರ್. ಮೆನು ಚೇಂಜ್ ಮಾಡಿದಾಗ ಬಟ್ ನಿಮ್ಮ ಪ್ರೈಸ್ ಮಾತ್ರ ಸೇಮ್ ಇರಲೇಬೇಕು. ಇಲ್ಲ ಎಷ್ಟು ಇವಾಗ ಊಟಕ್ಕೆ ಸರ್? ಈಗ ನಂದು ಬೆಳಗ್ಗೆ ತಿಂಡಿದು ಏನಾಗುತ್ತೆ, ಪ್ರೈಸ್ ಡೈಲಿ ಚೇಂಜ್ ಆಗುತ್ತೆ, ಮೆನುನು ಚೇಂಜ್ ಆಗುತ್ತೆ. ಓಕೆ. ಸೊ ರೈಸ್ ಐಟಮ್ ಇದೆಲ್ಲ ಒಂದೇ ಪ್ರೈಸ್ ಇರುತ್ತೆ, ಸ್ವೀಟ್ ಬೇರೆ ಇರುತ್ತೆ. ಆಮೇಲೆ ನಾಳೆ ದಿನ ಮತ್ತೆ ಬೇರೆ ಏನೋ ಮಾಡ್ಬೋದು. ಆಮೇಲೆ ಫುಟ್ಪಾತಲ್ಲಿ ನಾವು ಬೆಂಗಳೂರಲ್ಲಿ ನನಗೆ ಗೊತ್ತಿರಾಗೆ ಬಾಸುಮತಿ ರೈಸ್ ಕೊಡೋದು ನಾವೇ. ಸೊ ಹೀಗೆ ಏನು ಅಂದರೆ ನಂಗೊಂದು ಪ್ಯಾಷನ್, ಚೆನ್ನಾಗಿರೋದು ಕೊಡಬೇಕು, ಹೊಸದು ಅದು ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಪ್ರೈಸ್ ಬೇರೆ ಆಗುತ್ತೆ. ಊಟದ ಫಿಕ್ಸು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 199 ಸ್ಟಾರ್ಟ್ ಮಾಡಿದ್ವಿ, ಪ್ಲಸ್ GST ಇಟ್ಟಿದ್ವಿ. ಈಗ ಊಟದ್ದು 250 ಇದೆ ಇನ್ಕ್ಲೂಡಿಂಗ್ GST. ಅಂದರೆ ಇಲ್ಲಿಗೆ ಒಂದು 30-40 ರೂಪೀಸ್. ಆಮೇಲೆ ಮೆನುನು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇದು 250 ರೂಪೀಸ್ಗೆ ಅನ್ಲಿಮಿಟೆಡ್ ಊಟ. ನಮ್ದು ಇನ್ನೊಂದು ಅನ್ಲಿಮಿಟೆಡ್ ಅಂತ ಬಂದಾಗ ಹೇಳ್ಬಿಡ್ತೀನಿ ನೋಡಿ. ಎಲೆಯಲ್ಲಿ ನೀವೇನು ಬೇಕೋ 100 ಸಲ ಕೇಳಿ, 100 ಸಲ ನಾವು ಹಾಕಕ್ಕೆ ರೆಡಿ ಇದ್ದೀವಿ. ಹಾಕೊಂಡು ವೇಸ್ಟ್ ಮಾಡಬೇಡಿ ಅಂತ ನಾವು ಹೇಳ್ತೀವಿ. ಏಕೆಂದರೆ ಅನ್ಲಿಮಿಟೆಡ್ ಅಂದಿದ ತಕ್ಷಣ ನಾವು ಸುರಿದು ಬಿಡಲ್ಲ ತೊಗೊಂಬಂದು. ನಾವು ಸ್ವಲ್ಪನೇ ಬಡಿಸೋದು ಸ್ಟಾರ್ಟಿಂಗ್ ಫಸ್ಟು.
ನಿಮ್ಗೆ ಅದು ಒಂಥರ ಬೇರೆ ಥರನೇ ಆಗ್ಬೋದು, ಏನಪ್ಪ ಅನ್ಲಿಮಿಟೆಡ್ ಅಂತ ಹೇಳಿ ಸ್ವಲ್ಪ ನಮ್ಮ ಇಂಟೆನ್ಷನ್ನು ನಿಮ್ಗೆ ಬಡಿಸ್ಬಾರ್ದು ಅಂತಲ್ಲ, ವೇಸ್ಟ್ ಮಾಡಬಾರ್ದು ಅಂತ. ಕರೆಕ್ಟ್. ಯಾಕೆಂದರೆ ನೀವು ವೇಸ್ಟ್ ಮಾಡೋ ಫುಡ್ಡು ಇನ್ನೂ ಒಂದಿಬ್ರಿಗೆ ಆಗುತ್ತೆ. ಹೌದು ಹೌದು ಹೌದು. ಸೊ ಅದು ವೇಸ್ಟ್ ಮಾಡಬೇಡಿ ಫುಡ್ನ. ಕಷ್ಟಪಟ್ಟಿರ್ತಾರೆ, ದುಡ್ಡು ನೀವು 100 ಸಲ ಕೇಳಿ, ನಿಮಗೆ ಆ ಅಧಿಕಾರ ಇದೆ. 100 ಸಲ ತೊಗೊಂಬಂದು ನಾವು ಬಡಿಸ್ತೀವಿ, ನಿಮ್ಗೇನು ಬೇಕು ಎಲೆಯಲ್ಲಿ ವೇಸ್ಟ್ ಮಾಡಿಬಿಡಿ. ಇವಾಗಲೂ ನಮ್ಮ ಎಲೆ ನೀವು ನೋಡಿದ್ರೆ 99.9% ಯಾರು ಎಲೆಯಲ್ಲಿ ಬಿಟ್ಟಿರಲ್ಲ. ಸೂಪರ್. ನಾವು ಹಾಕಿದಾಗ ಆ ಟೈಮ್ ಕೆಟ್ಟೋರಾಗ್ತೀವಿ, ಅವ್ರು ಕೇಳಿದಾಗ ನಾವು ಬಡಿಸ್ತೀವಲ್ಲ, ಅಷ್ಟು ಸಾಕು. ಕೇಳಿ ತಗೊಳ್ಳಿ, ಕೇಳಿದ್ ಬಡಿಸ್ತೀವಿ. ಅಷ್ಟೇ. ನೀವೇನು ಕೇಳ್ತೀರಾ ನಾವು ಅದು ಬಡಿಸ್ತೀವಿ, ಎಲೆಯಲ್ಲಿ ವೇಸ್ಟ್ ಮಾಡಿಬಿಡಿ. ಅಷ್ಟೇ. ಅಲ್ಲ, ಒಳ್ಳೆ ಕಾನ್ಸೆಪ್ಟ್. ಯಾಕಂದ್ರೆ ಸುಮ್ಮನೆ ವೇಸ್ಟ್ ಮಾಡೋದಲ್ವಾ. ಲಿಮಿಟೆಡ್ ಅಂತ ಹೇಳಿದಾಗ ದುಡ್ಡು ಕೊಟ್ಟಿದ್ದೀನಿ ₹250 ಎಲ್ಲ ಇರ್ತಾರೆ ಸರ್, ಆ ಥರನೂ ಇರ್ತಾರೆ. ಅಂಥವ್ರಿಗೂ ಇದೇ ಹೇಳ್ತಾರೆ ನಾನು. ಸೊ ಫೈನಲಿ ಕೇಳೋದು ಸರ್ ನಿಮ್ಮನ್ನು, ನೀವು ಆಗಲೇ ಮಾತನಾಡ್ಬೇಕಿದ್ರೆ ಹೇಳಿದ್ರಿ ಫುಟ್ಪಾತಿಂದ 5000 ಸ್ಕ್ವೇರ್ ಫೀಟ್ ಹೋಟೆಲ್ ಮಾಡುವ ಲೆವೆಲ್ಗೆ ನಾನು ಬೆಳೆದಿದ್ದೀನಿ ಅಂಥೇಳಿ. ನಿಮ್ಮ ಯಶಸ್ಸಿಗೆ ಏನು ಕಾರಣ ಅಂತ ನೀವು ಹೇಳಿ ಸರ್? ಡೆಡಿಕೇಶನ್, ಶ್ರದ್ಧೆ, ಆಮೇಲೆ ಒಂದು ಝೀಲು, ಸ್ಪಾರ್ಕು, ಮೇಯ್ನ್ಲಿ ನಮ್ಮಮ್ಮ ಸರ್. ನಮ್ಮಮ್ಮ ಇಲ್ಲದೇ ಇದ್ದಿದ್ರೆ ಪ್ರಸಾದನೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಅಡುಗೆ ಗೊತ್ತಿಲ್ಲ, ಬೇರೆಯವ್ರನ್ನ ಕರ್ಕೊಂಬಂದು ನಾವು ಮಾಡಿಸೋ ಥರ ಇರೋಲ್ಲ, ಮನೆ ಊಟ ಫೀಲ್ ಬರೋಲ್ಲ. ಅವ್ರು ಇದ್ದಿದ್ದಕ್ಕೇ ಇವಾಗ ಬ್ರಾಹ್ಮಣ ಪ್ರಸಾದಂ ಈ ಲೆವೆಲಿಗೆ ಬಂದು ನಿಂತಿರೋದು. ಸೂಪರ್. ಅವರೇ ಮೇಯ್ನ್, ಅವರೇ, ನಂದೇನಿಲ್ಲ. ಅವ್ರು ಇರೋದಕ್ಕೆ, ಅವ್ರು ಮಾಡೋದಕ್ಕೇ, ಅವ್ರು ಸಪೋರ್ಟ್ ಮಾಡಿರೋದಕ್ಕೇ ಇಲ್ಲಿವರೆಗೂ ಬಂದಿದೆ. ನೈಸ್. ಇನ್ನೊಂದು ಕೇಳಬೇಕು ಸರ್, ಆಗಲೇ ನೀವು ಹೇಳ್ತಾ ಇರಿ ನನ್ನ ತಂದೆಯ ಕನಸನ್ನು ನಾನು ನನಸು ಮಾಡಿದ್ದೀನಿ ಅಂತ. ಅದರೊಳಗಡೆ ನಿಮ್ಮ ಒಂದು ಕನಸು ಇತ್ತು, ನಿಮ್ಮ ಕನಸಿನ ಕತೆ ಏನು ಸರ್? ಅದು ಬಿಡಲ್ಲ ಸರ್, ಅದ್ರ ಮೇಲೂ ವರ್ಕ್ ಮಾಡ್ತೀನಿ. ಇದು ಒಂದು ಲೆವೆಲ್ಗೆ ಬರಲಿ ಅಂತ ಕಾಯ್ತಿದ್ದೆ. ಇನ್ನೊಂದು ಲೆವೆಲ್ಗೆ ಬಂದರೆ ಇದನ್ನು ನಾನು ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಅದನ್ನು ಇದು ಮಾಡಿ ನನ್ನ ಕನಸನ್ನ ನಾನು ಈಡೇರಿಸ್ಕೊತೀನಿ. 100% ಸರ್, ಅದನ್ನು ಬಿಡಲ್ಲ, ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಏನು ದೊಡ್ಡ ಲೆವೆಲಕ್ಕೆ ಆಗದೆ ಇದ್ರು ನನ್ನ ಕನಸನ್ನ ನಾನು ಚಿಕ್ಕದಾಗಾದರೂ ಈಡೇರಿಸ್ಕೊತೀನಿ. ಯಾಕೆಂದರೆ ಅವ್ರ ಕನಸನ್ನ ನಾನು ದೊಡ್ಡ ಲೆವೆಲಲ್ಲಿ ಈಡೇರಿಸಿದೆ, ನಾನು ಈಡೇರಿಸಿದೆ ಅನ್ನೋದಕ್ಕಿಂತ ಅದು ಈಡೇರಿಸ್ಕೊಂತು. ಮೋಸ್ಟ್ಲಿ ಅವ್ರದ್ದು ಏನು ಆಶೀರ್ವಾದ ಇರ್ಬೋದು, ಅವ್ರು ನಮ್ಮ ಹಿಂದೆ ನಿಂತು ಇನ್ವಿಸಿಬಲಿ ಮಾಡ್ತಾ ಇರ್ಬೋದು. ಯಾಕೆಂದರೆ ಎಂತೆಂಥ ದೊಡ್ಡವರೆಲ್ಲ ಬಂದಿದ್ದಾರೆ ಸರ್, ಎಲ್ಲೆಲ್ಲಿಂದನೋ ಕಾಲ್ಸ್ ಬರುತ್ತೆ, ಎಲ್ಲೆಲ್ಲಿಂದನೋ ಬರ್ತಾರೆ. ಅದು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಹಂಗೆ ಗೊತ್ತೂ ಇಲ್ಲ. ಇದ್ರ ಜೊತೆನೇ ಇನ್ನೊಂದು ಮೇಯ್ನ್ ಒಂದು ದೊಡ್ಡ ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ. ಏನು ವಿಷನ್? ಏನದು ವಿಷನ್ ಅಂದರೆ ಹೋಟೆಲ್ ಇಂಡಸ್ಟ್ರಿ ಇದೆ, ಯಾರೂ ಮಾಡಿಲ್ಲ ಇದುವರೆಗೂ, ಯಾರೂ ಮಾಡಿಲ್ಲ. ಹೇಳ್ತೀನಿ, ಅದು ಸ್ವಲ್ಪ ದಿನದಲ್ಲೇ ಎಲ್ಲ ಗೊತ್ತಾಗುತ್ತೆ. ಇದು ಟ್ರಯಲ್ ಅಷ್ಟೇ. ಇವಾಗ ಬ್ರಾಹ್ಮಣ ಪ್ರಸಾದ ಮೇನ್ ಆಗಿದೆ, ಅದು ಟ್ರಯಲು. ನಂದು ಇನ್ನೊಂದು ಇದು ಮಾಡ್ತಿದ್ದಾಗೇ ಇವಾಗ ಹೊರಟಿದೆ, ಅದ್ರ ಮೇಲೆ ಎಲ್ಲ ವರ್ಕ್ ರೆಡಿ ಆಗ್ತಾ ಇದೆ. ಒಂದು ಆ ವರ್ಕ್ ರೆಡಿ ಆಗಿದ ತಕ್ಷಣ, ಒಂದು ನನಗೆ ಸ್ಯಾಟಿಸ್ಫೈ ಆಗಿ ಔಟ್ಪುಟ್ ಬಂದ ತಕ್ಷಣ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ನನಗೆ ತುಂಬ ಕ್ಯೂರಿಯಸ್ ಆಗಿದೆ ಅದು. ಸೊ ಅಲ್ಲಿವರೆಗೆ ಎಲ್ಲರೂ ಕೂಡ ಕ್ಯೂರಿಯಸ್ ಇಂದ ಕಾಯ್ಬೇಕಷ್ಟೇ. ತುಂಬ ಅಂದರೆ ಯಾರೂ ಮಾಡಿಲ್ಲ ಒಂದು ಈ ಥರದ್ದೊಂದು ಕಾನ್ಸೆಪ್ಟು. ಆಮೇಲೆ ಒಂದು ಮೌಲ್ಯಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೋ ಅಂತ ಒಂದು ಕಾನ್ಸೆಪ್ಟು, ಅದೇ ವಿಷನ್. ಆಮೇಲೆ ಅದು ಟೈಮ್ ಹಿಡಿಯುತ್ತೆ, ಸ್ವಲ್ಪ ದೊಡ್ಡ ಬಜೆಟ್ ಆಗಿರೋದ್ರಿಂದ ಎಲ್ಲ ಇನ್ವೆಸ್ಟರ್ಸು ಅವರು ಇನ್ವೆಸ್ಟರ್ಸ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದ್ರೆ ನೋಡಿ, ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದು ಏನು ಅಂದ್ಕೊಂಡಿಲ್ಲ, ಏನೂ ಮಾಡ್ತಾಯಿಲ್ಲ. ಬಟ್ ಏನು ಅಂದರೆ ಇದು ಅಂದ್ಕೊಂಡಿದ್ದಕ್ಕೆ ನಾವು ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಅದೆಲ್ಲ ಆಗುತ್ತೆ ಅಂದ್ಕೊಂಡ್ಬಿಟ್ರೆ ಅದು ಆಬ್ವಿಯಸ್ಲಿ ಇದಾಗುತ್ತೆ. ಇವಾಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸ್ಕೆಚಸ್ ರೆಡಿ ಮಾಡಿಕೊಂಡು ಇದು ಡೆಮೋ ಮಾಡಿಕೊಂಡು ಎಲ್ಲ ಕ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬೇರೆ ಥರನೇ ಎಕ್ಸಿಕ್ಯೂಟ್ ಮಾಡೋಣ ಅಂತ ಒಂದು ಮಾಡ್ತಾಯಿದ್ದೀನಿ. ನೀವು ಫುಡ್ ಬಿಸ್ನೆಸ್ನಲ್ಲಿ ಸಕ್ಸಸ್ ಆಗಿದ್ದೀರಿ, ಅದೇ ರೀತಿ ಹೊಸದಾಗಿ ಬಿಸ್ನೆಸ್ ಆರಂಭಿಸಿ ಗೆದ್ದು ಬಾಸ್ ಆಗಬೇಕು ಅಂದರೆ ಅವರ ಬಾಸ್ ಮೂವ್ ಹೇಗಿರಬೇಕು? ಸರ್, ಬಜೆಟ್ ಪ್ಲ್ಯಾನ್ ಇಟ್ಕೊಳ್ಳಿ. ಏನು ಅಂದರೆ ಸಣ್ಣದಾಗಿ ಇಟ್ಕೊಳ್ಳಿ. ಏನು ನಿಮ್ಮ ಪಾಕೆಟ್ ಮನಿಲೂ ಸರ್, ಇವಾಗ ನಿನಗೆ ಚಿತ್ರಾನ್ನ ಮಾಡೋಕೆ ಬರುತ್ತಾ? ಚಿತ್ರಾನ್ನ ಮಾಡು, ಅದನ್ನೇ ಫಸ್ಟ್ ಕ್ಲಾಸ್ ಮಾಡು. ಬರ್ತಾರೆ ಜನ, ಅದನ್ನು ಒಂದು ಕಡೆ ಇಟ್ಕೋ, ಮಾಡಿಕೊಡು. 10 ರೂಪಾಯಿ ಕೊಡು, 100 ಚಿತ್ರಾನ್ನ ಹೋಯ್ತಾ, 3000 ರೂಪಾಯಿ ಬಂತು ಸರ್. ಬಜೆಟ್ ಪ್ಲ್ಯಾನ್ ಯಾಕೆ ಇಟ್ಕೋಬೇಕು? ಒಂದು ಚಿತ್ರಾನ್ನ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಚೆನ್ನಾಗಿ ಮಾಡಿಕೊಡು. ಬಜೆಟ್ ಪ್ಲ್ಯಾನೇ ಇಟ್ಕೋಬೇಡ, ನಿನ್ನ ಗೋಲ್ ಇಟ್ಕೋ, ನಿಂದೊಂದು ಕ್ರಿಯೇಟಿವಿಟಿ ಇಟ್ಕೋ, ಒಂದು ಸೆಟಪ್ ಮಾಡ್ಕೋ, ವಿಷನ್ ಇಟ್ಕೋ. ಇದ್ರಲ್ಲಿ ಸ್ಟಾರ್ಟ್ ಮಾಡು, ಇದ್ರಲ್ಲಿ ನಿಲ್ಲಿಸು. ಇಷ್ಟಿಟ್ಕೋ, ಮಾಡು. ಜಾಸ್ತಿ ಅಬ್ಬರ, ಜಾಸ್ತಿ ದೊಡ್ಡ ಹೋಟೆಲ್ ಅದೇ ಹೇಳಿಲ್ಲ ಸರ್. ನಾನು ಫಸ್ಟ್ ಅಂದ್ಕೊಂಡಾಗ ಹೋಟ್ಲ್ ಅಂದರೆ ಸಮುದ್ರ, ಅಯ್ಯೋ ಆಗ ಅಂದ್ಕೊಂಡ್ರೆ ದೇವರಾಣೆ ಏನೂ ಮಾಡೋಕ್ಕಾಗಲ್ಲ. ಇಷ್ಟೇನಾ ಅನ್ಕೋಬೇಕು, ಯಾವುದೇ ಆದರೂ ಇಷ್ಟೇನಾ ಅನ್ಕೋಬೇಕು. ಅಂದ್ಕೊಂಡ್ರೆ 100% ಆಗೇ ಆಗುತ್ತೆ. ಅದ್ರ ಮೇಲೆ ವರ್ಕ್ ಮಾಡಬೇಕು. ಇವಾಗ ಒಂದು ಆಪರ್ಚುನಿಟಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೇಕು. ಆ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಕ್ಯಾಚ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ 100% ಸಕ್ಸಸ್ ಸಿಗುತ್ತೆ. ಬಜೆಟ್ ಬಗ್ಗೆ ಯೋಚನೆ ಮಾಡಬಾರ್ದು, ಬರೋ ಚಾಲೆಂಜಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಚಾಲೆಂಜಸ್ ಬರುತ್ತೆ ಅಂತಲೇ ನಾನು ಹೇಳಿದ್ನಲ್ಲ, ಲಿಟ್ರಲಿ ರೆಡಿ ಇರಬೇಕು ನೀನು ಚಾಲೆಂಜಸ್ ಬರುತ್ತೆ ಅಂತ. ಆಮೇಲೆ 1 ವರ್ಷ ಲಾಸ್,
ಲಾಸಲ್ಲೇ ಓಡಿಸ್ತೀನಿ ಅಂತ ನೀನು ತಲೆಯಲ್ಲಿ ಇಟ್ಕೋಬೇಕು. 3 ಇಟ್ಕೊಂಡ್ರೆ ನೀನು ರೆಡಿ ಇದ್ದರೆ ಮೆಂಟಲಿ ಪ್ರಿಪೇರ್ ಆಗಿ, ಆಮೇಲೆ ನೀನು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತೀಯ, ಮಧ್ಯದಲ್ಲಿ ಕ್ವಿಟ್ ಮಾಡಬಾರ್ದು. ಕ್ವಿಟ್ ಮಾಡ್ಬೇಕಾದ್ರೆ ಏನು ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತೀಯ ಅದು ನೆನೆಸ್ಕೊ. ಏನಕ್ಕೆ ಕ್ವಿಟ್ ಮಾಡ್ತೀಯ? ಈಗ ಎಷ್ಟೋ ಜನ ಸ್ಟಾರ್ಟ್ ಮಾಡಿಬಿಡ್ತಾರೆ, ಮಧ್ಯದಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ, ಏನೇನೋ ಫೈನಾನ್ಷಿಯಲಿ ಕ್ರಿಟಿಕಲ್ ಏನೇನೋ ಆಗುತ್ತೆ, ಏನೇನೋ ಬರುತ್ತೆ, ಏನೇನೋ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತುಂಬ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರುತ್ತೆ. ನೀನು ಯೋಚನೆ ಮಾಡಬೇಕು ಅಂತಿದ್ರೆ ನಾನು ಏನಕ್ಕೆ ಶುರು ಮಾಡಿದೆ ಅನ್ನೋದು ಯೋಚನೆ ಮಾಡು, ನೀನು ಕ್ವಿಟ್ ಮಾಡಲ್ಲ. ಅಷ್ಟೇ ನಾನು ಹೇಳೋದು. ಸೊ ಇಷ್ಟು ಮಾಡಿದರೆ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು ಯಾವುದೇ ಬಿಸ್ನೆಸ್ಸಲ್ಲಿ. ಯಾವುದೇ ಬಿಸ್ನೆಸ್ಸು ಸರ್, ನೀವು 3ಕ್ಕೆ ರೆಡಿ ಇರಬೇಕಷ್ಟೇ. ನಾನು ಜಾಸ್ತಿ ಖರ್ಚು ಮಾಡಲ್ಲ, ಆಡಂಬರ ಇರಲ್ಲ, ಅದನ್ನು ಬಿಟ್ಬಿಡು. ನೀನು ಒಂದು ಚಿತ್ರಾನ್ನ ಮಾಡಿದ್ರು ನೀನು ಗಳಿಸ್ತೀನಿ ಅಂತ ಒಂದು ಇರು, ಮಾಡು, ಶ್ರದ್ಧೆಯಿಂದ ಮಾಡು, ನಿಯತ್ತಿಂದ ಮಾಡು. ಯಾವುದೇ ಚಾಲೆಂಜಸ್ ಬರೋಕ್ಕೆ ರೆಡಿ ಇರೋ. ಡೈಲಿ ಒಂದು ಚಾಲೆಂಜಸ್ ಅಂತ ನೀನು ಒಂದು ಟಾಸ್ಕ್ ಅಂತ ಇಟ್ಕೊಂಬಿಡು, ಬಂದೇ ಬರುತ್ತೆ. ಅದನ್ನು ಇದು ಮಾಡಿ ಬರಲಿಲ್ಲ ಅಂದರೆ ಹಿಂಗೆ ಅಷ್ಟೇ, ನೀನು ಖುಷಿ ಇಟ್ಕೊ. ನಿಂಗೊಂದು ಪಾಯಿಂಟ್ ಸಿಕ್ತು, ಒಂದು ಚಾಲೆಂಜ್ ಇಟ್ಕೊ, ಡೈಲಿ ಬಂದೇ ಬರುತ್ತೆ ಅಂತ ರೆಡಿ ಇರು, ಮೆಂಟಲಿ ಪ್ರಿಪೇರ್ ಇರು. ಇಲ್ಲ ಆಮೇಲೆ ನಿಮ್ಮ ಚಾಲೆಂಜಸ್ ಬರೋದೇನು ಈ ಥರದ್ದು ಒಂದು ರೆಡಿ ಇಟ್ಕೊ, ಹಾಗೇ ಆಗುತ್ತೆ. ಇನ್ನೊಂದು, ನಾನು ಏನೇ ಆದರೂ ಕ್ವಿಟ್ ಮಾಡಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಉದ್ದೇಶ, ನನ್ನ ಏಮ್ ಏನಿತ್ತು, ಯಾವ ಕಾರಣದಿಂದ ನಾನು ಸ್ಟಾರ್ಟ್ ಮಾಡಿದೆ ನಾನು ನೆನೆಸ್ಕೊಂಡು ಹಿಂಗೆ ಕ್ವಿಟ್ ಮಾಡಬೇಕಾದ್ರೆ 100% ಮಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸುಮನ್ ಭಾರದ್ವಾಜ್ ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಪ್ರೀಷಿಯಸ್ ಟೈಮು ಮತ್ತು ಪ್ರೀಷಿಯಸ್ ನಾಲೆಜನ್ನು ಹಂಚ್ಕೊಂಡಿದ್ದೀರಾ. ಇದು ಡೆಫಿನೆಟ್ಲಿ ಬಹಳಷ್ಟು ಉದ್ಯಮವನ್ನು ಮಾಡಬೇಕು ಅಂತ ಅಂದ್ಕೊಂಡಂಥವರಿಗೆ, ಯುವ ಉದ್ಯಮಿಗಳಿಗೆ ಸ್ಫೂರ್ತಿ ಆಗುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಕಥೆಯಿಂದ ಪ್ರೇರಣೆ ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಬಿಸಿನೆಸ್ನ ಪ್ರಥಮ ಹೆಜ್ಜೆಯನ್ನು ಭಾರತದ ಬಿಸಿನೆಸ್ ಮೆನ್ಗಳಿಗಾಗಿ ಇರುವ ಬಾಸ್ವಾಲಾ ಪ್ಲಾಟ್ಫಾರ್ಮ್ ಜೊತೆ ಆರಂಭಿಸಿ. ನಮ್ಮ ಆಪ್ನಲ್ಲಿ 6 ಭಾಷೆಗಳಲ್ಲಿ 500ಕ್ಕೂ ಹೆಚ್ಚು ಬಿಸಿನೆಸ್ ಕೋರ್ಸ್ಗಳಿವೆ. ಉದ್ಯಮ ಆಯ್ಕೆ ಮಾಡಿ ಪ್ರಾರಂಭಿಸಲು ಸಹಾಯ ಮಾಡುವ ಶಕ್ತಿಶಾಲಿ BBI ಟೂಲ್ ಸಹ ಇದೆ. ಅಂತರ್ಗತ ಟಾಸ್ಕ್ ಟ್ರ್ಯಾಕಿಂಗ್ ಮತ್ತು ಎಕ್ಸ್ಪರ್ಟ್ಸ್ ಕನೆಕ್ಟ್ ಮೂಲಕ ಉದ್ಯಮ ಪರಿಣಿತರ ನೇರ ಸಂಪರ್ಕ. ನೀವು ನಿಮ್ಮ ವ್ಯವಹಾರ ಪ್ರಾರಂಭಿಸಿ ಬೆಳೆಯಲು ಬೇಕಾದ ಎಲ್ಲವೂ ಈಗ ಒಂದೇ ಜಾಗದಲ್ಲಿ. ಬಾಸ್ವಾಲಾ ಆಪ್ ಡೌನ್ಲೋಡ್ ಮಾಡಿ. ಲಿಂಕ್ ಚಾನೆಲ್ ಪ್ರೊಫೈಲ್ ಮತ್ತು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿದೆ. Bosswala. Be the boss.